ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಮೋನುದಾನಂದಮವಾಪಲೋಕಸ್ತತ್ವಪ್ರದೀಪಾಕೃತಿಗೋ ಗಣೇನ ಯದಾಸ್ಯ ಶೀತಾಂಶು ಭುವಾ ಗುರುಂಸ್ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್ ಗಚ್ಚನ್ ಸೌಗಂಧಿಕಾರ್ಥಂ ಪಥಿ ಸ ಹನುಮತಃ ಪುಚ್ಛಮಚ್ಛಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್ಸ ತ್ವಮುರೋಪುಷಾ ಭೀಷಯಾಮಾಸ ಚೇತಿ ಪೂರ್ಣಜ್ಞಾನೌಜಸೋಸ್ತೆ ಗುರುತಮವಪುಷೋ ಶ್ರೀಮದಾನಂದತೀರ್ಥ ಕ್ರೀಡಾ ಮಾತ್ರಂ ತದೇತತ್ ಪ್ರಮದದ ಸುಧಿಯಾಂ ಮೋಹಕದ್ವೇಷಭಾಜಾಂ. ಸ್ವಸ್ತಿಯಸ್ತು. ಪಂಡಿತಾಚಾರ್ಯರ ಮತ್ತೊಂದು ನಿರೂಪಣೆ ಹನುಮಂತ ದೇವರ ಭೀಮಸೇನ ದೇವರ ಎರಡು ಚರಿತ್ರೆಗಳು, ಎರಡು ರೂಪಗಳು ಒಂದಾಗುವಂತಹ ಪ್ರಸಂಗವನ್ನು ಮಹಾಭಾರತ ವನಪರ್ವ ನಮಗೆ ತಿಳಿಸಿಕೊಡುತ್ತದೆ. ಅದರಲ್ಲಿನ ಕಥೆಯನ್ನು ಎತ್ತಿಕೊಂಡು ಅಲ್ಲಿ ಕೆಲವು ಪ್ರಶ್ನೆಗಳಿಗೆ ಆಚಾರ್ಯರು ನಿರ್ಣಯದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಹನುಮ ಭೀಮ ಇಬ್ಬರೂ ಭೇಟಿಯಾದರು. ಭೇಟಿಯಾದಾಗ ಹನುಮನ ಬಾಲವನ್ನ ಭೀಮ ಎತ್ತಲಿಕ್ಕೆ ಆಗಲಿಲ್ಲ. ಬಹಳ ಶ್ರಮಪಟ್ಟರು. ಕೊನೆಗೆ ಪ್ರಾರ್ಥಿಸಿಕೊಂಡಾಗ ಹನುಮ ತನ್ನ ಬಾಲವನ್ನು ತೆಗೆದಿಟ್ಟ. ಆಮೇಲೆ ಭೀಮ ಹೋದ ಅಂತನ್ನುವ ಕಥೆ ಮಹಾಭಾರತದಲ್ಲಿ ಬರ್ತದೆ. ಅದಕ್ಕೆ ಹಿನ್ನೆಲೆ ಎಲ್ಲ ಸಾಕಷ್ಟು ಕಥೆಗಳಿದೆ, ಮತ್ತೆ ಹೇಳ್ತೀನಿ. ಈ ಪ್ರಸಂಗದಲ್ಲಿ ಎರಡೂ ರೂಪಗಳು ಒಂದೇ ಆಗಿದ್ದರಿಂದ, ಭೀಮನೂ ಒಂದೇ ಹನುಮನೂ ಒಂದೇ ಆದದ್ದರಿಂದ ಇಲ್ಲಿ ಹೇಗೆ ನಡ್ಕೊಂಡ್ರು, ಇದರ ವ್ಯವಹಾರ ಏನು ಅನ್ನುವ ಪ್ರಶ್ನೆಯನ್ನು ಶ್ರೀಮದಾಚಾರ್ಯರು ಮಾಡಿಕೊಂಡು ಕೆಲವು ನಿರ್ಣಯಗಳನ್ನು ಕೊಡ್ತಾರೆ. ಏನು ನಿರ್ಣಯ? ದೇವತೆಗಳ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ವ್ಯತ್ಯಾಸಗಳಾಗತ್ತೆ. ಅದರಲ್ಲೂ ಕಾಲಾನುಕ್ರಮದಲ್ಲಿ ಮತ್ತೆ ವ್ಯತ್ಯಾಸ ಆಗತ್ತೆ ಅನ್ನುವಂತಹ ಒಂದು ದೊಡ್ಡದಾದ ನಿರ್ಣಯ ಅದನ್ನು ಆಚಾರ್ಯರು ಮಹಾಭಾರತದ ನಿರ್ಣಯದಲ್ಲಿ ಕೊಡ್ತಾ ಇದ್ದಾರೆ. ಅದನ್ನೆಲ್ಲವನ್ನ ಸೇರಿಸಿಕೊಂಡು ಪಂಡಿತಾಚಾರ್ಯರು ಈ ಕಥೆಯನ್ನು ನಿರೂಪಣೆ ಮಾಡಲಿಕ್ಕೆ ಹೊರಡುತ್ತಾರೆ. ಸೌಗಂಧಿಕಾ ಪುಷ್ಪವನ್ನು ತರಬೇಕು ಅಂತ ಹೊರಟರು ಭೀಮಸೇನ. ಆ ಕಥೆಯನ್ನು ಪ್ರಾರಂಭದಲ್ಲಿ ಎತ್ತಿಕೊಳ್ಳುತ್ತಾರೆ. ಗಚ್ಚನ್ ಸೌಗಂಧಿಕಾರ್ಥಂ ಪಥಿ ಸ ಹನುಮತಃ ಪುಚ್ಛಮಚ್ಛಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್. ಒಂದು ಕಥೆಯನ್ನು ನಿರೂಪಣೆ ಮಾಡಿದರು. ಗಚ್ಚನ್ ಸೌಗಂಧಿಕಾರ್ಥಂ, ಸೌಗಂಧಿಕಾ ಪುಷ್ಪವನ್ನು ತರಬೇಕು ಅಂತ ಭೀಮಸೇನ ಹೊರಟ. ಯಾಕೆ ತರಬೇಕು ಅಂತ ಹೊರಟ? ಆ ಹೂವಿನ ಬಗ್ಗೆ ಏನಿದೆ, ಯಾತಕ್ಕಾಗಿ ತರಬೇಕು ಅಂತ ಹೊರಟದ್ದು? ಮಹಾಭಾರತ ವ್ಯಾಸರು ಈ ಕಥೆಯನ್ನು ಬಹಳ ಸುಂದರವಾಗಿ ದೀರ್ಘವಾಗಿ ನಿರೂಪಣೆಯನ್ನು ಮಾಡ್ತಾರೆ. ಪಾಂಡವರು
ಜೂಜಿನಲ್ಲಿ ಸೋತ ಮೇಲೆ ವನವಾಸವನ್ನ ಪಡಬೇಕು, ವನವಾಸಕ್ಕೆ ಹೋಗಬೇಕು, ಅದಾದ ಮೇಲೆ ಅಜ್ಞಾತವಾಸವನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಸಂಚಾರ ಮಾಡ್ತಾ ಕಾಡಿನಲ್ಲಿ ವಾಸ ಮಾಡ್ತಾರೆ. ಮೊದಲು ಕೆಲವು ದಿವಸ ವಾಸ ಮಾಡಿದ್ದು ದ್ವೈತ ವನ ಅಂತ ಕರೀತಾ ಇದ್ದಾರೆ. ದ್ವೈತ ವನದಲ್ಲಿ ಕೆಲವು ದಿವಸ ವಾಸ ಮಾಡ್ತಾರೆ. ಅಲ್ಲಿಂದ ಹೊರಟು ಬಿಡುತ್ತಾರೆ. ಒಂದೇ ಕಡೆ ಇರೋದೇನು ವನದಲ್ಲಿ ಅಂತ ಹೇಳಿ ಸಂಚಾರ ಮಾಡ್ತಾ ಮಾಡ್ತಾ ಪಾಂಡವರು ವಾಸ ಮಾಡುವ ಕ್ಷೇತ್ರ ಎಲ್ಲಿ ಬಂದಿತ್ತು, ಇದು ಕಥೆ ಎಲ್ಲಿಗೆ ಬಂತು ಅಂತ ಆಚಾರ್ಯರಾಗಲಿ ಮಹಾಭಾರತ ಆಗಲಿ ಬಹಳ ಸೊಗಸಾಗಿ ಹೇಳ್ತದೆ. ನಾವೆಲ್ಲ ಯಾವ ಪ್ರದೇಶಗಳನ್ನು ನೋಡಿರೋದಿಲ್ಲ ಅಂತಹ ಪ್ರದೇಶಗಳ ಉಲ್ಲೇಖವನ್ನು ಮಾಡ್ತಾರೆ, ಕೇಳಿರೋದಿಲ್ಲ ಅಂತಹ ಪ್ರದೇಶವನ್ನು ಉಲ್ಲೇಖ ಮಾಡ್ತಾರೆ. ಹಿಮವತ್ ಪರ್ವತಕ್ಕೆ ಹೋದ್ರಂತ. ಎಲ್ಲಿಯೇ ಹಿಮವತ್ ಪರ್ವತ? ಬದರಿ ಕ್ಷೇತ್ರವನ್ನು ದಾಟಿಕೊಂಡು ಮುಂದಿರುವಂತಹದ್ದು ಹಿಮವತ್ ಪರ್ವತ. ಸಾಮಾನ್ಯವಾಗಿ ನಮ್ಮ ಯಾತ್ರೆಗಳೆಲ್ಲ ಬದರಿಗೆ ಮುಕ್ತಾಯ. ಅದು ಬದರಿಯಲ್ಲೂ ಮುಂದೆ ಕೆಲವರು ವ್ಯಾಸ ಗುಹೆಗೆ ಹೋದ್ರೆ ಹೋಗ್ತಾರೆ, ಇಲ್ಲದೇ ಇದ್ರೆ ಅಲ್ಲೂ ಹೋಗೋದಿಲ್ಲ, ತಿರುಗಿ ಬಂದ್ಬಿಡ್ತಾರೆ. ಅಷ್ಟಾದ್ಮೇಲೆ ಮುಂದೆ ಯಾರು ಹೋಗೋದಿಲ್ಲ. ಯಾಕೆಂದ್ರೆ ಚೈನಾ ಬಾರ್ಡರ್ ಬರುತ್ತೆ, ಅದ್ರ ಮುಂದೆ ನಮ್ಗೆ ಹೋಗೋ ಅವಕಾಶವೂ ಇಲ್ಲ, ನಾವು ಹೋಗೋದು ಇಲ್ಲ. ಆದರೆ ಆ ಕಾಲದಲ್ಲಿ ಅವರಿಗೆಲ್ಲ ಅದು ಕರ್ಮಭೂಮಿಯೇ ಆದದ್ದರಿಂದ ಹೋಗುವಂತಹ ಪ್ರಸಂಗ ಇತ್ತು. ಹೋಗಿದ್ರು ಹಿಮವತ್ ಪರ್ವತವನ್ನು ದಾಟಿಕೊಂಡು ನೈಷಧ ಕೂಟ ಎಂಬುವಂತಹ ಒಂದು ಪರ್ವತ, ಅದನ್ನು ದಾಟ್ತಾರೆ. ದಾಟಿದ ಮೇಲೆ ಮೇರು ಪರ್ವತದ ಹತ್ತಿರದಲ್ಲಿ ನರನಾರಾಯಣರ ಆಶ್ರಮ ಬರ್ತಾ ಇದೆ. ಅಲ್ಲಿ ವಾಸ ಮಾಡ್ತಾ ಇದ್ದಾರಂತೆ ಪಾಂಡವರು. ನೋಡ್ರಿ, ವನವಾಸದಲ್ಲಿ ಇಲ್ಲಿ ಹೋಗಿದ್ರು ಎಂಬೋ ಕಥೆಯೇ ನಮಗೆ ಗೊತ್ತಿಲ್ಲ. ನಾವೆಲ್ಲ ಎಲ್ಲಿಗಿದ್ರು ಅಂತ ತಿಳ್ಕೊಂಡಿದ್ದೇವೆ. ವನವಾಸ ಅಂದ್ರೆ ಇಲ್ಲೆಲ್ಲೋ ಕಾಡಿನೊಳಗಿದ್ರು, ಆಮೇಲೆ ಒಂದು ದಿವಸ ಅಜ್ಞಾತವಾಸಕ್ಕೆ ಹೋದ್ರು, ಮುಗಿಸ್ಕೊಂಡು ಬಂದ್ರು, ಯುದ್ಧ ಆಯಿತು, ಪಾಂಡವರು ಗೆದ್ರು ಅಂತ ಇಷ್ಟೇ ಕೇಳಿದ್ದೆ. ಅವರು ಈ ಮಾರ್ಕಾಂಡೇಯರು ಬಂದು ಹೇಳ್ತಾರೆ, ನೀವು ಇಲ್ಲೇ ಕೂತು ಬರೇ ವನವಾಸ ವನವಾಸ ಅನ್ಕೋತ ಕೂಡ್ಬೇಡ್ರಿ, ಇದ್ದ ವನವಾಸವನ್ನು ನೀವು ಉಪಯೋಗಿಸಿಕೊಳ್ಳ್ರಿ ಅಂತ ಹೇಳ್ತಾರೆ. ನೋಡ್ರಿ, ಇದು ಬುದ್ಧಿವಂತರ ಲಕ್ಷಣ. ಏನ್ ಸಮಸ್ಯೆ ಬಂದದ ಆ ಸಮಸ್ಯೆಯನ್ನ ಉಪಯೋಗಿಸಿಕೊಳ್ಳೋದು ಅಂತ ಒಂದಿದೆ ಅಂತ. ನಮ್ಮಲ್ಲಿ ಏನಾಗ್ತದೆ, ಸಮಸ್ಯೆ ಬಂದ್ರೆ ಭಾರ ಕೂತಿರ್ತದ, ಅದು ಅಂದ್ ಹೋಗ್ತದಪ್ಪ, ಇನ್ ಯಾವಾಗ ಮುಗೀತದೋ ಅಂತ ಭಾರ ಆಗಿಬಿಟ್ಟಿರ್ತದೆ. ಆದರೆ ಮಾರ್ಕಾಂಡೇಯರು ಬಂದು ಪಾಂಡವರಿಗೆ ಹೇಳ್ತಾರೆ, ಈ ಸಮಸ್ಯೆಯನ್ನು ನೀವು ಅವಕಾಶವನ್ನಾಗಿ ಉಪಯೋಗಿಸ್ಕೊಳ್ರಿ. ಏನ್ ಸಮಸ್ಯೆ? ವನವಾಸದಲ್ಲಿ ಹೇಗೆ ಕಳೆಯೋದು ಟೈಮು? ರಾಜ್ಯದಲ್ಲಿ ಇದ್ರೆ ಬೇಕಾದಷ್ಟು ಟೈಮ್ ಹೋಗ್ಲಿಕ್ಕೆ ಮಾರ್ಗಗಳಿದ್ದವು. ಹಾಡು ಕೇಳಿ, ಅಲ್ಲಿ ಹೋಗು, ಇಲ್ಲಿ ಬಾ, ಅದನ್ನು ಬೇಟೆಯಾಡು, ಯುದ್ಧ ಮಾಡು, ರಾಜ್ಯ ವಿಸ್ತಾರ ಮಾಡು ಅಂತೆಲ್ಲ ಟೈಮ್ ಇರ್ತಿತ್ತು. ವನವಾಸದಲ್ಲಿ ಏನಿದೆ? ಏನಿಲ್ಲ. ಕೆಲವರಿಗೆಲ್ಲ ಹೀಗೆ ಆಗ್ತಿರ್ತದೆ, ವೃದ್ಧಾಪ್ಯ ಬಂತು ಅಂದ್ರೆ ಏನ್ ಮಾಡ್ಬೇಕು ಏನ್ ತಿಳಿತಾ ಇಲ್ಲ, ಸುಮ್ಮನೆ ಕೂತಿರ್ಬೇಕಾಗ್ತದೆ, ವೇಸ್ಟ್ ಆಗ್ಬಿಡ್ತದೆ ಅಂತೆಲ್ಲ ಅನ್ಕೊಂಡಿರ್ತಾರೆ. ಅದಕ್ಕೆ ಹಾಗೆ ಸಹ ಇದನ್ನ ಮಾಡ್ಕೋಬೇಕಂತೆ, ಸದವಕಾಶವನ್ನು ಉಪಯೋಗಿಸ್ಕೊಳ್ಬೇಕಂತ. ಹೆಚ್ಚೆಚ್ಚು ಸಾಧನೆಯನ್ನು ಮಾಡಿಕೊಳ್ಳೋದು, ಓದೋದು, ಬರೆಯೋದು, ಅದು ಯಾವುದೋ ಬಾಲ್ಯದಲ್ಲಿ ಉಳಿದು ಹೋಗ್ಬಿಟ್ಟಿರ್ತದೆ, ಅದು ಯಾವುದೋ ಮಾಡ್ಲಿಕ್ಕಾಗಿರೋದಿಲ್ಲ. ಈಗ ಒಂದು ಒಳ್ಳೆ ಅವಕಾಶ. ಅವಾಗೆಲ್ಲ ಏನೇನೋ ಓದಬೇಕು ಅಂತ ಇಟ್ಕೊಂಡಿದ್ದೀವಪ್ಪ, ಆಗ್ಲಿಲ್ಲ, ಈ ಓದೋಣ ಅಂತ ಅದನ್ನೆಲ್ಲ ಓದೋದೋ ಬರೆಯೋದೋ ಮಾಡ್ಬೇಕಂತ. ಹಾಗಾಗಿ ಪಾಂಡವರಿಗೆ ಹೇಳ್ತಾರೆ, ನೀವು ಅಲ್ಲಿ ಇಲ್ಲಿ ಸಮಯವನ್ನು ಹಾಕ್ಬೇಡ್ರಿ, ಯಾತ್ರೆಯನ್ನು ಮಾಡ್ರಿ ಅಂತ ಹೇಳಿದ್ರೆ ಯಾತ್ರೆಗೆ ಹೊರಡುವಾಗ ಅವರಂದ್ರು, ಸುಮ್ಮನೆ ನಾವು ಒಬ್ಬರೇ ಯಾಕೆ ಯಾತ್ರೆಗೆ ಹೋಗ್ಬೇಕು? ಯಾರೊಬ್ರು ಆಚಾರ್ಯನ ಕರ್ಕೊಂಡು ಹೋದ್ರೆ ಚಲೋ ಇರ್ತದೆ. ನಮ್ಮ ಜೊತೆಗೆ ಒಬ್ರು ಆಚಾರ್ಯ ಇರ್ಬೇಕು, ಯಾತ್ರಾದಾಗ ಉಪಯೋಗ ಬೀಳ್ತಿರ್ತಾರೆ. ಎದಕ್ಕೆಲ್ಲ ಉಪಯೋಗ ಬೀಳ್ತಿರ್ತಾರೋ, ಹರಟಿಗೆಲ್ಲ ಉಪಯೋಗ ಬೀಳ್ತಾರೆ, ಕೊನೆಗೆ ಎದಕ್ಕೆ ಬೀಳಿಲ್ಲ ಅಂದ್ರು. ಕರ್ಕೊಂಡು ಹೋಗೋಣ ಅಂತ ಹೇಳಿ ಲೋಮಶರು ಎಂಬ ಮುನಿಗಳನ್ನು ಕರೆದುಕೊಂಡು ಯಾತ್ರೆಯನ್ನ ಮಾಡ್ತಾ ಬದರಿ ಕ್ಷೇತ್ರದಲ್ಲಿ ಬಂದು ಹಿಮವತ್ ಪರ್ವತವನ್ನು ದಾಟಿಕೊಂಡು ನಿಷಧ ಕೂಟವನ್ನು ದಾಟಿ ಕಿಂಪುರುಷವನ್ನು ದಾಟಿಕೊಂಡು ಮುಂದೆ ಮೇರು ಪರ್ವತದ ತಪ್ಪಲು, ಬಹಳ ಸೊಗಸಾದ ಭಾಗ ಅಂತ ಹೇಳ್ತದೆ ಮಹಾಭಾರತ, ಅಲ್ಲಿ ಆಶ್ರಮವನ್ನು ಮಾಡಿಕೊಂಡ್ರು. ಸ್ವಲ್ಪ ದೂರದಲ್ಲಿ ನರನಾರಾಯಣರ ಆಶ್ರಮ ಅಂತ ಆಶ್ಚರ್ಯ ಹೇಳ್ತದೆ. ಮಧ್ವ ವಿಜಯದಲ್ಲಿ ಉಲ್ಲೇಖ ಮಾಡುತ್ತಾರೆ, ಆಚಾರ್ಯರು ಈ ಬದರಿಯಿಂದ ಆ ಬದರಿಗೆ ಹೋದ್ರಂತ. ಹೋದ ಮೇಲೆ ವೇದವ್ಯಾಸ ದೇವರ ಹತ್ರ ಮಾತಾಡಿಸಿದ್ರು. ವೇದವ್ಯಾಸ ದೇವರ ಹತ್ರ ಮಾತಾಡಿಸಿದ ಮೇಲೆ ವೇದವ್ಯಾಸ ದೇವರಂದ್ರು, ನಿನಗೆ ಇನ್ನೊಬ್ಬರನ್ನ ಭೇಟಿ ಮಾಡಿಸೋಕ್ಕಾಗ್ಯದ ಬಾ ಅಂತ ಕರ್ಕೊಂಡು ಹೋದ್ರು. ಮಧ್ವಾಚಾರ್ಯ ಅಂದ್ರು, ನಿಮ್ಮನ್ನು ಭೇಟಿ ಆಗ್ಬೇಕಂತ ಬಂದಿನಿ, ಮತ್ತೆ ಯಾರನ್ನ ಭೇಟಿ ಮಾಡಿಸ್ತೀರಿ? ಇನ್ನೊಬ್ಬರು ಆಚಾರ್ಯ ಇದ್ದಾರೆ ಬರ್ರಿ ಅಂತ ಕರ್ಕೊಂಡು ಹೋದ್ರು. ಆ ವ್ಯಾಸರೇ ತಮ್ಮ ನಾರಾಯಣ ರೂಪದ ಕಡೆಗೆ ಕರೆದುಕೊಂಡು ಹೋಗಿ ಭೇಟಿ ಮಾಡಿಸ್ತಾರೆ. 8ನೇ ಸರ್ಗದ ತುಂಬ ಮಧ್ವ ವಿಜಯದಲ್ಲಿ ಇದೇ ಕಥೆ. ವ್ಯಾಸರು, ನಾರಾಯಣ, ಮಧ್ವಾಚಾರ್ಯ 3 ಮಂದಿ ಏಕಾಂತದಲ್ಲಿ ಕುಳಿತುಕೊಂಡು ಮಾತಾಡಿದ್ರು ಅಂತ ಹೇಳ್ತಾರೆ. ಏನು ಸೊಗಸಾಗಿರ್ಬೇಕ್ರಿ ಅದನ್ನೆಲ್ಲಾದ್ರೂ. ನಾವ ಒಂದಿಬ್ರು ಗಂಡ ಹೆಂಡತಿ ಬಾಗ್ಲ ಹಾಕೊಂಡು ಮಾತಾಡಿದ್ರೆ ಏನು ಆನಂದ ಇರ್ತದೋ, ಯಾರೋ ಅಣ್ಣ ತಮ್ಮನೋ ಮಾತಾಡಿದ್ರೆ ಏನು ಆನಂದ ಇರ್ತದೋ, ಅಥವಾ ಗುರು ಶಿಷ್ಯರು ಮಾತಾಡಿದ್ರೆ ಏನು ಆನಂದ ಇರ್ತದೋ, ಅಂಥದ್ದು ಎರಡೆರಡು ಭಗವದ್ ರೂಪಗಳು. ಎರಡೂ ಭಗವದ್ ರೂಪಗಳನ್ನು ನಿತ್ಯದಲ್ಲಿ ಕಾಣುವರು ಮಧ್ವಾಚಾರ್ಯರು. ಅವರೇನು ಕಂಡಿಲ್ಲ ಅಂತ ತಿಳ್ಕೊಬೇಡ್ರಿ. ನಹಿ ಹರಿಂ ಸತತಂ ನಮತ್ಯಸೌ ನಚನ ಪಶ್ಯತಿ ನಾಪಿ ನ ವಂದತೆ. ಮಧ್ವ ವಿಜಯದ 3ನೇ ಸರ್ಗದಲ್ಲಿ ಹೇಳುವಾಗಂತಾರೆ, ನಹಿ ಹರಿಂ ಸತತಂ ನ ಪಶ್ಯತಿ ಇತಿ ನ.
ಪರಮಾತ್ಮನ ನೋಡಿಲ್ಲ ಅಂತಿಲ್ಲ, ಯಾವಾಗಲೂ ಭಗವದ್ ರೂಪಗಳನ್ನು ನೋಡ್ತಾನೇ ಇರ್ತಾರಂತ. ನಿತ್ಯಾಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ ರೂಪಾಣಾಮಂತ ಮಂತ್ರಾಲಯ ಸ್ವಾಮಿಗಳು. ನಿತ್ಯದಲ್ಲೂ ಎಲ್ಲಾ ಭಗವದ್ ರೂಪಗಳ ಅಪರೋಕ್ಷ ಇದೆ ಅಂತ ವಾಯುದೇವರ ಒಂದು ಹೆಗ್ಗಳಿಕೆ. ಇದನ್ನು ವಾಯುದೇವರಿಗೆ ಮಾತ್ರ ಹೇಳಬೇಕೇ ವಿನಃ ಉಳಿದವರಿಗೆ ಹೇಳೋ ಹಾಗಿಲ್ಲ. ಇತರ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ನಮಗಿಂತಲೂ ಕೋಟಿ 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 ಪಟ್ಟು ಮಿಗಿಲಾದರೂ ಅವರಲ್ಲಿ ಅಷ್ಟೆಲ್ಲ ಗುಣಗಳಿದ್ರೂ ಕೂಡ ಒಂದು ದೋಷ ಏನು ಅಂದ್ರೆ ನಿತ್ಯಾಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ ರೂಪ ಇಲ್ಲ. ವಾಯುದೇವರಲ್ಲಿ ಮಾತ್ರ ಆ ಗುಣವನ್ನು ಕಾಣಲಿಕ್ಕೆ ಸಿಗುತ್ತದೆ. ಅಂಥವರಾಗಿದ್ರು ಮತ್ತೆ ವ್ಯಾಸರನ್ನು ನೋಡಿದಾಗ, ನಾರಾಯಣನ ನೋಡಿದಾಗ ಸನವಾ ವರ್ಣಾಂಡ ದರ್ಶಿನೋ ಮಮ ಮಮ ಬುದ್ಧ್ಯ ನಿಷ್ಕುತೂಹಲಿ ಗೃಹ ಬುದ್ಧಿಯ ಮಮ ನಿಷ್ಕುತೂಹಲಿ ನಮ್ಮಂತಾರೆ. ನಾನು ನವಾವರಣ ಸಹಿತವಾದ ಬ್ರಹ್ಮಾಂಡವನ್ನ ಮನೆಯಂತೆ ನೋಡ್ತೀನಿ, ಆದರೂ ಭಗವಂತನ ವಿಷಯಕ್ಕೆ ಬಂದಾಗ ಏನೋ ಹೊಸದ್ ನೋಡ್ತಾ ಇದ್ದೀನಲ್ಲ ಅಂತ ಗಾಬರಿ ಆಗತ್ತೆ ಅಂತ ಹೇಳ್ತಾರೆ. ಇಷ್ಟು ಅದ್ಭುತವಾಗಿ ನಾರಾಯಣಾಶ್ರಮಕ್ಕೆ ಕರೆದುಕೊಂಡು ಹೋಗಿ ಮತ್ತೆ ಅವರ ಕಡೆಯಿಂದ ವ್ಯಾಸಮುಷ್ಟಿಯನ್ನು ಕೊಡಿಸಿದ್ರು, ಇತ್ಯಾದಿ ಇತ್ಯಾದಿ ಎಲ್ಲ ಕಥೆಗಳು ಬರುತ್ತೆ. ಅಂತೂ ಆ ನರನಾರಾಯಣರ ಆಶ್ರಮದ ಸಮೀಪದಲ್ಲಿ ಈ ಪಾಂಡವರು ತಮ್ಮದೊಂದು ಆಶ್ರಮವನ್ನು ಮಾಡಿಕೊಂಡಿದ್ದಾರೆ. ಇದರಲ್ಲಿ ಅರ್ಜುನ ಮೈನಸ್, ಅವ ಇಲ್ಲವೇ ಇಲ್ಲ. ಅರ್ಜುನ ಏನ್ ಮಾಡಿದ್ದಾನೆ ಅಂದ್ರೆ ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ದಾನೆ. ಆ 12 ವರ್ಷ ವನವಾಸ ಇರಬೇಕಲ್ಲ, 12 ವರ್ಷ ವನವಾಸದಲ್ಲಿ 5 ವರ್ಷ ಇಂದ್ರದೇವರಲ್ಲಿ ಇದ್ದಾರೆ ಅಂದ್ರೆ ಸ್ವರ್ಗದಲ್ಲೇ ಇದ್ದಾರೆ. ಅರ್ಜುನ ಸ್ವರ್ಗಕ್ಕೆ ಹೋಗಿದ್ನಂತ. ನಾವು ಸಾಯಂಕಾಲ ಊಟ ಮಾಡಂಗಿಲ್ಲ ಅಂತ ಯಾರೋ ಅಂದ್ರಂತ. ಮತ್ತೆ ಏನ್ ತಗೋತಾರೆ? ಫಳಾರ ತಗೋತೀವಿ. ಏನ್ ಫಳಾರ ಅಂದ್ರಂತ? ಗೋಡಂಬಿ ದ್ರಾಕ್ಷಿ ಅಂದ್ರಂತೆ. ಊಟಕ್ಕಿಂತ ಅಪ್ಪ ಆತದು ಅಲ್ರಿ. ಊಟ ಮಾಡಿದ್ರೆ ಅನ್ನ ಸಾರನೆ ಮುಗಿದು ಹೋಗ್ತದೆ. ಇವ್ರು ಊಟ ಒಳ್ಳೆ ಗೋಡಂಬಿ ದ್ರಾಕ್ಷಿ ಕಿಲೋ ಗಟ್ಲೆ ತಿಂದ್ರೆ ಗತಿ ಏನಿಲ್ಲರ. ಅವ್ ವನವಾಸ ಹಂಗಿತ್ತು, ಗೋಡಂಬಿ ದ್ರಾಕ್ಷಿ ಫಳಾರ ಇದ್ದಂಗಿತ್ತು ಅವನು ವನವಾಸ. ಆರಾಮ್ ಸ್ವರ್ಗಕ್ಕೆ ಹೋದ್ರು, 5 ವರ್ಷ ಸ್ವರ್ಗದಾಗಿದ್ರು, ಎಲ್ಲ ಕಲ್ಕೊಂಡ್ರು, ಅದನ್ನ ಮಾಡಿದ್ರು ಇದನ್ನ ಮಾಡಿದ್ರು. ಆಮೇಲೆ ಬಂದ್ರು. ಇವ್ರಿಲ್ಲದೆ ಇರುವಾಗ ಈ ಕೆಲಸ ಆಯಿತು. ಇವರೆಲ್ಲ ಪಾಂಡವರು ಅಲ್ಲಿ ಹೋಗಿದ್ರು. ಆಗ ದ್ರೌಪದಿ ದೇವಿ ಒಂದು ಕಡೆಗೆ ಕೂತಿದ್ದಾಳೆ ಆಶ್ರಮದ ಮುಂದೆ. ಅದು ಒಂದು ದೊಡ್ಡದಾದ ಕಮಲ ಹಾರಿ ಬಂದು ತೊಡೆ ಮೇಲೆ ಬಿತ್ತು. ದೊಡ್ಡದಾದ ಕಮಲ ಹಾರಿ ಬಂದು ತೊಡೆ ಮೇಲೆ ಬಿತ್ತು. ದ್ರೌಪದಿ ದೇವಿ ನೋಡ್ತಾಳೆ, ಎಷ್ಟು ಚಂದಾಗಿದೆಯಲ್ಲ ಈ ಹೂವು. ಕರೆದ ಗಂಡನ್, ಏನ್ರಿ ಇಂಥದ್ದು ಇನ್ನೊಂದೆರಡು ಹೂ ತಗೊಂಬರ್ರಿ ಅಂದ್ರೆ ಪಾಪ ಭೀಮಸೇನ್ ದೇವರು, ನಿಂಗ್ ಬೇಕವ್ವ, ಆತ್ ಬಿಡು ಹೋಗ್ತೀನಿ ತಗೋ ಅಂತ ಹೇಳಿ ಆ ಹೆಂಡತಿ ಮೇಲೇನೋ ಭಯಂಕರ ಪ್ರೀತಿ ಇದ್ದವ್ರ ಗತಿಗೆ ಈ ಕೆಲವರೆಲ್ಲ ಹೆಂಡತಿ ಮೇಲೆ ಮಾತಾಡ್ಸ್ತಾವ, ನಿನ್ ಸಲುವಾಗಿ ನಾನು ಏನ್ ಕಾಳಜಿ ಮಾಡಿ ಎಲ್ಲ ಕೊಡಿಸ್ತೀನಿ ತಗೋ ಅಂತ ಹೇಳ್ತಿರ್ತಾರೆ. ಒಂದು ಕೊಡ್ಸಿರಂಗಿಲ್ಲ ಪುಣ್ಯಾತ್ಮ. ಬಾಯಿ ಒಳಗೆ ಕೊಡಿಸಿದ್ದೇ ಮೊನ್ನೆ ಯಾರೋ ಹೇಳಿಕತ್ತೀರ ಪಾಪ, ಅವ್ ಗಂಡ ಕೆಟ್ಟ ಜಿಪುಡಿ ಇದ್ದಂತವ. ಟ್ರೈನಾಗ ಹೊಂಟಾರ, ಪಾಪ ಹೆಂಡತಿ ನೀರಡಿಕೆ ಆತಂತ. ಏನ್ರಿ ನೀರಡಿಕೆ ಆಗ್ಲಿಕತ್ರಿ, ಒಂದು ಬಾಟ್ಲಿ ನೀರು ತಗೊಳ್ರಿ ಅಂತ ಹೆಂಡತಿ ಹೇಳಿದ್ಲಂತ. ಪಾಪ ಹೇಳ್ತಿರ್ತಾವ, ಹೆಂಡದೆಲ್ಲ ಹೇಳ್ತಿರ್ತಾನ. ಅದಕ್ಕೆ ಅವ್ ಗಂಡ ಏನ್ಬೇಕ, ಅಯ್ಯ ಹುಚ್ಚಿ ಹೆಂಡತಿ ಯಾಕ ಇದ್ರ ನೀರ್ ಯಾಕ ಮೈಸೂರು ಪಾಕ ಕೊಡಿಸ್ತೀನಿ ತಗೊಂಡ್ರಿ ಅಂದು. ಮೈಸೂರು ಪಾಕ ಕೊಡಿಸ್ತೀರಿ ಅಂದ್ಕೊಳ್ಳಿ ಅಕ್ಕಿ ಅನ್ಬೇಕು, ಏನ್ರಿ ನೀ ಹೇಳಿದ್ಕೊಳ್ಳೆ ಬಾಯಾಗ ನೀರ ಬಂದ್ಬಿಡ್ತು. ಹೌದಾ, ಆ ನೀರು ಕುಡಿ ಮುಗಿದು ಹೋತು ಅಂತ ಹೇಳ. ಮತ್ತದಕ್ಕೆ ನೀರು ತರಬೇಕಿನ್ನ ಏನ್ ಕೊಡಿಸ್ತಾರೆ ತಲೆ ಏನಾರ. ದ್ರೌಪದಿ ಹೇಳಿದ್ಲಂತ, ಇಲ್ಲ ಇಂಥ ಹೂ ಬೇಕು ನನಗೆ. ಇವು ಹೂ ಕೇಳಿದವ್ರದ್ದು ಒಂದು ದೊಡ್ಡ ಕಥೆ ಅದ್ರಿ, ಲೀಷ್ಟ ಭಾಳ ಅದರಿ. ಹೂ ಕೇಳಿದವ್ರೊಬ್ರು, ಜಿಂಕಿ ಕೇಳಿದವರೊಬ್ರು, ಆಕಳ ಕೇಳಿದವರೊಬ್ರು, ಹೆಂಡತಿ ಮಾತು ಕೇಳಿದವರೊಬ್ರು. ಇವೆಲ್ಲ ಕಥೆಗಳು ಭಾಳ ಅವ. ಈಗ ಹಿಂದಕಿನ ಕಾಲಕ್ಕೆ ನಮ್ಮಲ್ಲಿ ಒಂದು ಮಾತಿತ್ರಿ, ಹೆಂಡತಿ ಮಾತು ಕೇಳ್ತಾನಂದ್ರೆ ಅದರಂಥ ದೊಡ್ಡ ದೋಷ ಇಲ್ಲ ಅಂತ ಇರ್ತಿತ್ತು. ಹಿಂದಕ್ಕೆ ಕೇಳಿ ಶುರು ಮಾಡಿದೆ, ನೀನು ಹೆಂಡತಿ ಮಾತು ಅಂತ ಹೇಳಿ ಅದ್ರೇನೋ ದೊಡ್ಡದಾಗಿ ಮಾಡ್ತಿದ್ರು ಮನ್ಯಾಗ. ಪಾಪ ಅವ ಏನ್ ಕೇಳಿರಂಗಿಲ್ರಿ, ಹೆಂಡತಿ ಏನೋ ಒಂದು ಮಾತು ಹೇಳ್ತಿತ್ತು. ಅವಾಗ ಭಾಳ ಹಿಂದಕ್ಕೆಲ್ಲ ಏನು ಸಮಸ್ಯೆ ಅಂದ್ರೆ ಆರ್ಥಿಕವಾಗಿ ಸಮಸ್ಯೆ ಇತ್ತು ನಮ್ಮಲ್ಲೆಲ್ಲ. ಒಂದು ಸೀರೆ ಕೊಡಿಸ್ರಿ ಅಂತ ಅಕ್ಕಿ ಕೇಳಿದ್ರೆ ಆತ ಮುಂದಿನ ಪಗಾರದಾಗ ಕೊಡಿಸ್ತೀನಿ ಅಂತ ಇವಾಗ ಗಂಡು ಹೇಳಿದ್ರೆ ಶುರು ಮಾಡಿದ್ ನೋಡಿ. ಆಗಲೇ ಹೆಂಡತಿ ಮಾತು ಕೇಳಲಿಕ್ಕೆ ಯಾವಾಗ 60 ವರ್ಷ ಶಾಂತಿ ಮುಂದ್ರಿ ಅದು. ಆವಾಗ ಏನ್ ಎಲ್ಲರ ಹೆಂಡತಿ ಮಾತು ಕೇಳಲಿಕ್ಕೆ ಶುರು ಮಾಡಿದ್ ನೋಡಿ, ಅದು ಶುರು ಮಾಡ್ತಿರ್ತಾರೆ. ಭಾಳ ಮಜಾ ಇರ್ತಿತ್ತು ಅವತ್ತಿನ ಕಾಲಕ್ಕೆ. ನಾ ಈ ಹಿರಿಯರದೆಲ್ಲ ಮಾತಾಡಿದ್ವೆಲ್ಲ ಕೇಳಿ ಅದಕ್ಕೆ ಹೇಳ್ತಾ ಇರೋದು. ಆಕೆ ದ್ರೌಪದಿ ದೇವಿ ಕರೆದ್ಲು, ಬರ್ರಿ ಇಲ್ಲಿ ಅಂದ್ಲು. ಬಂದ್ಲು, ಪಾಪ ತೋರಿಸಿದ್ಲು, ನೋಡ್ರಿ ಎಷ್ಟು ಚಂದ ಆಗಿದೆ ಕಮಲ ಅಂದ್ಲು. ಏನ್ ಕಮಲ ಇದು? ಬಂಗಾರದ ಕಮಲ. ನೋಡ್ರಿ ಹೆಸರು ಸೌಗಂಧಿಕಾ ಪುಷ್ಪ, ವಾಸ್ತವಿಕವಾಗಿದೆ ಕಮಲ. ಅದು ಎಂಥ ಕಮಲ ಅಂದ್ರೆ ಬಂಗಾರದ ಕಮಲ. ನೋಡೇ ಇಲ್ಲ ಬಂಗಾರದ ಕಮಲ ಎಲ್ಲಿರ್ತದ್ರಿ ಎಲ್ಲಾದ್ರೂ? ಸಾಧ್ಯನೇ ಇಲ್ಲ. ಬಂಗಾರದ ಕಮಲ ಅಂತಂದು ಕೂಡ್ಲೆ ನಮ್ಮಲ್ಲಿ ಒಂದು ತಲೆಯಾಗ ಆರ್ಟಿಫಿಷಿಯಲ್ ಯಾರೋ ಮಾಡಿರ್ಬೇಕು, ಅದನ್ನ ಮಾಡಿದ್ದಕ್ಕೆ ಅದು ಬಂಗಾರದ ಕಮಲ ಆಗಿರ್ತದ ಅಂದ್ರೆ ಹತ್ತಿರ ಹಿಡಿದು ನೋಡಿದರೆ ವಾಸನೆ ಬರ್ತಿತ್ತಂತೆ. ಅದಕ್ಕೆ ಹೆಂಗ್ ಬರ್ಬೇಕ್ರಿ? ಬಂಗಾರದ ಕಮಲದಲ್ಲಿ ಎಲ್ಲಿಂದ ವಾಸನೆ ಬರಬೇಕು? ಮೂಸಿದರೆ ವಾಸನೆ ಇತ್ತಂತೆ. ಅದಕ್ಕಾಗಿ ಅದನ್ನ ಸುಗಂಧ ಭರಿತ ಪುಷ್ಪ, ಸೌಗಂಧಿಕಾ ಪುಷ್ಪ ಅಂತ ಕರೆದದ್ದು. ವಾಸ್ತವಿಕವಾಗಿ ಅದು ಏನದು? ಕಮಲದ ಹೂವದು. ಅದು ನೋಡ್ರಿ,
10 100 ದಳಗಳಿಂದ ಕೂಡಿರುವಂತಹದ್ದು. ಅದು ಸಣ್ಣದರಿಂದ ದೊಡ್ಡದವರೆಗಿನ ಸೈಜುಗಳಲ್ಲಿ ಇದ್ದದ್ದು. ಹಾರಿಕೊಂಡು ಬಂದು ದ್ರೌಪದಿ ದೇವಿಯರ ತೊಡೆ ಮೇಲೆ ಬಿದ್ದಿತ್ತು. ಅದನ್ನ ನೋಡಿದ್ರು, ಭೀಮಸೇನ ದೇವರು ತೋರಿಸಿದ್ರು. ಎಷ್ಟು ಚಂದದ ನೋಡ್ರಿ, ಬಹಳ ಚಂದದ. ಈ ಬಂಗಾರದ್ ನೋಡಿದ್ರೆ ಬಂಗಾರ ಆನಂದ ಆಗತ್ತೆ, ಮೂಸಿದ್ರೆ ವಾಸನೆ ಬರುತ್ತೆ. ಇಂಥದ್ದು ನೋಡ್ಲಿಕ್ಕೆ ಸಿಗೋದಿಲ್ಲ ಅಲ್ರಿ. ಎಲ್ಲೂ ಜಗತ್ತಿನಲ್ಲಿ ಕೇಳದೇ ಇದ್ದದ್ದನ್ನ ಭಗವಂತ ಸೃಷ್ಟಿ ಮಾಡಿ ತೋರಿಸಿಕೊಟ್ಟಿದ್ದಾನೆ. ನೋಡಿಕೊಳ್ರಿ, ನಾವು ಅಕ್ಕಸಾಲಿಗನ ಮನೆಯಲ್ಲಿ ಬಂಗಾರದ ಅಕ್ಕಸಾಲಿನ ಕಡೆಯಿಂದ ಬಂಗಾರದ ಹೂ ಮಾಡಿಸ್ಕೊಂಡು ಬಂದ್ರೆ, ತುಳಸಿನೋ ಬಂಗಾರ ಮಾಡಿಸ್ಕೊಂಡು ಬಂದ್ರೆ ಅದಕ್ಕೇನು ವಾಸನೆ ಬರೋದಿಲ್ಲ. ಅದಕ್ಕೇನು ವಾಸನೆ ಬರುತ್ತೆ? ಬದ್ನಿಕಾಯಿ ಏನು ವಾಸನೆ ಇರೋದಿಲ್ಲ. ಆ ವಾಸನೆ ಇರೋ ಹೂವು ಬಂಗಾರದ್ದಾಗಿರೋದಿಲ್ಲ. ಆದರೆ ದೇವರು ಅದನ್ನ ಎರಡನ್ನೂ ಕೂಡಿಸಿ ಮಾಡಿ ತೋರಿಸ್ತಾನೆ. ಬಂಗಾರದ್ದು ಇರಬೇಕು, ಸುವಾಸನೆಯೂ ಬರಬೇಕು. ಅಂಥ ಅದ್ಭುತವಾದ ಹೂವು ಎಲ್ಲಿತ್ತು? ವಸ್ತುಸ್ಥಿತಿ ಇದು ಎಲ್ಲಿತ್ತು ಅಂತ ಕೇಳಿದ್ರೆ, ಇದೇ ಮೇರು ಪರ್ವತದ ಹಾದಿಯನ್ನು ಹಿಡಿದು ಮುಂದೆ ನಡ್ಕೊಂಡು ಹೋದರೆ ಫಸ್ಟ್ ಸಿಗೋದು ಕುಬೇರನ ಮನೆ ಅಂತ, ಅಲಕಾಪುರಿ ಅಂತ ಹೆಸರು. ಆ ಅಲಕಾ ಪಟ್ಟಣದಲ್ಲಿ ಕುಬೇರನ ಮನೆಯಲ್ಲಿ ಒಂದು ದೊಡ್ಡ ಸರೋವರ ಅಂತ. ಅಲ್ಲಿ ಈ ಕಮಲಗಳು ಬೆಳಿತವಂತ. ಕುಬೇರನ ಭಾಗ್ಯ ಅಂಥದ್ದು ನೋಡ್ಕೊಳ್ರಿ. ಅವ ಶ್ರೀಮಂತ ಅಂತ ಕೇಳಿದ್ವಿ, ಹೆಸರು ಯಾರ ಪಾಪ ಶ್ರೀಮಂತ ಇದ್ರೆ ಅವ್ನು ಕುಬೇರ ಅಂತ ಕರೀತಿರ್ತಾರ. ಕುಬೇರ ಬಹಳ ದೊಡ್ಡ ಶ್ರೀಮಂತ ಅಂತ ಕೇಳಿದ್ವಿ. ಅಂಥ ಶ್ರೀಮಂತನಾದ ಕುಬೇರನ ಕೊಳದಲ್ಲಿ, ಸರೋವರದಲ್ಲಿ ಬಂಗಾರದ ಕಮಲಗಳು ವಾಸನೆಯುಕ್ತವಾದದ್ದು ಅದನ್ನು ಬೆಳೆಸಿಕೊಂಡಿದ್ದ. ಆ ಇದನ್ನ ಕೊಳದಲ್ಲಿ ಏನು ಹೂಗಳು ಬೆಳೀತಾ ಇದ್ವಲ್ಲ, ಅವುಗಳನ್ನ ತನ್ನ ಮನೆಯಲ್ಲಿ ಉಪಯೋಗಿಸಿಕೊಳ್ಬೇಕು ಅಂತ. ಅವೇನೋ ಹಚ್ಚಿದ್ದು ಇಟ್ಟದ್ದಲ್ಲ. ದಿವಸಕ್ಕೆ ನಮ್ಮಲ್ಲಿ ಪಾರಿಜಾತ, ಗುಲಾಬಿ ಬಳಿ ಹಂಗೆ ಬೆಳೀತಿದ್ವಂತೆ. ಬಂಗಾರದ ಹೂಗಳು ಸರಳವಾಗಿ ಬೆಳೀತಿದ್ವಂತೆ. ತನ್ನ ಪೂಜೆಗೋ ತನ್ನ ಎದಕ್ಕೋ ಕೆಲಸಕ್ಕೋ ಉಪಯೋಗಿಸ್ಕೊಳ್ತಾ ಇದ್ದಾನೆ. ಅಲ್ಲಿಂದ ಹಾರಿ ಇಲ್ಲಿ ಬಂದು ಬಿತ್ತಂತೆ. ಎಲ್ಲಿಯ ಕುಬೇರನ ಮನೆ, ಎಲ್ಲಿಯ ಗಂಧಮಾದ ನರನಾರಾಯಣರ ಆಶ್ರಮದ ಸಮೀಪ. ಅಲ್ಲಿಂದ ಇಲ್ಲಿ ಹೆಂಗೆ ಬಂತು? ಏನ್ ಸಮಸ್ಯೆ, ಏನ್ ಕಥೆ ಇದು ಅಂದ್ರೆ, ಅದಕ್ಕೊಂದು ಮಹಾಭಾರತ ಕಥೆಯನ್ನು ಜೋಡಿಸ್ತದೆ. ಮತ್ತೆ ಹೇಳ್ತದೆ, ಏನಿಲ್ಲ, ಗರುಡ ದೇವರು ಹಾರ್ಕೊಂಡು ಬಂದಿದ್ರಂತ. ಗರುಡ ದೇವರು ಹಾರ್ಕೊಂಡು ಬಂದಿದ್ರಂತ. ಅವರು ಈ ಕೊಳದಲ್ಲಿ ಇರುವಂತಹ ಒಂದು ಹಾವನ್ನ ತಗೊಂಡ್ರಂತ. ಹಾವು ತಗೊಂಡು ಮೇಲೆ ಹಾರಬೇಕಾದ್ರೆ ರೆಕ್ಕಿ ಝಾಡ್ಸಿದ್ರಂತ. ಅವ್ರ ರೆಕ್ಕಿ ಝಾಡ್ಸಿದ್ದಕ್ಕೆ ಅಲ್ಲಿದ್ದ ಕಮಲದ ಹೂ ಒಂದು ಹಾರ್ಕೊಂಡು ಬಂದು ಇಕ್ಕಿ ತೊಡೆ ಮೇಲೆ ಬಿದ್ದಿತ್ತಂತ. ಏನು ಸಂಬಂಧ? ಎಲ್ಲಿ ಕುಬೇರನ ಮನಿ, ಎಲ್ಲಿ ಇವರು ಆಶ್ರಮ, ಅಲ್ಲಿಂದ ಇಲ್ಲಿಗೆ ಹಾಯ್ದು ಬರೋದು ಅಂದ್ರೆ ಏನದು ನೋಡ್ರಿ. ಇದಕ್ಕೆ ಇವತ್ತು ಸೈನ್ಸು ಒಂದು ಇದೇ ಹೇಳಿದೆ, ಒಂದು ಸಿದ್ಧಾಂತವನ್ನು. ಏನು ಅಂದ್ರೆ ಬಟರ್ಫ್ಲೈ ಸಿದ್ಧಾಂತ ಅಂತ ಒಂದು ಕರೀತದೆ. ಬಟರ್ಫ್ಲೈ ಸಿದ್ಧಾಂತ ಅಂದ್ರೆ ಏನು ಅಂದ್ರೆ, ಎಲ್ಲಿಯೋ ಪಾತ್ರಗಿತ್ತಿ ರೆಕ್ಕೆ ಬಡದ್ರೆ ನಮ್ಮನೆ ಅಂಗಳದಲ್ಲಿ ಗಾಳಿ ಬೀಸುತ್ತೆ ಅಂತ ಒಂದು ಸಿದ್ಧಾಂತ ಹೇಳಿದ್ದಾರೆ ಇವತ್ತು. ಬಹಳ ವಿಚಿತ್ರವಾದ ಒಂದು ಮಾಡರ್ನ್ ಸೈನ್ಸ್ ಇಂದು ಬಟರ್ಫ್ಲೈ ಸಿದ್ಧಾಂತ ಅಂತ ಕರೀತಾರೆ. ಎಲ್ಲೋ ಒಂದು ಪಾತ್ರಗಿತ್ತಿ ಹೀಗೆ ಸುಮ್ಮನೆ ತನ್ನ ರೆಕ್ಕೆ ಬಡಿದ್ರೆ ಆ ಗಾಳಿಗೆ ಇನ್ನೊಂದು ಗಾಳಿ, ಆ ಗಾಳಿಗೆ ಇನ್ನೊಂದು ಗಾಳಿ, ಆ ಗಾಳಿಗೆ ಇನ್ನೊಂದು ಗಾಳಿ ಸೇರಿ 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 ನಮ್ಮನೆ ಬರೋ ಹೊತ್ತಿಗೆ ದೊಡ್ಡ ಗಾಳಿಯಾಗಿ ಬರುತ್ತೆ ಅಂತ ಒಂದು ಸಿದ್ಧಾಂತವನ್ನು ಬರೆದಿದ್ದಾರೊಬ್ಬ ಅಮೆರಿಕದ ಸೈಂಟಿಸ್ಟು. ಇದಕ್ಕಿಂತ ಮೊದಲೇ ವ್ಯಾಸರು ಈ ಮಾತನ್ನು ಹೇಳಿದ್ದಾರೆ. ಬಟರ್ಫ್ಲೈ ಸಿದ್ಧಾಂತ ಅಲ್ಲ, ಗರುಡ ಫ್ಲೈ ಸಿದ್ಧಾಂತ ಇದು ಅಂತ ಹೇಳಿದ್ದಾರೆ. ಗರುಡ ಎಲ್ಲಿಯೋ ರೆಕ್ಕೆಯನ್ನ ಬಡದ್ರೆ ಆ ಹೂವು ಹಾರಿ ಬಂದು ದ್ರೌಪದಿ ದೇವಿಯ ತೊಡೆ ಮೇಲೆ ಬಿತ್ತು. ನೋಡಿದ್ರೆ ದ್ರೌಪದಿ ದೇವಿಯರು ಬಹಳ ಚೆನ್ನಾಗಿದೆ. ಏನ್ರಿ, ಇಂಥದ್ದು ಒಂದು 4 ಬೇಕು ನೋಡ್ರಿ, ದಯವಿಟ್ಟು ತಂದು ಕೊಟ್ಬಿಡ್ರಪ್ಪ ಪ್ಲೀಸ್ ಅಂತ ಹೇಳಿದ್ರೆ, ಹೆಂಡತಿ ಮೇಲಿನ ಪ್ರೀತಿಯಿಂದ ಆತ್ ಬಿಡ, ನೀ ಕೇಳ್ತಿ ಅಂದ್ರೆ ಹೂ ಯಾಕೆ, ಗಿಡನ ತರ್ತೀನಿ ತಗೋ. ನಮ್ಮಲ್ಲಿ ಮಾತಾಡ್ತಿರ್ತಾವ ನೋಡ್ರಿ, ಉದ್ರಿ ಮಾತು ಅಂತ ಇರ್ತಾವ, ಕೆಲವೆಲ್ಲ ಉದ್ರಿ ಮಾತು ಅಂತ ಇರ್ತಾವಲ್ಲ. ಇಂಥವು ಕೃಷ್ಣನು ಮಾತಾಡಿದ್ದರಿ. ಕೃಷ್ಣನು ಮಾತಾಡಿದ. ಒಂದು ಸತ್ಯಭಾಮಾದೇವಿ ಕೂತಿದ್ಲು. ಆಕೆ ಸತ್ಯಭಾಮಾದೇವಿ ಕೇಳಿದ್ಲು, ಏನ್ರಿ ನನಗೊಂದು ಹೂ ಬೇಕಾಗ್ಯದ. ಅವಾಗ ಹುಚ್ಚಿ, ನಿನಗೇನು ಹೂ, ಗಿಡ ತಂದು ಕೊಡ್ತೀನಿ ತಗೋ ಅಂದ. ಸತ್ಯಭಾಮ ಅನ್ನೋದು, ಒಂದು ಹೂ ಕೊಡ್ರಿ ಮೊದ್ಲು, ಆಮೇಲೆ ಗಿಡ ಕೊಡುವಂತ ಏನ್ ಲೆಕ್ಕ. ನಾವಲ್ಲಿ ಕೆಲವು ಮಾತಾಡ್ತಿರ್ತಾರೆ, ಒಂದು ಬಳಿಯೇನ ನಿನ್ ಕೈ ತುಂಬ ಬಳಿ ಮಾಡಿಸಿ ಹಾಕಿಸ್ತೀನಿ, ಮೊದ್ಲು ಕಾಜಿನ ಬಳಿ ಕೊಡಿಸ್ರಿ, ಆಮೇಲೆ ಮಾಡಿಸಿ ಹಾಕ್ತೀನಿ. ಇಂಥ ಉದ್ರಿ ನಮ್ಮಲ್ಲೆಲ್ಲ. ಅದೇನಾಗಿತ್ತು, ನಾರದರು ಪಾಪ ಸ್ವರ್ಗದಿಂದ ಬರಬೇಕಾದ್ರೆ ಒಂದು ಹೂ ತಂದಿದ್ರು, ಪಾರಿಜಾತ ತಂದು ಕೃಷ್ಣನ್ ಕೈ ಕೊಟ್ಟು, ಸುಮ್ ಕೊಡ್ಬೇಕೋ ಬೇಡ, ಕೃಷ್ಣ ನಿಂಗೆ ಕೊಡಪ್ಪ, ನಿನ್ ಹೆಣ್ಣಲ್ಲಿ ಇಷ್ಟ ಬಂದ, ನಿಂಗೆ ಯಾರು ಭಾಳ ಬೇಕು ಅವ್ರಿಗೆ ಕೊಡ ಮತ್ತ ಅಂತ ಇಷ್ಟು ಹೇಳಿ ಕೊಳಿಸಿ ಅಲ್ಲಿ ಸತ್ಯಭಾಮ ಕಡೆ ಹೋಗಿ ಕೇಳ್ತಾರೆ, ಹೂ ಹೆಂಗಿತ್ತು ಸತ್ಯಭಾಮ ಅಂತ ಕೇಳಿದ್ರು. ಸತ್ಯಭಾಮ ಅಂದ್ಲು, ಯಾವ ಹೂವು ಅಂತ ಕೇಳಿದ್ಲಕ್ಕಿ. ಕೃಷ್ಣನ್ ಕೈ ಕೊಟ್ಟಿದ್ನಲ್ಲ, ನಿನಗ ಕೊಡು ಅಂತ ಹೇಳಿ ಕೊಟ್ಟಿದ್ನೇವ. ಮತ್ತ ಅಲ್ಲಿ ನಾರದ್ರು ಹೋಗಿ, ನನಗೆ ಕೊಡು ಅಂತ ಹೇಳಿ ನನಗೆ ಯಾಕೆ ಕೊಡ್ಲಿಲ್ಲ, ನೋಡ ನಾ ಹೇಳಿದ್ದು ಹಿಂಗೆ ಹೇಳಿದ್ದೆ ಅವಂಗ, ನಿಂಗೆ ಯಾರು ಭಾಳ ಬೇಕಾದವರು ಅವ್ರಿಗೆ ಕೊಡು ಅಂತ ಹೇಳಿದ್ದೆ, ನಿಂಗೆ ಕೊಟ್ಟಿಲ್ಲ ಹೋಗಿ ಅಂತ ಹೋಗ್ಬಿಟ್ರು. ಹಚ್ಚಿಟ್ರು ಹೋಗ್ಬಿಟ್ರು. ಕೃಷ್ಣ ಬಂದು ಆ ಪುಣ್ಯಾತ್ಮ ಸುಮ್ಮನೆ ಹೆಂಡತಿನ ಮಾತಾಡ್ಸಿಕ್ ಬಂದ. ಸತ್ಯಭಾಮ ಹೆಂಗಿದ್ದಿ ಅಂತ ಕೇಳಿಕ್ ಬಂದ್ರ, ಯೋ ರಾಮ ರಂಪಾಟ. ಅವಾಗೆಲ್ಲ ಒಂದು ಜಗಳಾಡೋದು ಒಂದು ಕ್ರಮ ಇತ್ತಂತ. ಹೆಂಗ್ ಜಗಳಾಡೋದು,
ಎದುರಿಗೆ ನಿಂತು ಇವರು ಲಕ್ಷ್ಮಿ ತಗೊಳ್ಳೋದು, ಅವರು ಪೋಲ್ಪಟ್ನಿ ತಗೊಳ್ಳೋದು, ಅವರು ಹೆಲ್ಮೆಟ್ ಹಾಕೊಳ್ಳೋದು, ಹಿಂಗೆಲ್ಲ ಏನಿದ್ದಿದ್ದಿಲ್ಲ. ಅದಕ್ಕೆ ಯಾರೋ ತಮಾಷೆ ಮಾಡ್ತಿದ್ರು, ಸೀರೆ ಸೇಲ್ ಹಾಕಿದ್ರಂತೆ, ಸೀರೆ ಸೇಲ್ ಅಂತ ಹೇಳಿ ಹಾಕಿದ್ರಂತೆ, ಜೊತೆಗೆ ಬರೆದ್ರಂತೆ ಈ ಸೀರೆ ಜೊತೆಗೆ ಒಂದು ಹೆಲ್ಮೆಟ್ ಅನ್ನು ಫ್ರೀ ಆಗಿ ಕೊಡ್ಲಾಗುತ್ತೆ ಅಂತ. ಅವ್ನು ಗಾಬರಿ ಆಯ್ತು, ಸೀರೆ ತಗೊಂಡ್ರೆ ಹೆಲ್ಮೆಟ್ ಹಾಕ್ರಿ, ಈ ಸೀರೆ ನೀವು ತಗೊಂಡು ಹೋದ್ಮೇಲೆ ನಿಮ್ಗೆ ಏಟು ಬೀಳೋದು ಗ್ಯಾರಂಟಿ, ಅದಕ್ಕೆ ಹೆಲ್ಮೆಟ್ ಕೊಟ್ಟಿದ್ರಂತ. ಅದಕ್ಕೆ ಎಲ್ಲಾದ್ರು ಅದಕ್ಕೆ ಅವ್ರು ಕೇಳಿದ್ರು, ಜಗಳಾಡೋದು ಹೆಂಗಾದ್ರೆ ಒಂದು ಕೋಣಿ ಇತ್ತಂತೆ, ಅದು ಭಾಳ ಶ್ರೀಮಂತರ ಮನ್ಯಾಗ ಒಂದು ಸಿಸ್ಟಮ್, ಅದು ಸಿಟ್ಟಿನ ಕೋಣಿ ಅಂತ ಬರ್ದಿದ್ರಂತ. ಅಲ್ಲಿ ಹೋಗಿ ಕೂತ್ ಬಿಟ್ರೆ ಸಿಟ್ಟು ಬಂದಂತ ಅರ್ಥ ರೀ. ಅದಕ್ಕೆ ಹೋಗ್ಬೇಕಾರೆ ಹಿಂಗೆ ಆಯ್ತು ರಾಮಾವತಾರದಾಗ, ಹಿಂಗೆ ದಶರಥ ಕೈಕೇಯಿನ ಭೇಟಿ ಆಗ್ಲಿಕ್ಕೆ ಹೋದ, ಎಲ್ಲಿ ಇದ್ದಕ್ಕಿ ಅಂದ್ರೆ ಸಿಟ್ಟಿನ ಕೊನೆಗೆ ಕೂತಿದ್ಲು ಅಂತ. ಹಂಗೆ ಹೋದ, ಕೃಷ್ಣ ಕೇಳ್ದ ಏನಾಯ್ತು ಅಂತ ಕೇಳಿದ, ಇಲ್ಲ ನಾರದ್ರು ನಿಮ್ ಕೈ ಹೂ ಕೊಟ್ಟಿದ್ರಂತಲ್ಲ. ಕೊಟ್ಟಿದ್ರು ಖರೆ, ನಿನಗೆ ಯಾವಾಗ ಹೇಳಿದ್ರು ಅಂತ ಅವಾಗ ಕೇಳಿದ ಕೃಷ್ಣ. ಹೂ ಕೊಟ್ಟಿದ್ದು ನನಗೆ, ನಿನಗೆ ಯಾವಾಗ ಹೇಳಿದ್ರು? ಆಗಲೇ ಬೆಳಗ್ಗೆ ಬಂದಿದ್ರು, ನಮ್ಮಲ್ಲೇ ಕಾಫಿ ಕುಡ್ಕೋತ ಎಲ್ಲ ಹೇಳಿ ಹೋದ್ರು. ವಾರ ಅವ್ ಕಾಫಿ ಕೊಟ್ಟು ಹೋದೆ ಹಚ್ಚಿಟ್ಟು ಹೋಗ್ಯಾರ ನೋಡ್ಬೇಕಿರ. ಇಲ್ಲ ಏನ್ ಕಾಜಿ ಮಾಡಬೇಡ ಹಿಂಗ. ಅವಾಗ ಏನಾಗಿತ್ತು, ಸರಿಯಾಗಿ ರುಕ್ಮಿಣೀ ದೇವಿಯರು ಒಂದ್ ಯಾವ್ದೋ ವ್ರತ ಮಾಡಿದ್ರು. ವ್ರತ ಉದ್ಯಾಪನೆಯ ಸಂದರ್ಭದಲ್ಲಿ ಅದನ್ನ ಅವಳಿಗೆ ಕೊಟ್ಟು ಬಿಟ್ಟಿದ್ರು. ಕೊಟ್ಟಿದ್ರೆ ನೋಡ್ರಿ ಇಲ್ಲೇನ್ ಮಾಡಿದ್ರು ಅಂದ್ರೆ ಹಚ್ಚಿಟ್ಬಿಟ್ಟಿದ್ರು ಅವರು. ಅದು ಯಾಕೆ ಹಚ್ಚಿಟ್ಟಿದ್ರು? ಅದು ಎಲ್ಲೋ ಒಂದ್ ಕಡೆಗೆ ಆಕ್ಷನ್ ಅದ್ರ ರಿಯಾಕ್ಷನ್ ಆಗತ್ತೆ ಅಂತಿದೆ ಎಲ್ಲ. ಸತ್ಯಭಾಮಾದೇವಿ ಏನ್ರಿ ನನಗೆ ಹೂ ಬೇಕು, ಕಾಜಿ ಬಿಡ್ನಿ, ಹೂ ಯಾಕೆ ಗಿಡ ಕೊಡಿಸ್ತೀನಿ ತಗೋ ಅಂತ ಅಂದ್ರು. ಆ ಹೆಂಡತಿ ಮಾತು ಕೇಳ್ಕೊಂಡು ಸ್ವರ್ಗಕ್ಕೆ ಹೋದ ಪರಮಾತ್ಮ, ಪಾರಿಜಾತ ತಗೊಂಡು ಬಂದ, ದೊಡ್ಡ ಯುದ್ಧ ಆತು. ಇದೆಲ್ಲ ಕಾರ್ಯಕ್ರಮ. ಹೆಂಡತಿ ಮಾತು ಕೇಳಿದ್ದು ಒಂದು ದೃಷ್ಟಾಂತ ಇದು ಮೊದಲೇ ಇತ್ತು. ಇದು ಕೃಷ್ಣಾವತಾರದ್ದು ಒಂದು ಹೆಂಡತಿ ಮಾತು ಕೇಳಿದ್ದು. ಈ ಹೆಂಡತಿ ಮಾತು ಕೇಳಿದ, ದೇವತೆಗಳ ಜೊತೆಗೆ ಯುದ್ಧ ಆತು. ರಾಮಾವತಾರದ ಹೆಂಡತಿ ಮಾತು ಕೇಳಿದ, ಆಕಿ ಸುಮ್ ಕೂಡಬೇಡ ಸೀತಾಬಾಯಿ. ಆ ಸೀತಾಬಾಯಿ ಏನ್ರಿ ರಾಮಾಚಾರಿಗೆ ಏನ್ರಿ ನನಗ ಜಿಂಕಿ ಬೇಕು. ಆ ಬಂಗಾರದ ಜಿಂಕಿ ಇರಂಗಿಲ್ಲ, ಬ್ಯಾಡ ಅಂತ. ಇಲ್ಲ ನಾ ನೋಡಿ ನೀವು ಸುಮ್ನೆ ಅಂತ ಹೇಳಿ, ಇಲ್ಲೇ ನಮ್ಮ ಮುಂದೆ ಹೋಗ್ಯದ, ನೀವಿಲ್ಲ ಹಂಗಂತೀರಿ, ನೀವು ಕೊಡಸ್ರಿ. ಆ ಜಿಂಕಿ ಇಂದ ಬಂದು ಹದ್ದ, ಅಲ್ಲೊಂದು ಜಗಳ ಶುರುವಾದ. ಅದು ಈ ಹೆಂಡತಿ ಮಾತು ಎಲ್ಲೆಲ್ಲಿ ಕೇಳಿ ಹೋಗ್ಯಾರ ಅಲ್ಲೆಲ್ಲ ಈ ಜಗಳ ಆಗ್ಯಾವಂತ. ಅಲ್ಲಿ ರಾಮಾಯಣ ಆಯ್ತು, ಜಿಂಕಿ ಹಿಂದ ರಾಮಾಯಣ ಆಯ್ತು, ಸತ್ಯಭಾಮಾನ ಹಿಂದ ಮಹಾಭಾರತ ಆಯ್ತು. ಒಬ್ರ ಇಬ್ರ ಇವ್ರದೊಂದು ಕಥೆ. ಈಗ ಭೀಮಸೇನ್ ದೇವ್ರು ಇವ್ರ ಹೆಂಡತಿ ಮಾತು ಕೇಳಿದ್ರಿ. ಈಗ ಇಲ್ಲೇನಾಗಬೇಕು, ಇಲ್ಲೊಂದು ಮಹಾಭಾರತ ಆಗ್ಬೇಕು. ಈಗ ಇಲ್ಲೇ ನಡೆಯೋದಿಲ್ಲ ಕೆಲಸ. ಇದನ್ನ ಬಿಡ್ರಿ, ಇನ್ನೊಬ್ಬ ಹೆಂಡತಿ ಮಾತು ಕೇಳಿದ. ಯಾರು? ಆ ಹೆಂಡತಿ ಮಾತು ಕೇಳಿದಕ್ಕೆ ಕೊನೆ ತನಕ ಹೆಂಡತಿ ಜೊತೆಗೆ ಸೇರ್ಲಿಲ್ರಿ ಅವ. ಭೀಷ್ಮಾಚಾರ್ಯರು ದ್ಯುನಾಮಕ ವಸು ಹೆಂಡತಿ ಮಾತು ಕೇಳಿದ್ರಿ. ವರಾಂಗಿ ಅಂತ ಹೆಂಡತಿ, ಆಕಿನ ಮಾತು ಕೇಳಿ ಏನ್ರಿ ನಮ್ ಗೆಳತಿಗೆ ಹಾಲು ಕುಡಿಸ್ತೀನಿ ಅಂತ ಹೇಳಿ, ನೀವು ಒಂಚೂರು ಹಾಲು ಬೇಕಾಗ್ಯದ. ಅದಕ್ಕೆ ಯಾಕೆ ಕಾಜಿ ಮಾಡ್ತೀಯ? ನಂದಿನಿ ಡೇರಿ ಅವ ಬೇಕಾ ಅಷ್ಟವ ತಗೊಂಬ, 1 ಲೀಟರ್ ಹಾಲು ತಂದು ಕುಡಿಸ. ಆ ಹಾಲಲ್ಲ, ನಮ್ ದೇವಲೋಕದ ಹಾಲು ಕುಡಿಸ್ತೀನಿ ಅಂತ ಹೇಳಿ ನೀನು ಸುಮ್ಕು ನಿಂದಲ್ದೇ ಇದು ಯಾಕೆ ಹರವ ಮಾಡ್ತಿ? ನಿಮ್ಮ ಮೇಲೆ ವಿಶ್ವಾಸದಿಂದ ಹೇಳ್ಬಿಟ್ಟಿನ್ರಿ ಬಾ, ಗುಂಡಿನ ಮೇಲೆ ವಿಶ್ವಾಸ ಅಂತ ಹೇಳ್ಬಿಟ್ಟಾಳಂತೆ. ಯಾರೋ ಅಂತಿದ್ರು ಹಂಗ ಅಂದಂತ. ಏನಿಲ್ಲ, ನಿಮ್ಮ ಹುಡುಗ ಪಾಸ್ ಆದ್ರೆ ಗಂಡನ ಮುಂದೆ ಹೇಳ, ಏನ್ರಿ ನೀವು ಲಘುನ ತಿರುಪತಿಗೆ ಹೋಗಿ ತಲೆ ಬೋಳ್ಸ್ಕೋಬೇಕ್ರಿ. ಯಾಕೆ? ನಾನು ಸುಂದರಾಬಾಯಿ ಮಾತು ಕೊಟ್ಬಿಟ್ಟಿನಿ, ನಿಮ್ಮ ಹುಡುಗ ಪಾಸ್ ಆದ್ರೆ ನಮ್ಮ ಮನೆಯವ್ರು ತಲೆ ಬೋಳ್ಸ್ಕೋತಾರ. ಅದು ನಿಮ್ಮ ಹುಡುಗ ನಮ್ಮ ತಲೆ ಬೋಳ್ಸ್ಕೋಬೇಕು ಕೆಲಸ ಎಲ್ಲರ ತಲೆ ಅಂದ್ರೆ ಏನ್ರ ಹುಚ್ಚ, ಏನೂ ಸಂಬಂಧ ಇಲ್ಲ. ನಾವು ಇಂಥವೇ. ನೀ ಯಾಕೆ ಮಾತು ಕೊಟ್ಟಿ? ಇಲ್ಲ ನಮ್ಮ ಗೆಳತಿ ನಾ ಮಾತು ಕೊಟ್ಬಿಟ್ಟಿನಿ. ಆಯ್ತು, ಹಣೆ ಬಾರಕ್ಕ. ಆಕಳ ತರ್ಲಿಕ್ಕೆ ಹೋದ್ರು, ಹಾಲು ತರ್ಲಿಕ್ಕೆ ಹೋಗ್ಲಿಲ್ಲ, ಆಕಳ ಕದಿಲಿಕ್ಕೆ ಹೋದ್ರು. ವಸಿಷ್ಠರಿಂದ ಬ್ರಹ್ಮದೇವರಿಂದ ಶಾಪಗ್ರಸ್ತರಾಗಿ ಭೀಷ್ಮಾಚಾರ್ಯ ಹುಡ್ತಾರೆ. ಇದು ಹೆಂಡತಿ ಮಾತು ಕೇಳಿದ ಕಥೆರಿ. ಹಿಂಗೆ ನೀವು ಇಡೀ ಮಹಾಭಾರತ ಭಾಗವತ್ ತೆಗೆದ್ರೆ ಹೆಂಡತಿ ಮಾತು ಕೇಳಿದವ್ರದ್ದು ಒಂದು ಲೀಸ್ಟ್ ಅದ್ರಿ. ಹೆಂಡತಿ ಮಾತು ಕೇಳಿದವರು, ಮಕ್ಕಳ ಮಾತು ಕೇಳಿದವರು, ದ್ರೋಣಾಚಾರ್ಯ ಮಕ್ಕಳ ಮಾತು ಕೇಳಿದವ್ರು. ಇವರು ಆ ಮಕ್ಕಳ ಮಾತು ಕೇಳಲಿಕ್ಕೆ ಹೋಗಿ ಆಕಳ ತರ್ಲಿಕ್ಕೆ ಹೋಗ್ತೀನಿ ಅಂತ ಹೋದ್ರು. 12 ವರ್ಷ ಕಡೆ ಹೋಗ್ಬಿಟ್ರು. ಈ ಮಕ್ಕಳ ಮಾತು, ಹೆಂಡತಿ ಮಾತು, ಗಂಡನ ಮಾತು ಹಿಂಗೇನು ಕೇಳ್ಕೋತ ಹೋಗ್ಯಾವ. ಇವು ಎಲ್ಲೆಲ್ಲೆಲ್ಲೋ ಪರಿವಸಾನ ಆಗ್ಬಿಟ್ಟಾವ. ಅಂಥ ಲೀಸ್ಟ್ ಒಳಗೆ ಇದೊಂದು ಲೀಸ್ಟ್ ರೀ. ಮತ್ತೆ ಅದಕ್ಕೆ ಹೇಳಿದ್ರು, ಗಚ್ಚನ್ ಸೌಗಂಧಿಕಾರ್ಥಂ ಪಥಿ ಸ ಹನುಮತಃ ಪುಚ್ಛಮಚ್ಛಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್ಸ ತ್ವಮುರು ವಪುಷಾ ಭೀಷಯಾಮಾಸ ಚೇತಿ ಪೂರ್ಣಜ್ಞಾನೌಜಸೋಸ್ತೆ ಗುರುತಮ ವಪುಷೋ ಶ್ರೀಮದಾನಂದತೀರ್ಥ ಕ್ರೀಡಾ ಮಾತ್ರಂ ತದೇತತ್ ಪ್ರಮದದ ಸುದಿಯಾಂ ಮೋಹಕದ್ವೇಷ ಭಾಜಾಂ. ಹೆಂಡತಿ ದ್ರೌಪದಿ ದೇವಿಯರ ಮಾತನ್ನ ಕೇಳ್ತಾರೆ. ಮಹಾಭಾರತ ರಾಮಾಯಣದಲ್ಲಿ ಹೇಳುವಾಗ ಶ್ರೀಮದ್ ಆಚಾರ್ಯರಂತಾರೆ, ಸೀತಾದೇವಿಗೆ ಬಂಗಾರದ ಜಿಂಕೆ ಇರುವುದಿಲ್ಲ ಎಂಬ ಸಣ್ಣ ಜ್ಞಾನವೂ ಇಲ್ಲದೆ ಹೋಯ್ತ. ಕಾಮನ್ ಸೆನ್ಸ್ ಇಲ್ವಾ ಅವಳಿಗೆ? ಜಗತ್ತಿನಲ್ಲಿ ಅಸಂಭವಂ ಹೇಮಮೃಗಸ್ಯ ಜನ್ಮ ತಥಾಪಿ ರಾಮೋ ಲುಲುಭೆ ಮೃಗಾಯ. ಹೇಮ ಮೃಗ ಬಂಗಾರದ ಜಿಂಕಿ ಎಂಬುದು ಜಗತ್ತಿನಲ್ಲಿ ಇಲ್ಲ ಎಂಬಂತಹ ತಿಳುವಳಿಕೆ ಗಂಡ ಹೆಂಡತಿಗೆ ಬರದೇ ಹೋಯ್ತೆ ಅಂದ್ರೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಒಂದು ಉದ್ದೇಶ ಇದೆ. ರಾಮನಿಂದ ದುಷ್ಟರ ಸಂಹಾರ ಆಗಬೇಕಾಗಿದೆ.
ಆಗಿ ಆ ಪುಣ್ಯದಲ್ಲಿ ತಾನು ಭಾಗಿಯಾಗಬೇಕಾದದ್ದು. ಸೀತಮ್ಮನಿಗೆ ಗಂಡನ ಯಶಸ್ಸನ್ನು ತರಬೇಕಾಗಿದೆ. ರಾಮ ವನವಾಸಕ್ಕೆ ಹೋದ, ಏನಿಲ್ಲ, ಸುಮ್ಮ ಖಾಲಿ ಊಟ ಮಾಡಿದ್ರು ಮಲಗಿದ್ರು, ಊಟ ಮಾಡಿದ್ರು ಮಲಗಿದ್ರು, ಎದ್ದು ಬಂದ್ರು. ಹಿಂಗಾಗಬಾರದು. ವನವಾಸ ಪ್ರವೇಶ ಮಾಡಿದ್ದೇ, ಅರಣ್ಯ ಪ್ರವೇಶ ಮಾಡಿದ್ದೇ ರಾಮ ದುಷ್ಟರ ಸಂಹಾರ ಮಾಡುವುದಕ್ಕಾಗಿ. ಭೀಮನಿಗೆ ದ್ರೌಪದಿ ದೇವಿ ಹೇಳ್ತಾರೆ ಹೂ ಬೇಕೇ ಬೇಕು ಅಂತ ಗಂಟೆ ಬೀಳ್ತಾರೆ. ಭೀಮಸೇನ ನೋಡ್ರಿ ಆಶ್ಚರ್ಯ, ಶಾಸ್ತ್ರವನ್ ಮಾತು ಹೇಳ್ತದೆ, ಅಲ್ರಿ ದ್ರೌಪದಿ ದೇವಿಗೆ ಹೂ ಬೇಕು ಅಂತ ಹೆಂಗೆ ಆಸೆ ಬಂತು? ಸಾಧ್ಯನೇ ಇಲ್ಲ. ಯಾಕೆ? 14 ಲೋಕವನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಆ ಹೆಣ್ಮಗಳಂತಾಳೆ, ನಿಮ್ಮ 14 ಲೋಕ ತಗೊಂಡು ನಾ ಏನ್ ಮಾಡ್ಲಿ, ನಮ್ಮ ಮನೆಯವ್ರಿದ್ದಾರ, ನಮ್ಮ ಮಾವಿದ್ದಾನ, ಸಾಕು ಅಂತ ಹೇಳ್ತಾಳಂತ. ನಮ್ಮ ಮಾವ ನಾರಾಯಣ, ನಮ್ಮ ಮನೆಯವರು ವಾಯುದೇವರು ಇಬ್ರು ಇದ್ದಾರೆ, ಇಷ್ಟು ಬಿಟ್ಟರೆ ನಂಗೆ ಇನ್ನೇನು ಬೇಡ, 14 ಲೋಕವನ್ನೇ ಒಲ್ಲೆ ಅಂದವಳು ಆ ಹೂವಿನಿಂದ ಬೆನ್ನಹತ್ತಿದ್ಲು. ಯಾತಕ್ಕಾಗಿ ಬೆನ್ನಹತ್ತಿದ್ಲು ಅಂತ ಕೇಳಿದ್ರೆ ಮಹಾಭಾರತ ಹೇಳುತ್ತೆ, ವಿಶೇಷವಾಗಿ ಪುಣ್ಯ ಸಂಪಾದನೆ ಮಾಡ್ಬೇಕಂತ. ಒಂದು ಹೂವಿನಿಂದ ಏನು ಪುಣ್ಯ ಬಂದಿತ್ತು ಎಲ್ಲರ? ಈ ಹೂವಿನಿಂದ ಏನು ಪುಣ್ಯ ಬಂದಿತ್ತು? ಈ ಹೂವನ್ನ ನಮ್ಮ ಮನೆಯವರು ತರ್ಲಿಕ್ಕೆ ಹೋಗ್ತಾರೆ, ಅಲ್ಲಿ ದೊಡ್ಡ ಮ್ಯಾಚ್ ಆಗತ್ತೆ, ಆ ಮ್ಯಾಚ್ನಲ್ಲಿ ವಿಕೆಟ್ಗಳು ಉರುಳುತ್ತಾವ, ಅದರ ಪುಣ್ಯ ನನಗೂ ಭಾಗ ಬರ್ತದ. ಎಷ್ಟು ಒಳಗಡೆಗೆ ಆ ಪುಣ್ಯ ಸಂಪಾದನೆ ಮಾಡಬೇಕು ಅನ್ನುವ ಆಸೆ ಇದೆ ನೋಡ್ಕೊಳ್ರಿ. ಯಾರಾದರೂ ಪೂಜೆ ಮಾಡ್ತಾ ಇದ್ರೆ, ಯಾರಾದರೂ ದಾನ ಕೊಡ್ತಾ ಇದ್ರೆ, ನಾವೊಂಚೂರು ಹೆಲ್ಪ್ ಮಾಡ್ಬೇಕು. ನಮಗೆ ಡೈರೆಕ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ. 1000 ರೂಪಾಯಿ ಗಟ್ಟಲೆ ಅವ ದಾನ ಕೊಡ್ತಿದ್ದ ಅಂದ್ರೆ ನಮಗಷ್ಟು ಕೊಡ್ಲಿಕ್ಕೆ ಆಗಲ್ಲ, ಅವ್ರೊಂದು ನಮ್ದೊಂದು 100 ರೂಪಾಯಿ ಸೇರಿಸ್ಬೇಕು. ನೋಡ್ರಿ, ನೀವು 1000 ಕೊಡ್ಲಿಕ್ಕತ್ತೇನೆ, ನಮ್ದೊಂದು 100 ತಗೊಳ್ರಿ, 900 ನಿಮ್ದಿರ್ಲಿ, ನಮ್ದು 100 ಇರ್ಲಿ, ಹಿಂಗೂ ಪುಣ್ಯ ಬಂತು. ಅವನ್ 100ರದ್ದೇ ಬರಲಿ, ಬರಬಲ್ತೆ ಯಾಕ? 1000ದೊಳಗಿನ 100 ಬರೋದು ಹೆಚ್ಚು. 100ಕ್ಕೆ 100 ಕೊಟ್ಟಾಗ ಬರೋ ಪುಣ್ಯ ಬೇರೆ, 1000ದೊಳಗೆ 100 ಬರೋ ಪುಣ್ಯ ಬೇರೆ. ಒಂಚೂರು ಸೇರಿಸೋಣ. ದ್ರೌಪದಿ ದೇವಿ ಅಂದ್ಲು, ನಿಮ್ ಪುಣ್ಯದಾಗ ನಮ್ದೊಂಚೂರು ಪಾಲ್, ಹೋಗ್ರಿ ಹೂ ತಗೊಂಡ್ಬರ್ರಿ. ಆಯ್ತು, ಭೀಮಸೇನ ಹೊರಟ. ಹೂ ತರ್ಲಿಕ್ಕೆ ಹೋದ್ರೆ ಯಾರ ಬುಟ್ಟಿ ತಗೊಂಡು, ಪ್ಲಾಸ್ಟಿಕ್ ಚೀಲ ತಗೊಂಡು, ಸಂಪುಷ್ಟ ತಗೊಂಡು ಹೋಗ್ತಾರೆ. ಗದಾ ತಗೊಂಡು ಹೋದಿ ಪುಣ್ಯಾತ್ಮ. ಹೂ ತರ್ಲಿಕ್ಕೆ ಗದಾ ತಗೊಂಡು ಹೋಗ್ತಾರೆ ಯಾರಾದರೂ? ವಿಚಾರ ಮಾಡಿ ನೋಡ್ರಿ ಹೆಂಗಿರ್ತದೆ ಅಂದ್ರೆ, ಇವರು ಗದಾ ಹೂ ತರೋ ವಿಷಯ ಇಲ್ಲೇ ಇಲ್ಲಿ, ಇವರಿಗೆ ಮ್ಯಾಚ್ ಆಡ್ಬೇಕಂತ ಇಟ್ಕೊಂಡು ಹೊಂಟಾರೆ. ಇವರು ಗದಾ ಹಿಡ್ಕೊಂಡ್ರು, ಹೋಗಿ ಬರ್ತೀನಿ ಹೂ ತರ್ಲಿಕ್ಕೆ ಅಂದ್ರು. ಅಕ್ಕಿ ಹಿಂಟ್ ಹೇಳಿದ್ರು, ಚೀಲ ಗಿಲ ಕೊಡ್ಲೇನ ಅಂದ್ರೆ, ಚೀಲ ಎದಕ್ ಬೇಕಾ? ಹುಚ್ಚಿ ಅದ್ರ ಚೀಲ ಎದಕ್ ಬೇಕಾಗ್ತದೆ? ಚೀಲ ಬೇಡ ಬೇಡ, ಹೂ ಹಂಗ ತರ್ತೀನಿ ತಗೋ ಅಂದ್ರು. ಹೌದು, ಗಚ್ಚನ್ ಸೌಗಂಧಿಕಾರ್ಥಂ ಪಥಿ ಸ ಹನುಮತಃ. ಇವ್ರು ಹೋಗ್ತಾ ಇರುವಾಗ ದಾರಿಯಲ್ಲಿ ಹನುಮಂತ ಬಂದ. ದೊಡ್ಡ ವೇಷ ಹನುಮಂತನದ್ದು, ಕೋತಿ ವೇಷ. ಇದೇ ಪ್ರಾಣದೇವ ತಾನು ಹೋಗೋ ಮೊದಲು ತನ್ನ ರೂಪ ಅಲ್ಲಿ ಮಲಗಿಸ್ಬಿಟ್ಟ. ಆ ಪ್ರಾಣದೇವರಲ್ಲಿ ಮಲ್ಕೊಂಡಾರ. ಮಲ್ಕೊಳ್ಳೋ ಸುಮ್ ಕೊಡ್ಬೇಕೋ ಬೇಡೋ, ಎಲ್ಲೋ ಒಂದು ಬಾಳೆ ವನದಲ್ಲಿ ಮಲಗಿದ್ದಾರೆ. ತಮ್ಮ ಬಾಲವನ್ನ ಇಡೀ ದಾರಿ ಉದ್ದಕ್ಕೆ ಹಾಕಿಬಿಟ್ಟಾರ. ಪಥಿಸ ಹನುಮತಃ ಪುಚ್ಛ ಮಚ್ಛಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತೆ. ಹೋದ್ರು, ನೋಡಿದ್ರು, ಬಾಲ ಬಡಿಸ್ತು. ಅವರಿಗೆ ಬಾಲ ಗೊತ್ತಾಯ್ತು, ಯಾವ ಮಂಗ್ಯಾನ್ ಬಾಲ ಇದು? ಇಷ್ಟು ದೊಡ್ಡ ಬಾಲ ಇದ್ದದ್ದು ನೋಡಿಲ್ಲ ನಾನೆಲ್ಲೂ. ಯಾಕಂದ್ರೆ ಮಂಗ್ಯಾಕಿರೋ ಬಾಲ ಎಷ್ಟಿರ್ತಾವ ಇಷ್ಟಿರ್ತಾವ್ರಿ. ಅವು ಗಿಡದ ಮೇಲೆ ಕೂತ ತೆಳಗೆ ಜೋತ್ ಬೀಳ್ತಿರ್ತಾವ, ಅದಕ್ಕಿಂತ ಜಾಸ್ತಿ ಏನಿರಂಗಿಲ್ಲ. ಈ ದಾರಿ ಉದ್ದಕ್ಕೆ ಬಿದ್ದಿರುವಂತಹ ಮಂಗನ ಬಾಲ ಯಾವುದಿದು? ಮೊದಲು ನೋಡಿದ್ರು, ದೂರದಲ್ಲಿ ನೋಡಿದ್ರು ಯಾವುದೋ ಒಂದು ಮಂಗ್ಯ. ಅದು ಹೆಂಗಿತ್ತು ಅಂತ ಹೇಳಿದ್ರೆ ಆಶ್ಚರ್ಯ ಪಡ್ತಾರೆ. ಅಚ್ಛಸ್ಯ ಹನುಮತಃ ಪುಚ್ಛಂ ಅಂತಾರೆ. ಬೆಳ್ಳಗಿದ್ರಂತ ಹನುಮಂತೇವರು. ಅಚ್ಛಸ್ಯ ಶುಭ್ರರಾದ ಆ ದೇಹ ಪೂರ್ಣ. ಪ್ರಾಯಶಃ ದೇಹ ಹೆಂಗೆ ತೋರಿಸಿರ್ಬೇಕವರು ಅಂದ್ರೆ, ವಯಸ್ಸಾದ ಮೇಲೆ ದೇಹದ ಕೂದಲೆಲ್ಲ ಬೆಳ್ಳಗಾಗ್ತದಲ್ಲ, ಹಾಗೆ ಬಿಳಿ ದೇಹವನ್ನ ತೋರಿಸಿ ಮಲ್ಕೊಂಡಿದ್ರಂತೆ. ಹೋದ ಹನುಮ, ಭೀಮ ಹೋದ, ಕೋತಿ ಬಾಲ ತೆಗಿ ಎಂದ. ಪಾಪ ಅವರು ಕೇಳಿಸ್ಕೊಳ್ಳೇ ಇಲ್ಲ ಹನುಮಂತ. ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನು, ಮಾತಾಡುವನು ಬೆರಗಾಗಿ. ಜಗನ್ನಾಥದಾಸರಂತಾರೆ, ಆ ರಾಮ ಏನ್ ಮಾಡ್ತಾನಲ್ಲ, ಈ ಹನುಮನು ಅದೇ ಮಾಡ್ತಾನೆ. ರಾಮಗ ಹನುಮಗ ಇಷ್ಟ ವ್ಯತ್ಯಾಸ, ಅವ ಬಿಂಬ ಇವ ಪ್ರತಿಬಿಂಬ, ಬಿಟ್ರೆ ಇನ್ನೇನು ವ್ಯತ್ಯಾಸ ಇಲ್ಲೇ ಇಲ್ಲ. ಆ ಲಕ್ಷ್ಮೀದೇವಿ ಏನ್ ಮಾಡ್ತಾಳಲ್ಲ, ಈ ಭಾರತೀ ದೇವಿನೂ ಅದೇ ಮಾಡ್ತಾಳ. ಒಂದ ವ್ಯತ್ಯಾಸಕ್ಕೆ ಬಿಂಬ, ಈಕಿ ಪ್ರತಿಬಿಂಬ, ಬಿಟ್ರೆ ಇನ್ನೇನು ಇಲ್ಲೇ ಇಲ್ಲ. ಅಕ್ಕಿ ಹೂ ತಗೊಂಬ ಅಂತ ಹೇಳಿದ್ರೆ ಈಕಿ ಹೂ ತಗೊಂಬ ಅಂತಾಳ. ಇವ ಹೂ ತಗೊಂಬರ್ಲಿಕ್ಕೆ ಹೋಗ್ತೀನಿ ಅಂದ್ರೆ ಇವನು ಹೂ ತಗೊಂಬರ್ಲಿಕ್ಕೆ ಹೋಗ್ತೀನಿ ಅಂತ. ಅಂದ್ರೆ ಆ ಭಗವಂತನಲ್ಲಿಯೂ ವಾಯುದೇವರಲ್ಲೂ ಮಹಾಲಕ್ಷ್ಮೀ ದೇವಿಯಲ್ಲೂ ಮತ್ತೆ ಭಾರತೀ ದೇವಿಯಲ್ಲೂ ಬಿಂಬ ಪ್ರತಿಬಿಂಬ ಭಾವ ಎಷ್ಟು ಸ್ಫುಟವಾಗಿದೆ. ಶ್ರೀಮದಾಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳುವಾಗ ಒಂದು ಮಾತಂತಾರೆ, ಸಹಿ ಬಿಂಬಕ್ರಿಯೆ ಇವ ಕ್ರಿಯಾವಾನ್. ಒಂದು ಕ್ರಿಯೆ ನಮ್ಮಿಂದ ಆಗ್ತಾ ಇದೆ ಅಂದ್ರೆ ಅದರ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಅನುಸಂಧಾನವನ್ನು ಮಾಡಿಕೊಳ್ಳ್ರಿ. ಬಿಂಬಕ್ರಿಯೆ ಇದೆ ಅಂತೆ ಪ್ರತಿಬಿಂಬದ ಕ್ರಿಯೆ ಆಗ್ತಾ ಇರ್ತದೆ. ಇಡೀ ವಾಯುದೇವರ ಚರಿತ್ರೆಯನ್ನ ಕೇಳಿದ ಮೇಲೆ ಒಂದು ಅರ್ಥ ಆಗಬೇಕು ನಮಗೆ. ಮೊದಲನೇ ಪ್ರತಿಬಿಂಬದ ಕ್ರಿಯೆ ಇಷ್ಟು ಸೊಗಸಾಗಿ ನಡೀತಾ ಇದೆ ಅಂದ್ರೆ ಪ್ರತಿಬಿಂಬದ ಕ್ರಿಯೆ ಇಷ್ಟು ಸೊಗಸಾಗಿ ನಡಿಬಾರ್ದು. ಅಲ್ಲಿ ಭಗವಂತನಿಗೆ ಸ್ತ್ರೀಯರಲ್ಲಿ ಮೊದಲನೇ ಪ್ರತಿಬಿಂಬ ಮಹಾಲಕ್ಷ್ಮೀ ದೇವಿ, ಮೊದಲನೇ ಪುರುಷ ಪ್ರತಿಬಿಂಬ ವಾಯುದೇವರು.
ಆ ಮಹಾಲಕ್ಷ್ಮೀ ದೇವಿಯ ಮೊದಲ ಪ್ರತಿಬಿಂಬ ಭಾರತೀ ದೇವರು. ಇಲ್ಲಿ ವಾಯುದೇವರು, ಅಲ್ಲಿ ಭಾರತೀ ದೇವರು ಇಬ್ಬರು ಅದೇ ರೀತಿಯಾಗಿ ನಟನೆಯನ್ನು ಮಾಡುತ್ತಾರೆ. ಅಲ್ಲಿ ಹನುಮ ಮಲಗಿದ್ದಾನೆ, ಬಾಲ ಬಿಟ್ಟಿದ್ದಾನೆ. ಬಂದ ಭೀಮ, ಏ ಕೋತಿ ಬಾಲ ತೆಗಿ ಎಂದು. ಸುಮ್ಮನೆ ಕೇಳಿಸ್ಲೇ ಇಲ್ಲ, ಸುಮ್ಮನೆ ಕೂತಿದ್ರು. ಕೆಲವರು ಈ ಕೇಳಿಸಿದ್ರು ಕೇಳಿಸ್ದೆ ಇದ್ದಂಗಿರ್ತಾರೆ, ಅವು ಬಹಳ ಬುದ್ಧಿವಂತರ್ರಿ. ಕೆಲವೊಮ್ಮೆ ಹಂಗೆ ಮಾಡ್ಬೇಕಾಗ್ತಿರ್ತದೆ. ನಾವು ಮನಿ ಒಳಗೆ ಬೈದ್ರು ಬೈದೇ ಇಲ್ಲ ಅಂತ ಹಂಗೆ ಕೂತ್ಕೋಬೇಕಾಗ್ತಿರ್ತದ. ಬೈದದ್ದಕ್ಕೆಲ್ಲ ಆನ್ಸರ್ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಮನಿನೇ ಆಗಂಗಿಲ್ಲ, ಆಮೇಲೆ ರಣಾಂಗಣ ಆಗ್ಬಿಡ್ತದೆ. ಅಷ್ಟೊತ್ತು ತಾಸುಗಟ್ಲೆ ಬೈದ ಮೇಲೆ ಕೇಳಿಸ್ತೇನೆ ನಿಮಗ ಅಂದ್ರು, ಏನಂದಿ ಅಂದಿಷ್ಟ ಮುಗಿದು ಹೋಗ್ತಲ್ಲ. ಒಂದ ಶಬ್ದ ತಾಸುಗಟ್ಲೆ ಬೈದಿರ್ತಾರ, ಬೈದ ಮೇಲೆ ಕೇಳಿಸ್ತಿಲ್ಲ ನಿಮ್ಮ ಕಿವಿಗೆ ಅಂದ್ರು, ಏನಂದಿ ಅಂದ್ರೆ ಅಲ್ಲಿಗೆ ಶಾಂತ. ಇಷ್ಟು ಪಡ್ಕೊಂಡೆ ನಿಮ್ ಕಿವಿಗೆ ಬೀಳಲಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ, ಮುಗಿದೋದು. ನೀವು ಆನ್ಸರ್ ಕೊಟ್ರಿ ಅಂದ್ರೆ ಶುರು ನೋಡ್ರಿ ಮತ್ತೆ ಹಿಂಗೆ ಆಯ್ತು. ಪಾಪ ಅವ್ ಗಂಡ ಸುಮ್ ಕರಿಯೋಂಗ್ ಕರ್ದಾನೆ. ಏನ ಬೆಳಿಗ್ಗೆ ಅದು ವಾಕಿಂಗ್ ಹೋಗೋಣ ಬಾರ ಅಂತ ಇಷ್ಟು ಕರೆದ್ರೆ ಅಂದ್ರೆ ನನ್ನೇನು ಲಟ್ಟಿದ್ರಿ ಅಂತ ತಿಳ್ಕೊಂಡ್ರೆ ನನ್ನೇನ್ರ ಅದು ಸುಮ್ ಕರ್ದಾನ. ಪಾಪ ಬಾರ ವಾಕಿಂಗ್ ಹೋಗೋಣ ಅಂತ ಬೆಳಿಗ್ಗೆ ಅಂದ್ರೆ ನಾ ಲಟ್ಟಿದ್ರಿ ಅಂತ ಅರ್ಥೇನೆ. ಹಂಗಲ್ಲ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿದೆ, ಹಂಗಾರೆ ನಾ ರೋಗಿ ಇದ್ದೀನಿ ಅಂತ ಅರ್ಥ. ಅದಕ್ಕೆ ಅವ್ ಅಲ್ಲ, ನೀ ರೋಗಿನೂ ಇಲ್ಲ ಏನೂ ಇಲ್ಲ, ಏನೋ ನಮ್ ಚಟುವಟಿಕೆಯಿಂದ ಇರ್ಬೇಕು, ಹಂಗಾರೆ ನಾ ಆಲಸಿ ಇದ್ದೀನಿ ಅಂತ ಅರ್ಥ. ಅದಕ್ಕೆ ನೀವೇನ್ ಕೇಳ್ತಾ ಇದಕ್ಕೊಂದು ಉತ್ತರ ಶುರುವೆ. ಅವ್ ವಾಕಿಂಗ್ ಕರೆದ್ರೆ ಮುಂದಿನೆಲ್ಲ ಬೆಳ್ಕೊತ ಹೋಗ್ತಾವ. ಅದಕ್ಕೆ ಕರಿಬೇಕಾದ್ರೆ ನೋಡ್ಕೊಂಡು ಕರಿತಿರ್ಬೇಕು. ವಾಕಿಂಗು ಬೇಡ, ಏನೋ ಬೇಡ ಅಂತ ಇಷ್ಟೇ. ಹಂಗಾರೆ ನಾ ಮಂಡಿದ್ದೀನಿ, ನಿಮ್ಮ ಮಾತು ಕೇಳಂಗಿಲ್ಲೇನು? ಕೊನೆ ಮಾತು ಹೇಳ್ದ, ಬೇಡ ಮಾರಾಯ್ತಿ, ನೀವು ಬೇಡ, ವಾಕಿಂಗ್ ಬೇಡ, ಸುಮ್ ಕೂಡು ಅಂದ್ರೆ ಹಂಗಾರೆ ನಾ ಹಠ ಮಾಡ್ತೀನಿ, ನಿಮ್ಮ ಮಾತು ಕೇಳಂಗಿಲ್ಲ ಅಂತ ಅರ್ಥೇನೆ. ಬಿಡ್ಲೇ ಇಲ್ಲ. ನೀವು ಇದೆಲ್ಲ ಮಾತು ಕೇಳೋಕ್ಕಿಂತ ಸುಮ್ ಕೊಡೋದು ವಾಸಿ. ನಮ್ ಕಿವಿನೇ ಕೇಳಿಸಿಲ್ಲ, ಬೆಸ್ಟ್. ಹಿಂಗೇನಾಯ್ತು ಅಂದ್ರೆ ಅದು ಬೆಸ್ಟ್ ಆಯ್ತು. ಅದು ಹನುಮಂತಿಯವರು ಕೇಳ್ಸೇ ಇಲ್ಲ. ಮತ್ತೆ ಕೋತಿ ಬಾಲ ತೆಗಿಯೋ ಅಂದ್ರು. ಆ ಕೋತಿ ಇಲ್ಲ, ಮಂಗ್ಯ ಇಲ್ಲ, ಬಾಲ ಇಲ್ಲ, ತೆಗಿಲೇ ಇಲ್ಲ. ಮೆಲ್ಲಕ್ಕೆ 4-5 ಸರ್ತಿ ಹೇಳಿದ್ಮೇಲೆ ಕಣ್ಬಿಟ್ರಂತ. ಕಣ್ಬಿಟ್ಟು ಹೀಗೆ ತಿರುಗಿ ನೋಡಿದ್ರಂತ. ಏನ್ ದೊಡ್ಡ ಕಾಯ ರೀ ಇದು, ಬೃಹತ್ ಕಾಯ ಹನುಮಂತ. ಸುಮ್ಮನೆ ಹೀಗೆ ತಿರುಗಿ, ಏನಪ್ಪಾ ಯಾಕೆ ಗಲಾಟೆ ಮಾಡ್ತೀಯೋ ಮಾನವ, ಯಾಕಿಷ್ಟು ಗಲಾಟೆ ಮಾಡ್ತಿ? ನೀನ್ ಬಾಲ ತೆಗಿಯಪ್ಪ, ನಾ ಮೇಲೆ ಹೋಗ್ಬೇಕಾಗಿದೆ, ಮುಂದೆ ಹೋಗ್ಬೇಕಾಗಿದೆ ಅಂದ್ರು. ಅವ್ರೇನ್ ಅನ್ಬೇಕ್ರಿ ಎಲ್ಲರ? ಹನುಮಂತ ಏನ್ ಅನ್ಬೇಕು? ಅಲ್ಲೋ ದಾಟ್ಕೊಂಡು ಹೋಗು, ಅದನ್ನ ಯಾಕೆ ತೆಗಿ ಅಂತ ಕೇಳ್ತಾರ. ಬಾಲ ದಾಟ್ಕೊಂಡು ಹೋಗ್ಲಿಕ್ಕೆ ಬರಂಗಿಲ್ಲ ನಿನಗ, ಇಷ್ಟದ ಬಾಲ ಅದೇನ್ ಜಿಗ್ಲಿಕ್ಕೆ ಏನ್ ಹೊಡೆದ, ಜಿಕ್ಕೊಂಡು ಹೋಗ್ಬಾರ್ದ ಅಂದ್ರೆ ಏನ್ ಅನ್ಬೇಕು ಗೊತ್ತಾ? ಭೀಮಸೇನ ದೇವರು ನಮ್ಮಮ್ಮ ಹೇಳ್ಯಾಳ ಸಣ್ಣಕ್ಕಿದ್ದಾಗ, ಏನು ಮಲಗಿದವ್ರನ್ನ ದಾಟಬಾರದು ಅಂತ ಹೇಳ್ಯಾಳ, ದಾಟಂಗಿಲ್ಲ ಅಂತ ಹೇಳಿದ್ರಿ. ನೋಡ್ರಿ, ಈ ಪಾಠ ನಮ್ಗೆ ಹಿರಿಯರು ಹೇಳ್ತಿದ್ರು. ನಮ್ಮ ಮನ್ಯಾಗ ನಮ್ಮ ಅಜ್ಜಿ ನಮ್ಮವ್ವ ಹೇಳ್ತಿದ್ರು ನಮಗೆ. ಮಲ್ಕೊಂಡವ್ರು ಕೂತವ್ರನ್ನ ದಾಟಬಾರದು, ಎಡಕ್ಕ ಸೀನ್ಬಾರದು, ಬಲಕ್ಕ ಹೊಲಿಬಾ ಎಲ್ಲ ಹೇಳ್ತಿದ್ರು. ಅವ್ ಏನಿಲ್ಲ ಇಲ್ರಿ, ನಮಗೆ ನೋಡಂಗಿಲ್ಲ, ಪರ್ರಂತ ಸೀನ್ ಬಿಡೋದೆ. ಅವ್ ಯಾವ ಬೆಳ್ಕೋವಲ್ಯಾಕ ದಾಟ್ ಬಿಡೋದೆ, ಏನ್ರ ಹಾಕೋವಲ್ಯಾಕ. ಇದನ್ನ ವನಪರ್ವದಲ್ಲಿ ಭೀಮಸೇನ ವ್ಯಾಸರು ಉಲ್ಲೇಖ ಮಾಡ್ತಾರೆ. ಕುಂತಿ ಹೇಳಿದ್ಲು ನನಗೆ ಪಾಠವನ್ನ. ಏನ್ ಪಾಠ ಹೇಳಿದ್ಲು ಅಂದ್ರೆ, ಮಲಗಿದವರನ್ನ ದಾಟಬಾರದು ಅಂತ ಹೇಳಿದ್ದಾಳೆ, ಅದನ್ನ ನಾನು ದಾಟೋದಿಲ್ಲ. ನಿಮ್ಮಮ್ಮ ಭಾಳ ಚಲೋ ಹೇಳ್ಯಾಳಪ್ಪ, ಒಂದು ಕೆಲಸ ಮಾಡು, ನೀನೇ ಬಾಲ ತೆಗೆದಿಟ್ಟು ಹೋಗು. ನಂಗೆ ಆಗಲ್ಲ, ನಂಗೆ ವಯಸ್ಸು ಭಾಳ ಆಗ್ಬಿಟ್ಟದ. ಇಲ್ಲಿಂದ ಹಿಂಗೆ ಎದ್ದು ಬಾಲ ಸರಿಸ್ಕೊಳ್ಳೋಷ್ಟು ಆಗ್ಲಾರ್ದಷ್ಟು ವಯಸ್ಸಾಗ್ಯದ ನನಗೆ. ಈ ಕೆಲವರಂತರೂ ಮಹಾ ಆಲ್ಸಿಗಳಿರ್ತಾರೆ, ಮಹಾ ಆಲ್ಸಿನ ಆಲ್ಸಿ. ಆಕೆ ಹೆಂಡತಿ ಕರಿತಾರಂತ, ಏನ ಇಲ್ಲೊಂಚೂರು ತೋರಿಸ್ಲಿಕ್ಕತ್ತ, ಎಲ್ಲಿ ಇಲ್ಲಿಂದ ಕೈ ಇಲ್ಲಿ ಬರ್ಲಿಕ್ಕೆ ಆಗಿಲ್ಲ, ಆಕೆ ಹೆಂಡತಿ ಬಂದು ತೋರಿಸ್ಬೇಕು. ಎಂತ ಆಲ್ಸಿಗಳು ಇರ್ತಾರೆ. ಹೇಳಿ ನೋಡು, ನೀನೇ ಬಾಲ ಎತ್ಕೊಂಡು ಹೋಗು, ನೀನೇ ಬಾಲ ಎತ್ಕೊಂಡು ಹೋಗು ಅಂದ್ರೆ ಭೀಮಸೇನ ದೇವರೇನಂದ್ರು, ಪಾಪ ವಯಸ್ಸಾಗ್ಯದ, ಸೀನಿಯರ್ ಸಿಟಿಜನ್ನು, ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೋಬೇಕು, ಆಯ್ತು ಅಂತೇಳಿ ಸುಮ್ಮನೆ ಹಿಂಗೆ ಎತ್ತಿದ್ರು. ನೋಡಿ, ಇಷ್ಟೆಲ್ಲ ಕಥೆಯನ್ನ ಪಂಡಿತಾಚಾರ್ಯರು ಎಷ್ಟು ಸರಳವಾದ ಶಬ್ದಗಳಲ್ಲಿ ಸಂಗ್ರಹ ಮಾಡಬೇಕು. ಇದೇನಿದೆ ಗೊತ್ತಾ, ಸ್ವಲ್ಪೇ ಶಬ್ದದಲ್ಲಿ ಎಲ್ಲಾ ಸಂಗ್ರಹ ಮಾಡೋ ಜವಾಬ್ದಾರಿ ಇದು. ನೀವು ಬಿಡಿಸಿ ಹೇಳ್ರಿ ಅಂದ್ರೆ ಏನ್ ಸಮಸ್ಯೆ ಇಲ್ಲ. ಈಗ ನೋಡ್ರಿ, ನಮ್ಗೇನು ಅನಾಯಾಸನ ಹೇಳ್ಬಿಟ್ರಿ ನಾವು ಇಷ್ಟೆಲ್ಲ ವಿಷಯವನ್ನ. ಆದ್ರೆ ಇದನ್ನ ಸಂಗ್ರಹ ಮಾಡಿ ಹೇಳು ಅಂದ್ರೆ ಬರೋದೇ ಇಲ್ಲ, ಬಹಳ ಕಷ್ಟ ಆಗ್ಬಿಡ್ತದೆ. ಗಚ್ಚನ್ ಸೌಗಂಧಿಕಾರ್ಥಂ ಪಥಿ ಸ ಹನುಮತಃ ಪುಚ್ಛಮಚ್ಛಸ್ಯ ಭೀಮಃ ಪ್ರೋದ್ಧರ್ತುಂ. ಬಂದ್ರಿಗಲಿ ಪ್ರೋದ್ಧರ್ತುಂ ಎತ್ತಬೇಕು. ಉದಾಸೀನ ಭೀಮಸೇನ ಈ ಮಂಗ್ಯಾನ ಬಾಲ ಎತ್ತಲಿಕ್ಕೆ ಎಷ್ಟು ಹಿಂಗಂದ್ರು, ಹಿಂಗಲ್ಲಿಕ್ಕೆ ಹೋದ್ರು, ಬರ್ಲಿಲ್ಲ. ಎಡಗೈಯಿಂದ ಎತ್ತಬೇಕು ಅಂದ್ರೆ ಆಗಲಿಲ್ಲ. ಯಾರು ಎತ್ತಲಿಲ್ಲ? ಯಾರ ಬಾಲವನ್ನ? ತಾನೇ ತನ್ನ ಬಾಲವನ್ನ ಎತ್ತಿಲ್ಲ. ಎಷ್ಟು ತಮಾಷೆಯಾಗಿದೆ. ಪ್ರಮದದ ಸುದಿಯಾಂ ಮೋಹಕ ದ್ವೇಷ ಭಾಜ. ಪಂಡಿತಾಚಾರ್ಯರಂತಾರೆ, ಇದನ್ನ ಯಾಕೆ ಮಾಡಿದೆ ಹೇಳು? ಈ ಕಥೆಯನ್ನು ಕೇಳ್ತಾ ಇರುವಾಗ ನೋಡ್ರಿ, ನಾವೆಲ್ಲ ಎಷ್ಟು ನಕ್ಕವು, ಸಂತೋಷ ಪಟ್ಟೆವು. ಪ್ರಮದದ ಸುದಿಯಾಂ, ಸಂತೋಷವನ್ನ ಕೊಡ್ಬೇಕು. ನನ್ನ ಭಕ್ತರು ನನ್ನ ಲೀಲೆಗಳನ್ನು ನೋಡಿ ಆನಂದ ಪಡ್ಲಿ ಅಂತ ಅನ್ನುವುದಕ್ಕಾಗಿ ಮಾಡಿದ.
ಮೋಹಕ ದ್ವೇಷ ಭಾಜ, ವಾಯುದೇವರ ದ್ವೇಷ ಮಾಡುವಂತಹ ಜನರಿಗೆ ನೋಡಿದ್ರ ಏನೋ ದೊಡ್ಡ ಜಿಗದಾಡ್ತಾ ಇದ್ದ ವಾಯು ವಾಯು ಅಂತ ಹೇಳಿ ಹಣೆ ಬರ ಆಯ್ತಾ, ಬಾಲ ಎತ್ತಲಿಕ್ಕೆ ಆಗ್ಲಿಲ್ವಾ ಅಂತ ಹೇಳಿ ದ್ವೇಷ ಮಾಡಬೇಕು. ನೋಡ್ರಿ, ಅಂದ್ರೆ ಇಬ್ಬರಿಗೂ ಕೆಲಸ ಆಗಬೇಕು, ಭಗವದ್ಭಕ್ತರಿಗೆ ಸಂತೋಷ ಆಗಬೇಕು, ದ್ವೇಷಗಳಿಗೆ ದ್ವೇಷಾಭಿವೃದ್ಧಿ ಆಗಬೇಕು. ಅದಕ್ಕಾಗಿ ಆ ಕೆಲಸವನ್ನ ಮಾಡಿದೆ ಅಂತ ಹೇಳ್ತಾರೆ. ಪ್ರಮದದ ಸುದಿಯ ಮೋಹಕ ದ್ವೇಷ ಭಾಜ ಪ್ರೋದ್ಧರ್ತುಂ ನಾಶಕಥ. ಎತ್ತಿದ್ರು, ಎಡಗೈಯಿಂದ ಎತ್ತಿದ್ರು, ಆಗ್ಲಿಲ್ಲ. ಬಲಗೈಯಿಂದ ಎತ್ತಿದ್ರು, ಆಗೂ ಆಗ್ಲಿಲ್ಲ. ಎಡಗೈಯಿಂದ ಒಮ್ಮೆ, ಬಲಗೈಯಿಂದ ಒಮ್ಮೆ, ಎರಡೂ ಕೈ ಒಂದೊಂದು ಸಿಂಗಲ್ ಕೈಯಿಂದ ಆಗದೇ ಇದ್ದಾಗ ಎರಡೂ ಕೈಗಳನ್ನ ಜೋಡಿಸಿ ಎತ್ತಲಿಕ್ಕೆ ಪ್ರಯತ್ನ ಮಾಡಿದ್ರು, ಆಗಲೂ ಆಗಲಿಲ್ಲ. ಏನ್ರಿ ಎಲ್ಲಾದ್ರು ಇದನ್ನ ಏನ್ ಅನ್ಬೇಕು ಹೇಳಿ ನೋಡಂತೆ. ಮಧ್ವಾಚಾರ್ಯರಾಗಿರುವಾಗ ಕಳಸಕ್ಕೆ ಬಂದಿದ್ರಂತೆ ಆಚಾರ್ಯರು. ಕಳಸ ಅಂತ ಇದರ ಹತ್ರ, ಶಿವಮೊಗ್ಗದ ಹತ್ರ ಊರಿದೆ, ತುಂಗಭದ್ರಾ ತೀರದಲ್ಲಿ. ಅಲ್ಲಿ ಬರುವಾಗ 1,000 ಮಂದಿ ಎತ್ತುವಂತಹ ಬಂಡೆಗಳು, 1,000 ಮಂದಿ ಸೇರಿ ಎತ್ತಬೇಕು ಅಂತ ಮಾಡಿದರೆ ಮಧ್ಯದ ದಾರಿಯಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ರು. ಆಚಾರ್ಯರು ಸಂಚಾರ ಬಂದ್ರಂತೆ ಕಳಸಕ್ಕೆ. ಬಂದು ನೋಡ್ತಾರೆ, ಏನ್ರಯ್ಯ ಊರಾಗ ಕಲ್ಲು ಇಟ್ಕೊಂಡು ಕೂತಿರಲ್ಲೋ ಅಂತ ಕೇಳಿದ್ರು. ಆ ಊರಿನೋಗಿದ್ದ ಹೇಳಿದ್ರು, ಸ್ವಾಮಿ ಅದು ಆ ನದಿಗೆ ಡ್ಯಾಮ್ ಕಟ್ಟಬೇಕು ಅಂತ ಒಯ್ಲಿಕ್ಕತ್ತಿದ್ವಿ ನಾವು, ನಮ್ಗೆ ಎತ್ತಲಿಕ್ಕಾಗಿಲ್ಲ, ಬಿಟ್ಟು ಹೋಗ್ಬಿಟ್ಟು. ಮತ್ತೆ ಪ್ರಯತ್ನ ಮಾಡ್ಬೇಕು ಬೇಡ ಅಂದ್ರೆ, ಭೀಮಶ್ಚೇ ದಿಹಯ ತತೆ ನಯೇನ್ನವೇತಿ, ಭೀಮಸೇನ ಇದ್ರ ಎತ್ತಿದ್ನೋ ಏನೋ, ಇನ್ಯಾರಿಗಾಗ್ತದ ಅಂದ್ರು. ಅಂದ್ರೆ ಮಧ್ವಾಚಾರ್ಯ ಮಾಡಿದ್ರೆ ಗೊತ್ತಾ, ನಿನ್ನೇತಾಂ ಗಿರಿಮಿವ ನರೀಕೃತಾತ್ಮ ಲೀಲಾವತ್ ಕರಕಮಲೇನ ಸೋಮಲೇನ ತತ್ರಾಪಿಣ್ಯಧಿತ ತಯಸ್ಯ ಸುಚ್ಚತೇಲಂ ತತ್ತುಂಗಾನನು ನಿಕಷಾಧುನಾಪಿ ಕರ್ಮ. ಎತ್ತಿ ಬಿಟ್ರಂತ 1000 ಮಂದಿ ಎತ್ತುವಂತಹ ಬಂಡೆಗಲ್ಲನ್ನ ಮಧ್ವಾಚಾರ್ಯರು ಏಕಹಸ್ತೇನ ಆನೀಯ ಸ್ಥಾಪಿತ ಶಿಲಾ, ಒಂದೇ ಕೈಯಿಂದ ತಂದು ಎಲ್ಲಿಡ್ಲಿಪ್ಪ ಅಂತ ಕೇಳಿದ್ರು. ಆ ಊರ್ನಾಗ ಇರೋರಂದ್ರು, ಎಲ್ಲರ ಇಡ್ರಿ, ಮೊದ್ಲು ಇಡ್ರಿ ಅಂದ್ರು ಅವ್ರು. ಎಲ್ಲಿಡ್ಲಿ ಅಲ್ಲ, ಎಲ್ಲರ ಒಂದ್ ಕಡೆ ಇಡ್ರಿ ಮೊದ್ಲು ಅಂದ್ರ ಅವ ಕೃಷ್ಣ ಗೋವರ್ಧನ ಎತ್ತಿದಾಗೂ ಇದೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಗೋಪಾಲಕರೆಲ್ಲ. ಕೃಷ್ಣಂದ ಎತ್ತೀನಿ ಬರ್ರಿ ಅಂದ್ರು, ಎತ್ತೋದು ಬರೋಬರದ ಒಳಗ್ ಬಂದ್ಮೇಲೆ ಇಟ್ರ ಗತಿ ಏನು ಅಂದ್ರು ಅವರು. ಎತ್ತೋ ಕೈಲಿ ಎತ್ತಿ ಒಳಗ್ ಬಂದ್ಮೇಲೆ ಇಟ್ರ ನಮ್ ಗತಿ ಏನು ಅಂದ್ರು. ಹಂಗೆ ಇವ್ರು ಎತ್ತಿ ಬಿಟ್ರು ಮಧ್ವಾಚಾರ್ಯರು. ತಗೊಂಡೋಗಿ ಎಲ್ಲಿಡ್ಲಿ ಹೇಳ್ರು ಅಂದ್ರೆ, ನೀವ್ ಇಟ್ರಿ ಮೊದ್ಲು, ಎಲ್ಲರ ಇಡವಲ್ರಿ ಅಕ್ಕ ಅಂದ್ರು. ಅಲ್ವೈದಿಟ್ರು ಸರಿಯಾಗಿ. ಇವತ್ತು ಕಳಶಕ್ಕೆ ಹೋದ್ರೆ ಆ ಬಂಡೆಗಳ ಮೇಲೆ ಬರೆದಿದ್ದಾರೆ, ಮಧ್ವಾಚಾರ್ಯನ ಏಕಹಸ್ತೇನ ಆನೀಯ ಸ್ಥಾಪಿತ ಶಿಲಾ ಅಂತ ಸ್ಪಷ್ಟವಾಗಿ ಬರೀತಾರೆ. ಅಂದ್ರೆ ನಮ್ಮ ಆಚಾರ್ಯರಿಗೆ ಭೀಮಸೇನ ದೇವರಿಗೆ ಎತ್ತಲಿಕ್ಕಾಗದೇ ಇರೋ ವಸ್ತುನೇ ಇಲ್ಲ. ಸುಮ್ಮನೆ ದೃಷ್ಟಾಂತ ಹೇಳಿದೆ ಅಷ್ಟೇ ಈ ಮಾತನ್ನ. ಆ ಹನುಮಂತನ ಬಾಲ ಏನ್ರಿ, 1000 ಮಂದಿ ಎತ್ತುವಂತಹ ಬಂಡೆಗಲ್ಲನ್ನ ಆ ಊರಿನವರಂತಾರೆ ಭೀಮಶ್ಚೇತ್ ಇಹ ಯತತೆ ನಯನ್ನವೇತಿ. ಭೀಮಸೇನ ದೇವರಿದ್ರೆ ಎತ್ತಿದ್ರೋ ಏನಪ್ಪ ಅನ್ಬೇಕಾದ್ರೆ ಈ ಒಂದು ಹನುಮಂತನ ಬಾಲ ಎತ್ತಲಿಕ್ಕೆ ಎಷ್ಟು ಪ್ರೋದ್ಧರ್ತುಂ ನಾಶಕತ. ಎತ್ತಲಿಕ್ಕಾಗ್ಲಿಲ್ಲ. ಭೀಮಸೇನ ದೇವರು ಸಿಟ್ಟು ಮಾಡಿಕೊಂಡ್ರೆ, ಕೋತಿ ಯಾಕೋ ಅತಿ ಆಯಿತು ನಿಂದು, ಬಾಲ ತೆಗಿತೀಯಾ ಇಲ್ಲೋ ಅಂದ್ರು. ನೋಡ್ರಿ, ಇವರು ರೇಗಿದ ಕೂಡಲೇ ಆ ಹನುಮ ರೇಗಿದ. ಏನ್ ಮಾಡಿದ, ತ್ವಮುರು ವಪುಷ ಭೀಷಯಾಮ ಸಚೇತಿ ಅಂತ ಎದ್ದು ನಿಂತುಬಿಟ್ಟು. ಏನ ಬೃಹತ್ಕಾಯ ಹೇಳ್ತೀನಿ. ಮಹಾಭಾರತದಲ್ಲಿ ವ್ಯಾಸರಂತಾರೆ, ಭೀಮಸೇನ ಹನುಮಂತರನ್ನ ಹೇಗೆ ನೋಡಿದ ಅಂತ ಕೇಳ್ತಾರೆ. ಹೀಗೆ ನೋಡಿದ್ರಂತೆ, ಮೇಲ್ಗಡೆಗೆ ನೋಡಿದ್ರಂತೆ. ಎಂಥ ರೂಪ ಅದು! ಮಲಗಿದ ಕೋತಿ ಎದ್ದು ನಿಂತ್ರೆ ಭೀಮಸೇನ ದೇವರು ತಮ್ಮದೇ ರೂಪವನ್ನ ಕಣ್ ಬಿಟ್ಕೊಂಡು ನೋಡ್ತಾರೆ. ಇಷ್ಟು ಎತ್ತರಿಸಿ ನೋಡಿದ್ರಂತೆ. ತ್ವಮುರು ವಪುಷ ಭೀಷಯಾಮಾಸ ಚೇತಿ. ಈಗ ಪಂಡಿತಾಚಾರ್ಯ ಅಂದ್ರು, ಅಬ್ಬಾ ಏನ್ ನಾಟಕ ಆಯ್ತ್ರಿ ಇಲ್ಲಿ. ಯಾಕೆ? ಪೂರ್ಣ ಜ್ಞಾನ ಔಜಸೋಸ್ತೆ. ಪೂರ್ಣ ಜ್ಞಾನ ಔಜಸ್. ಈ ದೇಹಕ್ಕೂ ಪೂರ್ಣ ಜ್ಞಾನ, ಆ ದೇಹಕ್ಕೂ ಪೂರ್ಣ ಜ್ಞಾನ. ಇಬ್ಬರ ದೇಹವೂ ಪೂರ್ಣ ಜ್ಞಾನ ಇದ್ದಾಗ ನೀವೇನ್ ಮಾಡಿದ್ರಿ? ಇದು ಕ್ರೀಡಾ ಮಾತ್ರಂ ತದೇತತ್. ಇದೊಂದು ಕ್ರೀಡಾ ಮಾತ್ರಂ ತದೇತತ್. ಇದೇನು ಆಟ? ಎಂತಹ ಆಟ ಇದು! ಗುರುತಮ ವಪುಷೋ ಶ್ರೀಮದಾನಂದ ತೀರ್ಥರೇ, ನಿಮ್ಮ ಹಿಂದಿನ 2 ರೂಪಗಳನ್ನ ಏಕಕಾಲದಲ್ಲಿ ನೋಡಿರುವಂತಹ ದೇವತೆಗಳು ಏನು ಆನಂದ ಪಟ್ಟಿದ್ದಾರೆ. ತದೇ ತತ್ ಪ್ರಮದದ ಸುದಿಯ ಮೋಹಕ ದ್ವೇಷ ಭಾಜ. ನಮ್ಮೆಲ್ಲರಿಗೂ ಪರಮಾನಂದ ಆಗತ್ತೆ, ದೈತ್ಯರಿಗೆ ಮೋಹ ಬರುತ್ತೆ. ಅಂಥ ಅದ್ಭುತವಾದ ವ್ಯಾಪಾರವನ್ನ ಮಾಡಿದ್ದೀರಿ ಅಂತ ಕೊಂಡಾಡ್ತಾರೆ ಪಂಡಿತಾಚಾರ್ಯ. ಶ್ರೀಮದಾಚಾರ್ಯ ಕೇಳ್ತಾರೆ, ಇದೇನು ಕಥೆಯಾಯಿತು, ಸರಿಯಾಗಿ ಅರ್ಥ ಮಾಡಿಕೊಂಡ್ರ ಅಂದ್ರು ಮಹಾಭಾರತ ನಿರ್ಣಯದಲ್ಲಿ. ಈ ಭೀಮನಿಗೆ ಆ ಪುಚ್ಛವನ್ನ ಎತ್ತಲಿಕ್ಕೆ ಯಾಕೆ ಆಗಲಿಲ್ಲ? ಅವನು ನಾನೇ ಎಂಬ ಜ್ಞಾನ ಯಾಕೆ ಬರಲಿಲ್ಲ? ಇದನ್ನ ಜಗತ್ತಿಗೆ ತಿಳಿಸಿಕೊಡಬೇಕಾಗಿತ್ತು. 2 ನಿರ್ಣಯವನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ಮೊದಲನೇದು, ಮೇಲಿನಿಂದ ಮೂಲ ರೂಪದಿಂದ ಯಾವುದೇ ದೇವತೆಗಳು ಕೆಳಗೆ ಅವತಾರ ಮಾಡಿದಾಗ ಅವರ ಜ್ಞಾನಾನಂದಾದಿ ಗುಣಗಳೆಲ್ಲ ಮುಚ್ಚಿ ಹೋಗಿರ್ತವೆ. ಎಲ್ಲಿಂದ?
ಬಲರಾಮ ದೇವರು ಅರ್ಥಾತ್ ಶೇಷದೇವರಿಂದ ಪ್ರಾರಂಭ ಮಾಡಿಕೊಂಡು ಪುಷ್ಕರಾಂತ ದೇವತೆಗಳವರೆಗಿನ ಯಾವುದೇ ದೇವತೆಗಳಿರಬಹುದು ಕೆಳಗೆ ಅವತಾರ ಮಾಡ್ಯಾರಂದ್ರೆ ಮರ್ತೋಗ್ಬಿಟ್ಟಿರ್ತಾವ್ರಿ. ನಾವು ದೇವತೆ ಅಂತ ಅನ್ನುವುದು ಎಚ್ಚರ ಇರೋದಿಲ್ಲ. ಅದರಲ್ಲೂ ಒಂದು ಸ್ವಾರಸ್ಯ ಇದೆ ಅಂತಾರೆ ಮತ್ತೆ ಶ್ರೀಮದಾಚಾರ್ಯ. ಏನ್ ಅಕಸ್ಮಾತ್ ಕೃತಯುಗದಲ್ಲಿ ಅವತಾರ ಮಾಡಿದ್ರೆ ಒಂಚೂರು ನೆನಪಿದ್ರು ಇರಬಹುದೇನೋ, ತ್ರೇತಾದಲ್ಲಿ ಮಾಡಿದ್ರೆ ಮತ್ತೊಂದು ಸ್ವಲ್ಪ ಮರುವು, ದ್ವಾಪರದಲ್ಲಿ ಮಾಡಿದ್ರೆ ಮತ್ತೊಂಚೂರು ಮರುವು, ಕಲಿಯುಗದಲ್ಲಿ ಮಾಡಿದಂತೂ ಕೃಷ್ಣಾರ್ಪಣ ನೆನಪೇ ಇರೋದಿಲ್ಲ. ಇದು ಯುಗಾನುಸಾರಾತ್ ಮಾನುಷತ್ವೇ ಎರಡು ನಿರ್ಣಯವನ್ನು ಕೊಟ್ಟರು ಶ್ರೀಮದಾಚಾರ್ಯ. ಯುಗಾನುಸಾರವಾಗಿ ವ್ಯತ್ಯಾಸ ಆಗುವುದು ಜ್ಞಾನಾದಿಗಳು, ಮನುಷ್ಯ ದೇಹವನ್ನ ತಾಳಿಕೊಂಡು ಬಂದಾಗ ಆಗುವಂತಹದ್ದು ವ್ಯತ್ಯಾಸ. ಇದು ಎಲ್ಲಾ ದೇವತೆಗಳಲ್ಲಿ ಆಯಿತು. ದೇವರಿಗೆ ನೋ, ಎಂದೆಂದೆಂದೆಂದೂ ಮರೆಯಾಗೋದಿಲ್ಲ. ದೇವರ ವಿಷಯದಲ್ಲಿ ಎಂದೆಂದೂ ಜ್ಞಾನ ಆನಂದ ಬಲಗಳೆಂದು ವ್ಯತ್ಯಾಸ ಆಗೋದಿಲ್ಲ. ಇತರ ದೇವತೆಗಳ ವಿಷಯದಲ್ಲಿ ಶ್ರೀಮದಾಚಾರ್ಯರ ದೃಷ್ಟಾಂತವನ್ನು ಕೊಡ್ತಾರೆ. ಮೊದಲನೇದು, ಲಕ್ಷ್ಮಣ ರಾವಣನ ಬ್ರಹ್ಮಾಸ್ತ್ರದಿಂದ ಪೆಟ್ಟಾಗಿ ಬಿದ್ದಿದ್ದಾನೆ. ಬಿದ್ದರೆ ಎಚ್ಚರ ತಪ್ಪಿತ್ತು. ರಾವಣ ವಿಚಾರ ಮಾಡಿದ, ರಾಮನನ್ನ ಯುದ್ಧ ನಿಲ್ಲಿಸಬೇಕಾದ್ರೆ ಒಂದೇ ಕೆಲಸ, ಬಂಧಿ ಮಾಡಿಬಿಡೋದು ಲಕ್ಷ್ಮಣನನ್ನ. ಇವನು ಬಂಧಿ ಮಾಡಿಬಿಟ್ವಿ ಅಂದ್ರೆ ಅವ ರಾಮ ಸೋತೆ ಬಿಟ್ಬಿಡ್ತೀನಿ, ನನ್ನ ಹೆಂಡತಿ ಬೇಡ ತಮ್ಮನ್ ಬಿಟ್ಬಿಡು ಅಂತಾನೆ ಅಂತ ಹೇಳಿ ಲಕ್ಷ್ಮಣನ ತಗೊಂಡು ಹೋಗಬೇಕು ಅಂತ ಬಂದ್ರೆ ಎಚ್ಚರ ಬಂತು ಲಕ್ಷ್ಮಣನಿಗೆ. ರಾವಣ ಲಕ್ಷ್ಮಣನ ಎತ್ತಿ ಭುಜದ ಮೇಲೆ ಹಾಕೊಂಡು ರಥದಲ್ಲಿ ಇಟ್ಕೋಬೇಕು ಅಂತ ರಾಮನ್ ಕಡೆಗೆ ನೋಡ್ತಾ ಇದ್ದಾನೆ. ರಾಮ ನನ್ನ ಒಯ್ತಾ ಇದ್ದಾನೆ ಇವನು. ಲಕ್ಷ್ಮಣನಿಗೆ ಏನ್ ನೆನಪಿಲ್ಲ, ನಾನು ಶೇಷದೇವರ ಅವತಾರ ಎಂಬುದು ನೆನಪೇ ಇಲ್ಲ. ರಾಮ ಅಂದ, ನೀನ್ ಶೇಷ ಗೊತ್ತಾ ಅಂದ. ಟಕ್ಕನ್ ನೆನಪು ಬಂತು, ಟಕ್ಕನ್ ನೆನಪು ಬಂತು. ನೆನಪು ಬಂದ್ರೆ ಹೇಳ್ತೀನಿ ಆಶ್ಚರ್ಯ. ರಾವಣ ಏನು ಲಕ್ಷ್ಮಣನ್ ಎತ್ತಲಿಕ್ಕೆ ಹೊರಟಿದ್ನಲ್ಲ, ಅವನಿಗೇನು ಅನುಭವ ಆಯಿತು ಅಂದ್ರೆ ಬ್ರಹ್ಮಾಂಡವನ್ನ ಎತ್ತುತ್ತಾ ಇದ್ದೀನಿ ಅಂತ ಅನುಭವ ಆಯ್ತಂತ. ಲಕ್ಷ್ಮಣ ಎತ್ತೋದಕ್ಕೂ ಬ್ರಹ್ಮಾಂಡ ಎತ್ತೋದಕ್ಕೆ ಏನ್ ಸಂಬಂಧ? ಇದೇ ಲಕ್ಷ್ಮಣ ಮೂಲ ರೂಪದಲ್ಲಿ ಶೇಷನ ತಲೆಯ ಮೇಲೆ ಒಂದು ಸಾಸ್ವಿ ಕಾಳನಷ್ಟು ಬ್ರಹ್ಮಾಂಡ ಇದ್ರೆ ಈ ಲಕ್ಷ್ಮಣ ಎತ್ತಬೇಕಾದ್ರೆ ಇಷ್ಟು ತಾಕತ್ ಬೇಕಾಯಿತು, ಬ್ರಹ್ಮಾಂಡವನ್ನು ಎತ್ತಿದ್ದೀನಿ ಅಂದ. ಅವ ಅನ್ಕೊಂಡು ಇದ್ಯಾಕೋ ಕಾರ್ಯಕ್ರಮ ಕ್ಯಾನ್ಸಲ್ ಅಂದ್ಬಿಟ್ಟು ಹೋಗ್ಬಿಟ್ಟ. ಅಂದ್ರೆ ಯಾರಾದ್ರೂ ನೆನಪು ಮಾಡಿದರೆ ಮಾತ್ರ ಇತರ ದೇವತೆಗಳು ನೆನಪಾಗತ್ತೆ. ಬಲರಾಮನಾಗಿದ್ದಾಗ ಪ್ರಲಂಬಾಸುರ ಹೊತ್ಕೊಂಡು ಹೊರಟಿದ್ರೆ ನೆನಪು ಮಾಡು, ಕೃಷ್ಣ ಪ್ರಲಂಬಾಸುರ ನಾನು ಹೊತ್ಕೊಂಡು ಹೊರಟಾನ, ಏನ್ ಮಾಡ್ಲಿ ಅಂತ ಕೇಳ್ತಾರೆ ಬಲರಾಮ ದೇವರು. ನಿನ್ನೊಳಗೆ ನಾ ಇದ್ದೀನಿ, ನೀ ಯಾರು ಒಮ್ಮೆ ನೆನಪು ಮಾಡ್ಕೋ ಅಂತ ಹೇಳಿದ ಕೂಡಲೇ ಶುಕ್ಲಕೇಶಾವೇಶ ನಾನು ಶೇಷನ ಅವತಾರ ನೆನಪಾಯಿತು. ಪ್ರಲಂಬಾಸುರನ ತಲೆ ಹಿಡಿದು ಚಟ್ ಅಂದ್ಬಿಟ್ರು, ಪಟಕನ್ ಬಿದ್ದು ಬಂದ್ಬಿಟ್ರು. ಇದು ದೇವತೆಗಳ ಕೆಲಸ, ದೇವತೆಗಳ ಸ್ಥಿತಿ ಇದು. ಆಯ್ತಾ? ಹಾಗಾದ್ರೆ ವಾಯುದೇವರ ಕೆಲಸ ಏನು? ಇಚ್ಛಾ ವ್ಯಕ್ತಿ ಪ್ರಾಯುಷೋ ಮಾರುತಸ್ಯ. ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ, ಅವರ ಇಚ್ಛೆ ಪಟ್ರೆ ಎಲ್ಲಾ ಗುಣಗಳು ಅಭಿವ್ಯಕ್ತ ಆಗ್ತಾವೆ. ಇಚ್ಛಾ ಪಡದೇ ಇದ್ರೆ ಯಾವ ಗುಣಗಳು ಅಭಿವ್ಯಕ್ತ ಆಗೋದಿಲ್ಲ. ಇದು ವಾಯುದೇವರ ವ್ಯವಸ್ಥೆ. ಇತರ ದೇವತೆಗಳಿಗೆ ಇಚ್ಛೆ ಪಟ್ರೂ ಆಗೋದಿಲ್ಲ. ಯಾರಾದರೂ ನೆನಪು ಮಾಡಬೇಕು. ವಾಯುದೇವರಿಗೆ ಇಚ್ಛೆ ಮಾಡಿಕೊಂಡ್ರೆ ನೆನಪಾಗತ್ತೆ. ಪರಮಾತ್ಮನಿಗೆ ಯಾವ ಪ್ರಸಂಗಗಳೂ ಇಲ್ಲ. ಇದನ್ನ ಬಹಳ ಸೂಕ್ಷ್ಮವಾಗಿ ನಿರ್ಣಯವನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು. ಆ ಎಲ್ಲ ಕಥೆಗಳನ್ನು ಸೇರಿಸಿ ಹೇಳ್ತಾರೆ. ಪೂರ್ಣ ಜ್ಞಾನ ಉಜಸೋಸ್ತೆ ಗುರುತಮ ವಪುಷೋ ಶ್ರೀಮದಾನಂದ ತೀರ್ಥ ಕ್ರೀಡಾ ಮಾತ್ರಂ ತದೇ ತತ್ ಪ್ರಮದದ ಸುಧಿಯಾಂ ಮೋಹಕ ದ್ವೇಷ ಭಾಜಾಂ. ಸರಿ, ಸಂತೋಷ ಸ್ವಾಮಿ, ಇಲ್ಲಿಂದ ಮುಂದೇನಾಯ್ತು ಅದನ್ನು ಹೇಳಲೇ ಇಲ್ಲ ನೀವು. ಮುಂದೇನಾಯ್ತು? ಏನು ಮುಂದೇನಾಗಬೇಕು? ಮುಂದೆ ಈ ಹನುಮಂತನ ಬಾಲ ಎತ್ತಿಲ್ಲ, ಮುಂದೇನಾಯ್ತು ಹೇಳ್ತೀನಿ ಕೇಳ್ರಿ ಅಂದ್ರು. ಆ ತ್ವಮೂರು ವಪುಷ ಭೀಷಯಾಮಾಸ ಚೇತಿ. ಹೆದರಿಸಿದ್ರು. ಮೊದಲು ಹೆದರಿಸಿದ್ರೆ ಈ ಭೀಮ ಆ ಹನುಮನ ಮುಂದೆ ಕೈ ಮುಗಿತಾನೆ. ನೀವು ಯಾರಪ್ಪ ದಯವಿಟ್ಟು ಹೇಳ್ಬಿಡ್ರಿ, ನನಗೇನು ಗೊತ್ತಾಗವಲ್ತು. ಆ ಹನುಮ ಹೇಳಿದ, ರಾಮದೂತನೋ ನಾನು ಅಂದ. ಓ, ನೀವು ರಾಮನ್ ದೂತನ ಕೇಳಿದ್ದೆ ನಾ ಎಲ್ಲೋ ರಾಮಾಯಣ ಪ್ರವಚನ ನಡೆದಾಗ. ನೀವು ಹನುಮಂತ ಅಂತ ತಿಳ್ಕೊಂಡು ನಂಗೆ ಒಂಚೂರು ತಪ್ಪು ತಿಳ್ಕೊಬೇಡ್ರಿ, ನೀವು ಲಂಕಾಕ್ಕೆ ಹಾರ್ಬೇಕಾದ್ರೆ ಏನೋ ರೂಪ ತಗೊಂಡಿದ್ರಂತಲ್ಲ, ತೋರಿಸ್ತೀರಿ ನನಗೆ ಅಂದ್ರು. ಯಾರು? ತಾವ ಅವ್ರನ್ನ ಕೇಳ್ತಾರ, ನೀವು ಲಂಕಾಕ್ಕೆ ಹೋಗ್ಬೇಕಾದ್ರೆ ರೂಪ ತಗೊಂಡಿದ್ರಲ್ಲ ತೋರಿಸ್ತೀರಿ ಅಂದ್ರೆ, ಬೆಳೆಸಿದ ಪುಣ್ಯಾತ್ಮ ಹೇಳ್ತೀನಿ, 30 ಯೋಜನ ಎತ್ತರ 40 ಯೋಜನ ಅಗಲಕ್ಕಿತ್ತಂತೆ ಆ ದೇಹ. 30 ಕಿಲೋಮೀಟರ್ 40 ಕಿಲೋಮೀಟರ್ ಲೆಕ್ಕ ಹಾಕ್ಕೊಳ್ರಿ, ಮುಗದೇ ಹೋಯ್ತು. ಭೀಮಸೇನ್ ದೇವ್ರು ಅಂದ್ರು, ಬರ್ರಿ ತಳಗ್ ಬರ್ರಿ ಸಾಕಂದ್ರು. ಇಷ್ಟೆಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ, ತೆಳಗಿಳಿರಿ ಅಂದ್ರು. ತೆಳಗಿಳಿದ ಮೇಲೆ ಪ್ರವಚನ ಮಾಡ್ತಾರೆ. ಮತ್ತೆ ಅಲ್ಲಿಬ್ಬರು ಪ್ರವಚನ ಮಾಡ್ತಾರೆ. ಹನುಮಂತ ಕೂತು ಭೀಮನಿಗೆ ಪಾಠ ಹೇಳುತ್ತಾನೆ. ಯುಗ ಧರ್ಮಗಳ ಪಾಠವನ್ನು ಹೇಳ್ತಾರೆ. ಭೀಮ, ಮುಂದೆ ಬರುವಂತಹದ್ದು ಕಲಿಯುಗ, ಕಲಿಯುಗದಲ್ಲಿ ನಾಸ್ತಿಕತೆ ಬೆಳೆದು ಹೋಗ್ತಾ ಇದೆಯಪ್ಪ ಅಂತ ಪ್ರವಚನ ಮಾಡಿ ಭೀಮಸೇನನಿಗೆ ಹನುಮಂತ ಹೇಳ್ತಾರೆ, ನಿನ್ನ ಜವಾಬ್ದಾರಿ ವಾತೇನ ಕುಂತ್ಯಾಂ ಬಲವಾನ್ ಸ ಜಾತಃ ಶೂರಸ್ತಪಸ್ವಿ ದ್ವಿಷತಾಂ ನಿಹಂತ. ಈ ಮಾತನ್ನ ಮಹಾಭಾರತದಲ್ಲಿ ಹೇಳ್ತಾರೆ. ನೀನು
ನನ್ನ ಅಪ್ಪ ಪವನ ವಾಯುದೇವರಿಂದ ಕುಂತಿಯಲ್ಲಿ ಹುಟ್ಟಿರುವಂಥವನಾಗಿದ್ದೀಯ, ನನ್ನ ಕೆಲಸವನ್ನು ಮುಂದುವರಿಸಬೇಕು. ದ್ವಾಪರದಲ್ಲಿಯೂ ಕಲಿಯುಗದಲ್ಲಿಯೂ ಕೂಡ ಸಿದ್ಧಾಂತ ಸತ್ಸಿದ್ಧಾಂತ ಆಸ್ತಿಕ ಮತವನ್ನು ಮುಂದುವರಿಸಬೇಕು ಅಂತ ಪ್ರವಚನ ಮಾಡಿ ಹನುಮಂತ ಹೊರಟು ಹೋಗ್ತಾರೆ. ಇವರು ಮುಂದೆ ಹೋಗ್ತಾರೆ ಅಂತ ಹೇಳಿದರು. ಮುಂದೆ ಬಂದರು. ಎಲ್ಲಿಗೆ ಬಂದರು? ಬಹ್ವಿ ಕೋಟಿ ರಟೀಕಃ ಕುಟಿಲ ಕಟುಮತಿ ನುತ್ಕಟಾಟೋಪಕೋಪಾನ್ ದ್ರಾಕ್ಷತ್ವಂ ಸತ್ವರತ್ವಾತ್ ಶರಣದ ಗದಯಾ ಪೋಥಯಾಮಾಸಿ ಧಾರೀನ್ ಉನ್ಮಥ್ಯಾ ತಥ್ಯ ಮಿಥ್ಯಾ ತ್ವವಚನ ವಚನಾನುತ್ಪತಸ್ಥಾನ್ ತಥಾನ್ಯಾನ್ ಪ್ರಾಯಚ್ಛಸ್ವ ಪ್ರಿಯಾಯೈ ಪ್ರಿಯತಮ ಕುಸುಮಂ ಪ್ರಾಣ ತಸ್ಮೈ ನಮಸ್ತೆ. ಒಂದನೇ ಶ್ಲೋಕದಾಗ ಪಂಡಿತಾಚಾರ್ಯ ಕಳಿಸಿದ್ರಿ, ಎರಡನೇ ಶ್ಲೋಕದಾಗ ಕರ್ಕೊಂಡು ಬಂದ್ರಿ. ಅಲ್ಲಿಂದ ಎರಡನೇ ಶ್ಲೋಕ ರೀ, ಹೋಗ್ಲಿಕ್ಕೆ ಒಂದು ಬಸ್ಸು ಬರ್ಲಿಕ್ಕೆ ಒಂದು ಬಸ್ಸು. ನಮ್ಮಲ್ಲಿ ಹೇಳ್ತಿರ್ತಾರಲ್ಲ, ಬೆಂಗಳೂರಿಗೆ ಹೋಗಿ ಬಂದ್ವಿ ಅಂತ. ಯಾವಾಗ? ನಿನ್ನ ರಾತ್ರಿ ಹೆಚ್ಚು ಹೋಗಿದ್ವಿ, ಇವತ್ತು ರಾತ್ರಿ ಹೆಚ್ಚು ಬಂದ್ವಿ, ಮುಗಿದು ಹೋದ್ ಕೆಲಸ. ಹಂಗೆ ಒಂದೇ ಶ್ಲೋಕದಾಗ ಹೋಗೋದು ಬರೋದು. ಒಂದು ಶ್ಲೋಕದಾಗ ಕಳಿಸಿದ್ರು, ಹಿಂದಿನ ಶ್ಲೋಕ ಹೋದ್ರ ಕತೆ ಹೇಳಿದ್ರಲ್ಲೋ, ಹೋದ್ಮೇಲೆ ಕತೆ ಹೇಳ್ತಾರೆ. ಬಹ್ವಿ ಕೋಟಿ ರಟೀಕಃ, ಕೋಟಿ ಕೋಟಿ ಸೈನ್ಯದ ದೈತ್ಯರು ನಿಂತ್ಕೊಂಡಿದ್ರಂತ. ಎಲ್ಲಿ? ಆ ಸರೋವರದಲ್ಲಿ. ಅದೇನ್ ಕಥೆ ಅದನ್ನ ಹೇಳ್ತಾರೆ. ಆ ಕುಬೇರ ಈ ಸರೋವರವನ್ನ ಕಾಯಲಿಕ್ಕೆ 3 ಪದ್ಮ ದೈತ್ಯರನ್ನು ನೆಲೆಸಿದ್ರಂತೆ. ಪದ್ಮ ಅಂತ ಒಂದು ಸಂಖ್ಯೆ, ಸಂಸ್ಕೃತದಲ್ಲಿ ಪದ್ಮ ಅಂತ ಒಂದು ಕರೀತಾರೆ. ಕೋಟಿ, ಕೋಟಿ ಮೇಲಿಂದ 10 ಕೋಟಿ, ಅದರ ಮೇಲಿಂದ ಕೋಟಿ ಹೇಳ್ಕೊಂಡು ಹೋದ್ರೆ 3 ಪದ್ಮ ಸಂಖ್ಯೆ ಎಷ್ಟು ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ 3 ಬಿಲಿಯನ್ ಅಂತ ತಿಳ್ಕೊಳ್ಬೇಕು ಅದನ್ನ. ಅಷ್ಟು ಜನರನ್ನ ದೈತ್ಯರನ್ನ ಎಲ್ಲಿ ನೆಲೆಸಿದ್ದ ಕುಬೇರ ಅಂತ ಹೇಳಿದರೆ ಆ ಸರೋವರ ಕಾಯ್ಲಿಕ್ಕೆ ನೆಲೆಸಿದ್ದ. ಅವರೆಲ್ಲ ಎಂಥವರಿದ್ರು ಅಂತ ಕೇಳಿದ್ರೆ, ಉನ್ಮಥ್ಯ ಅಥತ್ಯ ಮಿಥ್ಯಾ ತ್ವವಚನ ವಚನಾನ್, ಎಲ್ಲಾ ಉನ್ಮತ್ತರ್ರಿ. ಮೊದಲನೇದ್ದು ಹುಚ್ಚನ ಮಕ್ಕಳು, ಮಿಥ್ಯಾತ್ವ ವಚನ. ಅಲ್ಲಿ ಹೋದ್ಮೇಲೆ ಏನಾಯ್ತು ಗೊತ್ತೇನ್ರಿ? ಭೀಮಸೇನ್ ದೇವ್ರು ಏನೂ ವಿಚಾರ ಮಾಡಲೇ ಇಲ್ಲ. ಅವ್ರಿಗೆ ಗೊತ್ತಿತ್ತು ಯಾರ್ಯಾರು ಎಲ್ಲೆಲ್ಲಿ ಇದ್ದಾರಂತ. ಸರಳ ಸರೋವರದಾಗ ಇಳಿದ್ರು. ಎಷ್ಟು ಬೇಕು ಅಷ್ಟು ಹೂ ತೆಕ್ಕೊಂಡ್ರಿ. ಹಿಂಗೆ ಹೂ ತೆಕ್ಕೊಳ್ಳೋ ಹೊತ್ತಿಗೆ ಬಂದ್ರು ನೋಡ್ರಿ. ಅವು ಎಲ್ಲಿಂದ ಅಟ್ಯಾಕ್ ಆಯಿತು, ಆಕ್ರಮಣ ಆಯ್ತು, ಶುರುವಾದ್ರೆ ಭೀಮಸೇನ್ ದೇವ್ರು ಮೊದ್ಲು ಎಲ್ಲಾರನ್ನ ಕರೆದ್ರು, ಒಂದು ಕಡೆ ಕೂಡ್ರಿ ಅಂದ್ರು. ನಾ ಹೊಡೆದ ಮೇಲೆ ನೀವ್ಯಾರೋ ಮಾತು ಕೇಳಲಿಕ್ಕೆ ಇರಂಗಿಲ್ಲ, ಮೊದಲು ನನ್ನ ಮಾತು ಕೇಳ್ಬಿಡ್ರಿ, ಆಮೇಲೆ ಮುಂದಿನ ಕಾರ್ಯಕ್ರಮ ಅಂದ್ರು ಅವರು. ಏನು ಮುಂದಿನ ಕಾರ್ಯಕ್ರಮ? ಕೆಲವು ಅಂತಿರ್ತಾರಲ್ಲ, ಬೋಳ್ಸಿದ ಮೇಲೆ ಫೋಟೋ ತೆಗೆಸ್ಕೊಳ್ಳಿ ಬರೋದಿಲ್ಲ, ಮೊದಲೇ ಫೋಟೋ ತೆಗೆಸ್ಕೊಡ್ರಿ ಆಮೇಲೆ ಇಲ್ಲ ಅಂತ ಹೇಳ್ತಿರ್ತಾರಲ್ಲ. ಅದಕ್ಕೆ ಹಂಗೆ ಇವು ಕ್ರಾಫ್ಟ್ಗೆ ಬಿಟ್ಕೊಂಡು ಚಂದ ಹಿಕ್ಕೊಂಡಿರ್ತಾರೆ. ಫೋಟೋ ತೆಗೆಸ್ಕೊಂಡ್ಬಿಡಪ್ಪ, ಕಟ್ ಹಾಕ್ಸೊಳಿಗೆ ಬರ್ತದೆ. ಯಾಕಂದ್ರೆ ಬೋಳ್ಸಿದ ಮೇಲೆ ಆಮೇಲೆ ನೀನು ಫೋಟೋ ಗಿಟ್ಟು ಚಂದ ಆಗಿಲ್ಲ. ಹಂಗೆ ಭೀಮಸೇನ್ ಹೇಳಿದ್ರು, ಮೊದಲು ನೀ ಕೂಡು, ನಾ ಹೇಳ್ತೀನಿ, ಆಮೇಲೆ ಮುಂದೆ ಶುರುವಾಯ್ತ್ರಿ. ವಾಕ್ಯಾರ್ಥ ಆಯಿತು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ. ಏನ್ ವಾಕ್ಯಾರ್ಥ ಆಯಿತು ಅಂದ್ರೆ, ಅಲ್ಲಿ ರುದ್ರದೇವರು ಸರ್ವೋತ್ತಮರೋ ವಿಷ್ಣು ಸರ್ವೋತ್ತಮನೋ ಎಂಬುವಂತಹ ಶಾಸ್ತ್ರಾರ್ಥ ಆಯಿತು ಅಂತ ಹೇಳ್ತಾರೆ. ಸಿದ್ಧೋಹಮೀಶ ಭಿನ್ನಂ ವಿಷ್ಣುಂ ಚಾದಿಕಂ ಸರ್ವತಶ್ಚ ಬ್ರುವನ್ ಪ್ರವೀರಾನ್ ಲಕ್ಷಮೇಷಾಂ ನಿಜಜ್ಞೇತೆ ತಸ್ಯ ವೀರ್ಯಂಚ ಬಲಂ ದೃಷ್ಟ್ವಾ ವಿದ್ಯಾ ಬಲಂ ಬಾಹುಬಲಂ ತಥೈವ ಅಶಕ್ನುವಂತಹ ಸಹಿತಾಃ ಸಮಸ್ತಾಃ ಹತಪ್ರವೀರಾಃ ಸಹಸಾ ನಿವೃತ್ತಾಃ. ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ, ವಿದ್ಯಾಬಲಂ ಬಾಹುಬಲಂ ಚೈವ. ಭೀಮಸೇನ ದೇವರಲ್ಲಿರ್ತಕ್ಕಂಥ ವಿದ್ಯಾಬಲ ಬಾಹುಬಲವನ್ನ ಕಂಡು ಗಾಬರಿ ಆಗೋಯ್ತು. ಏನು ವಾಕ್ಯಾರ್ಥರಿ ಎಲ್ಲಾದರೂ ಅದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮತ್ತೆ ಆಚಾರ್ಯ ಗ್ರಂಥಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ವಾಕ್ಯಾರ್ಥ ಆಯಿತು. ಬಹ್ವಿ ಕೋಟಿ ಅಟೀಕಃ ಕುಟಿಲ ಕಟುಮತೀನ್ ಉತ್ಕಟ ಟೋಪ ಕೋಪಾನ್. ಭಯಂಕರ ಸಿಟ್ಟಿಗೆದ್ದಿದ್ರಂತ, ಭಾರೀ ಸಿಟ್ಟಿನಲ್ಲಿ ಬಂದಿದ್ದಾರೆ. ಬರ್ರಿ. ದ್ರಾಕ್ಷತ್ವಂ ಸತ್ವರತ್ವಾತ್ ಶರಣದ ಗದಯಾ ಪೋಥಯಾಮಾಸಿಥ ಅರಿ. ಮೊದಲು ಕರೆದ್ರು, ವಾಕ್ಯಾರ್ಥ ಮಾಡಿದರು, ಇಲ್ಲ ಅಂದ್ರು. ವಾಕ್ಯಾರ್ಥ ಇಲ್ಲ ಅಂತೀರಾ, ಹಾಗಾದ್ರೆ ಬಲಪ್ರಯೋಗ ಅಂತ ಹೇಳಿ ಕರೆದು ಎಲ್ಲರನ್ನ ಹೊಡಿತಾ ಇದ್ದಾರೆ. ಯಾವುದರಿಂದ ಹೊಡೆದ್ರು? ಗದಯಾ ಪೋಥಯಾಮಾಸಿಥ ಅರೀನ್, ಗದೆಯಿಂದ ಹೊಡೆದಿದ್ದಾರಂತೆ. ಆ ಗದೆ ಎಂಥದ್ದು ಅಂತ ಮೊದಲೇ ಕೇಳಿದ್ದೇವೆ. ಆ ಗದೆಯನ್ನು ಹೇಳುವಾಗ ಇದು ಉದ್ಯತ್ ವಿದ್ಯುತ್ ಪ್ರಚಂಡ ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಂ, ಬಹಳ ಪರಾಕ್ರಮದಿಂದ ಎತ್ತಬೇಕಾದಂತಹ ಗದೆಯಿಂದ ಹೊಡೆದಿದ್ದಾರೆ. ಉತ್ಪತಸ್ಥಾನ್ ತಥಾನ್ಯಾನ್, ದಾರಿಯನ್ನ ಬಿಟ್ಟು ಬೇರೆ ದಾರಿಯಲ್ಲಿ ಹೋಗುವಂತಹ ಅವರನ್ನೆಲ್ಲರನ್ನ ಹೊಡೆದ್ರು. ನೋಡ್ರಿ, ಯಾಕೆ ಹೊಡೆದ್ರಿ? ಸೊಳ್ಳೆ ಒಂದು ಹೂ ತರ್ಲಿಕ್ಕೆ ಇವ್ರು ಹೋದವರು, ಅವರೇನೋ ಯಾಕೆ ಬೇಕಾಗಿತ್ತು? ಅದಕ್ಕೆ ಹೇಳ್ತಾರೆ, ಅವರ ನಿಯಾಮಕ ಒಡೆ ಯಾರು ಗೊತ್ತಾ? ಮಣಿಮಾನ್. ಆ ಮಣಿಮಾನ್ನೇ ಕೃಷ್ಣಾವತಾರದಲ್ಲಿ ಏಕಲವ್ಯನಾಗಿಯೂ ಮುಂದೆ ಬೇರೆ ಬೇರೆ ರೂಪಗಳಲ್ಲಿಯೂ ಬಂದು ದುಷ್ಟ ಶಾಸ್ತ್ರಗಳನ್ನ ಅಸತ್ಶಾಸ್ತ್ರಗಳ ಪ್ರವರ್ತನೆಯನ್ನು ಮಾಡಿರ್ತಕ್ಕಂಥವನಾಗಿದ್ದಾನೆ. ಅದಕ್ಕಾಗಿ ಹೇಳ್ತಾರೆ, ಅವನನ್ನ ಸಂಹಾರ ಮಾಡಬೇಕಾಗಿತ್ತು. ಮಣಿಮಂತನನ್ನ ತಿಳಿದುಕೊಂಡು ಮಣಿಮಂತ ಮುಖಂಡ ಕ್ರೋಧವಶ, ಆ ಕ್ರೋಧವಶ ಎಂಬ ದೈತ್ಯರ ಗಣಕ್ಕೆ
ಇವನು ಮುಖ್ಯಸ್ಥನಾಗಿದ್ದಂತೆ. ಮುಂದೆ ಹೇಳ್ತಾರೆ ಕ್ರುದ್ಧ ಕ್ರೋಧೈಕವಸ್ಯ. ಆ ಮುಂದಿನ ಶ್ಲೋಕದಲ್ಲಿ ಹೇಳುವಾಗ ಈ ಮಾತುಗಳನ್ನು ತಿಳಿಸ್ತಾರೆ. ಕುಬೇರ ಬಂದ, ಯಾರು ಬಂದರೂ ಯುದ್ಧ ನಿಲ್ಲಿಲ್ಲ, ಎಲ್ಲರನ್ನ ಹೊಡೆದು ಹಾಕಿಬಿಟ್ರು. ಅಷ್ಟೊತ್ತಿಗೆ ದ್ರೌಪದಿ ದೇವಿ ಒಬ್ಬಕಿನೇ ಕೂತಿದ್ಲಂತ. ಧರ್ಮರಾಜ ಬಂದ. ದ್ರೌಪದಿ, ಭೀಮ್ ಎಲ್ಲಿ ಹೋಗ್ಯಾನ ಕಾಣಿಸ್ವಲ್ನಲ್ಲ ಅಂದ. ಅಷ್ಟೊತ್ತು ಅವ್ನಿಗೆ ಎಚ್ಚರಣೆ ಇಲ್ಲ. ಧರ್ಮರಾಜಕ್ಕೆ ಪಾಪ ಏನೋ ಕೆಲಸದಾಗ ನಿಂತ್ಕೊಂಡಾನ, ಎಲ್ಲಿ ಹೋಗ್ಯಾನ ನನ್ನ ತಮ್ಮ ಕಾಣಿಸ್ವಲ್ಲ. ಇರೋವರೇ ಇಬ್ಬರು ತಮ್ಮಂದ್ರು. ಈ ಇಬ್ಬರು ತಮ್ಮಂದ್ರನ್ನ ನೋಡ್ಕೋಬೇಕ್ರಿ. ಇವರೇನು ನಕುಲ ಸಹದೇವರು ಅಂದ್ರೆ ಏನಂದ್ರೆ ಅವು ಇವು ಇದ್ದಂಗ, ಅವು ಲಗೇಜ್ ಇದ್ದಂಗ, ಅವು ಬಿಟ್ಟು ಹೋಗೋ ಹಂಗಿಲ್ಲ, ನೋಡದೆ ಬಿಡೋ ಹಂಗಿಲ್ಲ, ಹಿಂಗ್ ಲಗೇಜ್ ಇದ್ದಂಗ ಎರಡು ಅನ್ನ ಅವ್ರು ನೋಡ್ಕೋಬೇಕಾಗ್ತಾವ. ಅದೇ ಪ್ರಶ್ನೆ ಇಲ್ಲೇ ಇಲ್ಲ, ಯಾವಾಗ್ಲೂ ಜೊತೆಗೆ ಕರ್ಕೊಂಡು ಅಡ್ಡಾಡ್ತಿದ್ದ. ಈ ಭೀಮ ಅರ್ಜುನರ ಮೇಲೆ ವಿಶ್ವಾಸ. ಭೀಮ್ ಎಲ್ಲಿ ಹೋಗ್ಯಾನ ಕಾಣಿಸ್ವಲ್ಲ. ಆಕೆ ಏನ್ ಅನ್ಬೇಕ್ರಿ ಈಕಿ ದ್ರೌಪದಿ ದೇವಿ, ನಮ್ಮ ಮನೆಯವ್ರು ಹೂ ತರ್ಲಿಕ್ಕೆ ಕಳ್ಸೀನಿ ಅಂದ್ರು. ನಿನಗೆ ಯಾಕೆ ಬೇಕಾಗಿತ್ತ ಹೂ ಅಂದ್ರು. ಬೇಕಾಷ್ಟು ಇಲ್ಲೇ ಹೂವು ಅಲ್ಲ, ಈ ಹೂ ಅಲ್ರಿ ಬ್ಯಾರೆ ಹೂವು ಇದ್ದವು ಅಂದ್ರಕಿ. ತೋರ್ಸ್ ನೋಡ ಅಂದ್ರು. ಒಂದು ಹೂ ತೋರಿಸಿದ್ದು, ಇಂಥ ಹೂವು ಅಂದ್ರು. ಎಲ್ಲವ ಅಂದ್ರು. ಇಲ್ಲೆಲ್ಲೋ ಮ್ಯಾಲೆವ ಅಂತ ನಮ್ಮ ಮನೆಯವ್ರ ಮ್ಯಾಲೆ ಹತ್ಯಾರ ಅಂದ್ರು. ಅಂದ್ರು ನಿಮ್ಮ ಮನೆಯವ್ರನ್ನ ಕಳಿಸಿ, ನೀ ಇಲ್ಲಿ ತಣ್ಣ ಕೂತಿಯಲ್ಲಿ, ನಡಿ ಹೋಗೋ ನಡಿ ಅಂತ ಹೇಳಿ ಧರ್ಮರಾಜ, ನಕುಲ, ಸಹದೇವ ಇವರೆಲ್ಲ ಮೇಲೆ ಬಂದ್ರು. ನೇರವಾಗಿ ಮೇಲೆ ಬಂದ್ರು. ಮೇಲೆ ಬಂದ್ರೆ ನೋಡ್ತಾರೆ ಭೀಮಸೇನ ರಾಶಿಗಟ್ಟಲೆ ದೈತ್ಯರನ್ನ ಸಂಹಾರ ಮಾಡಿ ಹಾಕ್ಯಾನ. ಈ ಜೋಳದ ರಾಶಿ, ಅಕ್ಕಿ ರಾಶಿ ಹಾಕಿರ್ತಾರಲ್ಲ, ಹಂಗೆ ಇವು ದೈತ್ಯರ ರಾಶಿ ಹಾಕಿದ್ರಿ. ಹಳ್ಳ್ಯಾಗ ರಾಶಿ ಹಾಕೋದು ಅಂತ ಒಂದು ಕಾರ್ಯಕ್ರಮ ಇರ್ತದೆ, ಹಂಗೆ ಇವ್ರು ರಾಶಿ ಹಾಕಿದ್ರು. ಅವನ್ ಕುಬೇರ ಬಂದು ನಿಂತಿದ್ದ. ಮಾನವ ಬಿಡು ನೀನು ಯುದ್ಧವನ್ನ, ಇಲ್ಲಾಂದ್ರೆ ನೋಡಿ ನಿನಗೆ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್. ಅಲ್ಲೇ ನಿಂತತ್ರನೇ ಹಿಂಗ್ ಎಗರಾಡ್ಲಿಕ್ಕತ್ತಿದ್ದ. ಕುಬೇರ ನಿಂತತ್ರ ಹಿಂಗೆ ಎಗರಾಡ್ಲಿಕ್ಕತ್ತಿದ್ದ. ಧರ್ಮರಾಜ ಬಂದ ಕೂಡಲೇ ಕುಬೇರಿಗೆ ನೋಡಿ ಧರ್ಮರಾಜ ಅಂದ, ಕುಬೇರ ತಪ್ಪಾಯ್ತು, ನಮ್ಮ ತಮ್ಮ ಸ್ವಲ್ಪ ಹಂಗ ಹುಂಬದ ಹುಡುಗದು, ಏನು ತಿಳ್ಕೊಳಿಕ್ ಹೋಗ್ಬೇಡ ಅಂತೇಳಿ ಹಿಂಗಂದ. ಆಮೇಲೆ ಬಾಯಿಲಿ ಅಂತ ಧರ್ಮರಾಜ ಹತ್ರ ಕರೆದು ಕೂಡಿಸಿ ಸಮಾಧಾನ ಹೇಳಿ ಭೀಮನ್ ತೋರಿಸಿ, ಇವ ನಮ್ಮ ತಮ್ಮ ಭೀಮನ್ ಪರಿಚಯ ಮಾಡಿಸಿ ಹಿಂಗೇನು ಅಂತ ಶಾಂತ ಆತಂತ. ಅಲ್ರಿ ಒಂದು ಪ್ರಶ್ನೆ ಕೇಳ್ತಾರ, ಕುಬೇರಗ ಬಂದವ್ರು ವಾಯುದೇವರು ಅಂತ ಜ್ಞಾನ ಇಲ್ಲ ಅವರಿಗೆ. ವಾಯುದೇವರು ಬಂದಾರ ಅನ್ನೋ ಜ್ಞಾನ ಇಲ್ಲದೆ ಹೋಯ್ತಾ ಅಂದ್ರೆ ಅದಕ್ಕೊಂದು ಕಾರಣ ಅಂತ ಹೇಳ್ತಾರೆ. ಮತ್ತೆ ಏನು ಅಂದ್ರೆ ಅಗಸ್ತ್ಯರ ಶಾಪ ಇತ್ತು ಅಂತ ಹೇಳ್ತಾರೆ. ಏನ್ ಅಗಸ್ತ್ಯರ ಶಾಪ ಅಂದ್ರೆ ಅಗಸ್ತ್ಯರು ತೆಳಗೆ ತಪಸ್ ಮಾಡ್ಕೊಂಡು ಕೂತಾರ. ಈ ಕುಬೇರ ಆ ಮಣಿಮಂತ ಇಬ್ರು ವಿಮಾನ್ಯಾಗ ಹೊಂಟಿದ್ರಂತ. ಹೋಗ್ಬೇಕಾದ್ರೆ ಆ ಮಣಿಮಂತ ಏನ್ ಮಾಡಿದ ಅಂದ್ರೆ ಸೀನಿದ್ನಂತ, ಹಕ್ಷಿನ್ ಸೀನಿದ್ನಂತ. ಸೀನಿದ್ದು ಅಗಸ್ತ್ಯರ ಮೈ ಮೇಲೆ ಬಿತ್ತಂತ. ನೋಡ್ರಿ ಎಷ್ಟು ವಿಚಿತ್ರ ಕಥೆಗಳೆಲ್ಲ ಇದೆ ಇದು. ಅಗಸ್ತ್ಯರ ಮೈ ಮೇಲೆ ಬಿದ್ದರೆ ಅಗಸ್ತ್ಯರ ಶಾಪ ಕೊಟ್ರಂತೆ. ಯಾರೋ ಅವನು ನೋಡ್ಲಾರ್ದ ಸೀನ್ತಾನವ ಅಂದ್ರು. ನೋಡ್ಲಾರ ಸೀನ್ದವನಿಗೆ ಶಾಪ ಒಂದಾಯಿತು. ಆ ಜೊತೆಗೆ ಕೂತಿದ್ನಲ್ಲ, ನಿನಗೆ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳಿದವ ಯಾರಪ್ಪ, ಬೇರೆ ಕಡೆ ಹೋಗ್ಲಿಕ್ಕೆ ಬರ್ತಿದ್ದಿಲ್ಲ ಅಂತ ಆ ಕುಬೇರಿಗೂ ಶಾಪ ಕೊಟ್ರು. ನಿನಗೆ ಒಬ್ಬ ದೊಡ್ಡ ವ್ಯಕ್ತಿ ಎದುರಿನಲ್ಲಿ ನಿಂತಾಗಲೂ ಅವರ ಜ್ಞಾನ ಆಗದೆ ಹೋಗಲಿ ಅಂತ ಶಾಪವನ್ನು ಕೊಟ್ರು. ಕುಬೇರ ಕೇಳ್ಕೊಂಡ, ಯಾವ ದೊಡ್ಡವ್ರ ಜೊತೆಗೆ ದ್ರೋಹ ಮಾಡಿಕೊಳ್ತೀನೋ ಗೊತ್ತಿಲ್ಲ, ಅದರ ಶಾಪ ಪರಿಹಾರ ಹೇಗೆ ಅಂತ ಕೇಳಿದ್ರೆ ಅವರ ಪೈಕಿಯವ್ರು ಯಾರಾದ್ರೂ ಬಂದು ಎಬ್ಸಿದ್ರೆ ನಿನಗೆ ಹೋಗ್ತದ ಅಂತ ಮತ್ತೆ ಶಾಪದ ಪ್ರತಿಯಾದ ವರವನ್ನ ಕೊಟ್ಟಿದ್ರು. ಅದಕ್ಕಾಗಿ ಇದೆಲ್ಲ ಆಯಿತು ಅಂತ ಮಹಾಭಾರತ ಹೇಳ್ತದೆ. ಎಷ್ಟು ಕಥೆಗಳ್ರಿ, ಎಲ್ಲಾದ್ರೂ ತಲೆನೇ ಕೆಟ್ಟ ಹೋಗುತ್ತೆ. ಒಂದು ಕಥೆ ಹೇಳಲಿಕ್ಕೆ ಹೊಂಟ್ಬಿಟ್ರೆ ಸೈ ಅಂತ ಹೋಗ್ತಾನೆ ಇರ್ತದೆ. ಈ ರಾಮಾಯಣ ಮಹಾಭಾರತ ಅಂದ್ರೆ ಹಿಂಗಾರಿ ಅವು ಎಕಡೆಕಡೆ ಹೋಗ್ತಿರ್ತಾವ, ನಿಲ್ಲಂಗಿಲ್ಲ ಮುಗಂಗಿಲ್ಲ. ಬಹ್ವಿ ಕೋಟಿರಟೀಕಃ ಕುಟಿಲ ಕಟುಮತೀನುತ್ಕಟಾಟೋಪಕೋಪಾಂದ್ರಾಜ್ಯತ್ವಂ ಸತ್ವರತ್ವಾತ್ ಶರಣದ ಗದಯಾ ಪೋಥಯಾಮಾಸಿಥಾರೀನ್ ಉನ್ಮಥ್ಯಾ ತಥ್ಯಮಿಥ್ಯಾ ತ್ವವಚನ ವಚನಾನುತ್ಪತಸ್ಥಾಂತಾನ್ಯಾನ್ ವರ್ಸಿಬಿಟ್ರಂತೆ. ಉನ್ಮಥ್ಯಾ ತಥ್ಯಮಿಥ್ಯಾ ತ್ವವಚನ ವಚನ ವರ್ಸಿದ್ರು. ಯಾರನ್ನ ಹೆಂಗೆ ಸಿಕ್ಕರು ಹಂಗೆ ವರ್ಸ್ಬಿಟ್ರಂತೆ. ಗದಾ ತಗೊಂಡು ಹೊಡೆಯೋದು ಒಂದು, ಕೈಲೇ ಒರೆಸೋದು ಒಂದು. ಏನ್ರಿ ಎಲ್ಲಾದರೂ ವರ್ಸಿ ಹೊಡೆದು ಕೊಂದಾಕಿ ಆ ಎಲ್ಲಾರನ್ನ ಕರ್ಕೊಂಡು ಪ್ರಾಯಚ್ಛಃ ಸ್ವಪ್ರಿಯಾಯೈ ಪ್ರಿಯತಮ ಕುಸುಮಂ ಪ್ರಾಣ ತಸ್ಮೈ ನಮಸ್ತೆ. ಹೆಂಡತಿಗೆ ತಗೊಂಡು ಬಂದು, ತಗೊಳ ನೀ ಹೂ ಕೇಳಿದ್ದಿ ತಗೋ ಅಂದ್ರಂತೆ. ಧರ್ಮರಾಜ ಅನ್ನಂತ, ಇದೇ ಕೊನಿ, ಇನ್ನೊಮ್ಮೆ ನೀ ಹೂ ಕೇಳ್ಬೇಡ, ನೀ ತರ್ಲಿಕ್ಕೆ ಹೋಗ್ಬೇಡ. ನೀ ಹೂ ತರ್ಲಿಕ್ಕೆ ಹೋದ್ರೆ 3 ಬಿಲಿಯನ್ ರಾಕ್ಷಸರು ಸಾಯ್ತಾರಂದ್ರೆ ಎದಕ್ ಬೇಕಾಗಿತ್ತು? ಕೂಡು, ಮಹಾಭಾರತ ಯುದ್ಧ ಆಗೋ ತನಕ ನೀ ಏನು ಹೋಗ್ಲಿಕ್ಕೆ ಹೋಗ್ಬೇಡ, ನೀ ಹೂ ತರ್ಲಿಕ್ಕೆ ಹೇಳ್ಬೇಡ. ಹಿಂಗಾತ್ರಿ ಪರಿಸ್ಥಿತಿ. ಬಾಳೆಹಣ್ಣು ತಗೊಂಬ ಅಂತ ಹೇಳಿದ್ರೆ ಗೊನಿನೇ ತಂದಿಟ್ಟಿದ್ದಂತ ಪುಣ್ಯಾತ್ಮ. ಹಂಗಾಯ್ತು ಇದೆಲ್ಲ. ಆದರೂ ಏನು 2 ಶ್ಲೋಕ ನೋಡಿ, 2ನೇ ಶ್ಲೋಕ ಏನು ಅದ್ಭುತ ನಿರೂಪಣೆ ಪಂಡಿತಾಚಾರ್ಯರದು. 2 ಶ್ಲೋಕಗಳನ್ನ ಸೇರಿದರೆ ಆ ವನಪರ್ವದಲ್ಲಿ ಬಂದ ಎಲ್ಲ ಕಥೆಯನ್ನು ನಿರೂಪಣೆ ಮಾಡ್ತಾ ಇಲ್ಲಿಗೆ ಭೀಮನ ಚರಿತ್ರೆಯನ್ನು ಮುಕ್ತಾಯ ಮಾಡಿಬಿಡುತ್ತಾರೆ. ಇದಾದ ಮೇಲೆ ಇನ್ನು ಮುಂದೆ ಆಚಾರ್ಯರ 3ನೇ ಅವತಾರ ಆಗಬೇಕು, ವಾಯುದೇವರದ್ದು. ಅದನ್ನು ನಿರೂಪಣೆ ಮಾಡ್ತಾರೆ. ದೇಹಾದುತ್ಕಾಮಿತಾನಾಂ ಅಧಿಪತಿರಸತಾಮಕ್ರಮಾದ್ವಕ್ರ ಬುದ್ಧಿ ಕ್ರುದ್ಧ ಕ್ರೋಧೈಕಮಶ್ಯಃ ಕ್ರಿಮಿರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ
ಚಕ್ರೇ ಭೂ ಚಕ್ರಮೇತ್ಯ ಕ್ರಕಚಮಿವ ಸತಾಂ ಚೇತಸಃ ಕಷ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇರ್ಗುಣಗಣ ವಿರಹಂ ಜೀವತಾಂಚಾಧಿಕೃತ್ಯ. ಸರಳ್ರಿ, ಅನಾಯಾಸೇನ ಪಂಡಿತಾಚಾರ್ಯ ಬರೆಯೋದು. ದೇಹಾತ್ ಉತ್ಕ್ರಾಮಿತಾನಾಂ, ದೇಹೋತ್ಕ್ರಮಣ ಆಯ್ತು. ಇಷ್ಟು ಇಂಗ್ಲಿಷ್ ಶಬ್ದ ಇಷ್ಟು ಸರಳದ. ದೇಹೋತ್ಕ್ರಮಣ ಆಯ್ತು. ದೇಹಾದುತ್ಕ್ರಾಮಿತಾನಾಂ ಅಧಿಪತಿರಸತಾಂ, ಅಸತಾಂ ಅಧಿಪತಿ, ಅಸತಾಂ ಅಧಿಪತಿ ಯಾರವ? ಮಣಿಮಾನ್. ಅಕ್ರಮಾದ್ ವಕ್ರಬುದ್ಧಿ, ವಕ್ರಬುದ್ಧಿ ಉಳ್ಳಂತಹ ಮಣಿಮಂತ ಏನಿದ್ದಾನೆ ಕ್ರುದ್ಧ, ಭಯಂಕರ ಸಿಟ್ಟಿಗೆದ್ದ. ಕ್ರೋಧೈಕ ವಶ್ಯ, ಕ್ರೋಧದ ವಶನಾಗಿ ಭಯಂಕರ ಸಿಟ್ಟು ಮಾಡಿಕೊಂಡ ಆ ಮಣಿಮಂತ ವಿಚಾರ ಮಾಡಿದ, ಈ ಹರಿವಾಯುಗಳು, ಆ ನಾರಾಯಣ, ಈ ವಾಯುದೇವ, ಇವರಿಬ್ಬರನ್ನ ಹೇಗಾದ್ರೂ ಮಾಡಿ ಮುಗಿಸ್ಲೇಬೇಕು. ಬಾಹುಬಲದಿಂದಲೂ ಸಾಧ್ಯ ಇಲ್ಲ. ನೋಡಿ ಆಯ್ತು, ಪ್ರತ್ಯಕ್ಷ ಆಯ್ತು. ನಾವು ಬಾಹುಬಲದಿಂದ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುವುದು ಅವರಿವರ ಬಾಯಿಯಿಂದ ಕೇಳಿದ ಕಥೆಯಲ್ಲ, ಸಾಕ್ಷಿ ನಾವೇ ಅನುಭವಿಸಿದ್ದೇವೆ. ಅಂದಮೇಲೆ ಏನ್ ಮಾಡ್ಬೇಕು? ಒಂದೇ ಕೆಲಸ ಮಾಡೋಣಂತ, ಅವರಿದ್ರೂ ಇಲ್ಲ ಅಂತ ವ್ಯವಸ್ಥೆ ಮಾಡೋಣಂತ. ಇದ್ರೂ ಇಲ್ಲಾರ್ದಂಗೆ ಮಾಡೋದು ಹೆಂಗ್ರಿ ಹೇಳಿ ನೋಡಂತ. ಇದ್ರೂ ಇಲ್ಲಾರ್ದಂಗೆ ಮಾಡೋದ್ರಿ. ಕೆಲವು ಹೇಳ್ತಿರ್ತಾರೆ ಅರ್ಧಂಬರ್ಧ ಹಾವು ಹೊಡಿಬಾರ್ದಂತ, ಹಾವು ಹುಲಿ ಅರ್ಧಂಬರ್ಧ ಹೊಡಿಬಾರ್ದಂತ. ಅವು ಇದ್ರೂ ಇಲ್ಲಾರ್ದಂಗೆ ಮಾಡಿ ನೀವು ಕೈ ಬಿಟ್ರೆ ಒಂದಿಲ್ಲ ಒಂದ್ ದಿವ್ಸ ನಮ್ಮ ಹೆಣ ಆಗ್ತಾವ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಒಂದ ಪೂರ್ಣ ಭಟಾರ್ ಇಲ್ಲ ಹಿಂದ್ ಸರಿದ್ ಬಿಡ್ಬೇಕು. ಇವ್ರು ವಿಚಾರ ಮಾಡಿದ್ರು, ಇವರು ಬದುಕಿದ್ರು ಬದುಕಿಲ್ಲಾರ್ದಂಗೆ ಮಾಡ್ಬೇಕು, ದೇವರು ಇದ್ರು ಇಲ್ಲಾರ್ದಂಗೆ ಮಾಡ್ಬೇಕು. ಅದು ವ್ಯವಸ್ಥೆ ಮಾಡೋಣ ಅಂತ. ಏನ್ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಚಕ್ರೇ ಭೂ ಚಕ್ರಮೇತ್ಯ ಇಲ್ಲಿಗೆ ಬಂದ. ಚಕ್ರೆ, ಚಕ್ರೆ ಅಂದ್ರೆ ಮಾಡಿದ ಅಂತ ಅರ್ಥ. ಭೂ ಚಕ್ರಮೇತ್ಯ, ಭೂಚಕ್ರ ಭೂಮಿಗೆ ಬಂದಿದ್ದಾರೆ. ದುಸ್ತರ್ಕಂ ಕಷ್ಟಶಾಸ್ತ್ರಂ ಚಕ್ರೇ, ದುಷ್ಟವಾದ ಶಾಸ್ತ್ರಗಳನ್ನು ರಚನೆ ಮಾಡಿದ್ರಂತ. ಏನ್ ಎಂತಿತ್ತ ಚಂದ ಶಾಸ್ತ್ರ ಬರೀ ಎಲ್ಲರವರದು. ಹೆಂಗಿತ್ತು ಆ ಶಾಸ್ತ್ರದಲ್ಲಿ ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಗುಣಗಣ ವಿರಹಂ ಜೀವತಾಂಚಾಧಿಕೃತ್ಯ. ಗುಣಗಣ ವಿರಹಂ, ದೇವರು ಇದ್ದಾನ, ಗುಣ ಇಲ್ಲ. ಏನ್ರಿ ಎಲ್ಲರ ಹಿಂಗ್ ಹೇಳೋದ? ಆ ದೇವ್ರ ಎದಕ್ಕೆ ಉಪಯೋಗ ಬಿದ್ದ ಹೇಳಿ ನೋಡಂತ. ಧಾಬಳಿ ಅದ, ಉಟ್ಕೊಳಿಕ್ ಬರಂಗಿಲ್ಲ. ಅದ ಧಾಬಳದ ಆಚಾರ ಕೊಡ್ಲಿ, ಧಾಬಳಿ ಕೊಡ್ಲಿ, ಅದ ಧಾಬಳದ. ಇನ್ನೇನು ಬೆಳಕಿಂಡಿ ಎಲ್ಲ ಅದಕ್ಕೆ ಬಿದ್ದಾವ, ಬೇರೆ ಕಡೆ ಇಲ್ಲ. ಕೊಡ್ಲಿ ಬೇಕಾದ್ರೆ ಎದಕ್ಕೆ ಬೇಕು? ಏನು ಉಪಯೋಗ ಬಿತ್ತ? ಆ ಧಾಬಳಿ ತಗೊಂಡು ಏನ್ ಮಾಡ್ಬೇಕು? ಆಚಾರ ಮಡಿ ಅದ, ಕೊಡ್ತೀನಿ, ಮತ್ತ ಕಚ್ಚಿಗೆ ಬರಂಗಿಲ್ಲ ಅಷ್ಟ. ದೇವರಿದ್ದಾಗ ಗುಣ ಇಲ್ಲ. ಏನ್ರಿ ಎಲ್ಲಾದ್ರು? ವಿಶ್ವಂ ಮಿಥ್ಯಾ ವಿಭುರ ಗುಣವಾನ್ ಆತ್ಮನಾಂ ನಾಸ್ತಿ ಭೇದೋ ದೈತ್ಯ ಇತ್ತಂ ವ್ಯದದತ ಗಿರಾಂ ದಿಕ್ಷುಭೂಯ ಪ್ರಸಿದ್ಧಿಂ ಆನಂದಾದ್ಯೈರ್ಗುಣಗುಣಗಣೈಃ ಪೂರಿತೋ ವಾಸುದೇವಃ ಮಂದಂ ಮಂದಂ ಮನಸಿ ಚ ಸತಾಮಂತನು ನಂ ತಿರೋಭೂತ್. ನಾರಾಯಣ ಪಂಡಿತಾಚಾರ್ಯ ಸದೇ ವಿವರಣೆ ಮಾಡ್ತಾರೆ. ಏನ್ ಹೇಳಿದ್ರು ಅವರು? ವಿಶ್ವಂ ಮಿಥ್ಯಾ, ಜಗತ್ತಿನ ಬಗ್ಗೆ ಅವರು ಕೊಟ್ಟ ಸ್ಟೇಟ್ಮೆಂಟ್. ವಿಶ್ವಂ ಮಿಥ್ಯಾ, ಜಗತ್ತು ಸುಳ್ಳು. ಅಲ್ರಿ, ಜಗತ್ ಸುಳ್ಳಾದ್ರೆ ಕಾಣಿಸ್ತದೆ ಹೆಂಗ? ಏನ್ ತಮ್ಮ ನಿನ್ ಸಮಸ್ಯೆ? ಸುಳ್ಳಾದದ್ದು ಕಾಣಿಸಂಗಿಲ್ಲ ಅಂತೋ, ನಿನಗೆ ಕಾಣಿಸಿದ್ ಸುಳ್ಳು ಅಲ್ಲ ಅಂತೋ, ಹೆಂಗ್ ನಿನ್ ಪ್ರಶ್ನೆ ಹೇಳೋಣಂತ ತೋರಿಸ್ತೇನೆ. ನಿಂಗೊಂದು ತೋರಿಸ್ತೇನು. ಬಿಸಿಲಾಗ ಹೊಂಟಿರ್ತಿ, ನೀರ್ ಕಾಣಿಸ್ತದ ನಿನಗೆ ಬಿಸಿಲಾಗ. ಹತ್ರ ಹೋಗಿ ನೋಡು, ನೀರ್ ಅದೇನಲ್ಲಿ ಇಲ್ಲ. ಬಿಸಿಲು ಗುದಿರಿ ಅಂತ ಕರೀತಾರೆ ಅದಕ್ಕೆ, ಹೌದಿಲ್ಲೋ? ಕತ್ಲಿ ಒಳಗ ಹಗ್ಗ ತುಳಿತಿ, ಹಾವು ಅಂತ ಹೆದರ್ಕೋತಿ, ಹಾವು ಅದೇನದು ಇಲ್ಲಿ, ಹೌದಿಲ್ಲೋ? ಅಂದಮೇಲೆ ಮಿಥ್ಯಾ, ಹೌದಿಲ್ಲೋ? ವಿಶ್ವಂ ಮಿಥ್ಯಾ ವಿಭುರ ಗುಣವಾನ್, ಭಗವಂತ ಇದ್ದಾನ, ಗುಣ ಇಲ್ಲ ಪಾಪ ಅವನಿಗೆ. ಜಗತ್ತು ಸುಳ್ಳು, ದೇವರಿದ್ದಾನ, ಗುಣ ಇಲ್ಲ. ಆತ್ಮನಾಂ ನಾಸ್ತಿ ಭೇದ, ನಮಗೂ ನಿಮಗೂ ಏನು ಭೇದ ಇಲ್ಲ, ಎಲ್ಲರೂ ಒಂದೇ ಆರಾಮ್. ಇದು ಈ ಸಮತಾವಾದ ಅಂತ ಏನಂದ್ರೆ ನೋಡ್ರಿ, ಬಹಳ ಚಂದದ್ರಿ. ಸಮತಾವಾದ ಅಂತ ಏನಂದ್ರೆ ನೋಡ್ರಿ, ನಾವು ನೀವು ಒಂದ, ನಾವು ನೀವು ಎಲ್ಲ ಸಮಾನ ಅಂತ ಬಹಳ ಸಂತೋಷ ಆಗ್ತಿರ್ತದ್ರಿ ಇವ್ರಿಗೆ. ಖರೆ ನೋಡಿದ್ರೆ ಯಾರಿಗೂ ಸಮತಾ ಬೇಕಾಗಿಲ್ರಿ. ಸುಮ್ ಬಾಯಿಲಿ ಹೇಳ್ತಿರ್ತಾನೆ ಸಮ. ಹೌದಿಲ್ಪ? ನಾ ಒಂದು ಪ್ರಶ್ನೆ ಕೇಳ್ತೀನಿ, ಹಂಗಾರ ರಾಷ್ಟ್ರಪತಿ ಏನಿದ್ದಾನೆ ಬಿಟ್ಟು ನನಗೆ ಕೊಡ್ಲಿ ಒಂಚೂರು ಪದವಿ ನೋಡಂತವ, ಕೊಡ್ತಾನವ? ಯಾಕೆ ಕೊಡ್ತಾನೆ? ಕೊಡುದಿಲ್ಲವ. ಸಮ ಅಂತ ಸ್ಪೀಚ್ ಒಳಗೆ ಹೇಳ್ತಾನವ. ಇಡೀ ದೇಶವನ್ನು ಸಂಬೋಧಿಸಬೇಕಾದ್ರೆ ಎಲ್ಲರೂ ಸಮಾನವಾಗಿರ್ಬೇಕು ಅಂತ ಭಾಷಣ ಮಾಡ್ತಾನೆ. ಬರ್ಬೇಕಾದ್ರೆ ಯಾರ ಬಂದು ನಿಮ್ ಜೊತೆ ಫೋಟೋ ತೆಗಿಸ್ಕೊತಿದ್ರು ದೂರ ಹಾಕೋನ್ ಮೊದ್ಲು ಅಂತಾನವ. ಯಾಕಂದ? ಅಲ್ಲ, ಅದು ಬಾಯಲ್ಲಿ ಬರುವುದೊಂದು, ಮನಸ್ಸಿನಲ್ಲಿರುವುದು ಒಂದಿರ್ತದೆ. ಅದರಿಂದ ವಿಶ್ವಂ ಮಿಥ್ಯಾ ವಿಭುರ ಗುಣವಾನ್ ಆತ್ಮನಾಂ ನಾಸ್ತಿ ಭೇದ
ದೈತ್ಯ ಇತ್ತಂ ವ್ಯಧದತ ಗಿರಾಂ ದಿಕ್ಷುಭೂಯ ಪ್ರಸಿದ್ಧಿಂ ಆನಂದಾದ್ಯೈಃ ಗುರುಗುಣಗಣೈಃ ಪೂರಿತಃ ವಾಸುದೇವಃ. ನಮ್ಮ ಸ್ವಾಮಿ ಹೆಂಗಿದ್ದ ಪಂಡಿತಾಚಾರ ಅಂತಾರೆ, ಆನಂದಾದ್ಯೈರ್ ಗುರುಗುಣಗಣೈಃ ಪೂರಿತಃ, ಆನಂದಾದಿ ಗುಣಗಳಿಂದ ತುಂಬಿ ಇದ್ದ ಸ್ವಾಮಿ. ಹಂತ ನೂನಂ ತಿರೋಭೂತ್, ಮೆಲ್ಲಗೆ 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 ಮರೆಯಾಗಿ ಹೋಗ್ಬಿಟ್ಟು. ಅದು ಗ್ರಹಣ ಬಂದ್ರೆ ಸಮಸ್ಯೆ ಇಲ್ಲ, ಗ್ರಹಣ ಬಂದು ಸೂರ್ಯಾಸ್ತ ಆಗ್ಬಿಟ್ರೆ ಎಷ್ಟು ಸಮಸ್ಯೆ ಹೇಳಿ ನೋಡಂತ. ಗ್ರಹಣ ಬಂದ್ರೆ ಸಮಸ್ಯೆ ಇಲ್ಲ, ಗ್ರಹಣ ಬಂದು ಮಧ್ಯಾಹ್ನದಾಗ ಬಂದು ಸಾಯಂಕಾಲ ಹೊತ್ತಿಗೆ ಹೋದ್ರೆ ಸೂರ್ಯ ಕಾಣಿಸಿದ್ರೆ ಮೈಲಿಗೆ ಬಿಡ್ತೀವಿ, ಸ್ನಾನ ಮಾಡ್ಕೊಂಡು ಒಳಗೆ ಬರ್ತೀವಿ. ಸೂರ್ಯಾಸ್ತ ಗ್ರಹಣದ ಜೊತೆಗೆ ಆಗೋಗ್ಬಿಟ್ರೆ ಮತ್ತು ಸೂರ್ಯೋದಯ ಆಗೋ ತನಕ ಕಾಯ್ಕೊಂಡು ಕೂತಿರ್ಬೇಕು ನಾವು. ಹಂತ ನೂನಂ ತಿರೋಭೂತ್. ಇಂಥ ಗ್ರಹಣ ಬರಬಾರ್ದ್ರಿ ನಮಗೆ, ಎಂಥ ಗ್ರಹಣ ಬರಬಾರ್ದು, ಹಿಡ್ಕೊಂಡು ಸೂರ್ಯಾಸ್ತ ಆಗೋ ಗ್ರಹಣ ಬರಬಾರ್ದ್ರಿ, ಭಾಳ ಡೇಂಜರ್ ರೀ ಅವೆಲ್ಲ. ವಿಶ್ವಂ ಮಿಥ್ಯಾ ವಿಭುರ ಗುಣವಾನ್ ಆತ್ಮನಂ ನಾಸ್ತಿ ಭೇದೋ ದೈತ್ಯಾ ಇತ್ತಂ ವ್ಯದದತ ಗಿರಾಂ ದಿಕ್ಷುಭೂಯ ಪ್ರಸಿದ್ಧಿಂ ಆನಂದಾದ್ಯೈರ್ ಗುರುಗುಣಗಣೈಃ ಪುರಿತೋ ವಾಸುದೇವೋ ಮಂದಂ ಮಂದಂ ಮನಸಿ ಚ ಸತಾಮಂತನುನಂ ತಿರೋಭೂತ್ ದೇಹಾದುತ್ಕ್ರಾಮಿತಾನಾಂ ಅಧಿಪತಿರಸತಾಮಕ್ರಮಾದ್ ವಕ್ರಬುದ್ಧಿಃ ಕ್ರುದ್ಧಃ ಕ್ರೋಧೈಕವಶ್ಯಃ ಕ್ರಿಮಿರಿವ ಮಣಿಮಾನ್ ದುಷ್ಕೃತಿರಿಷ್ಕ್ರಿಯರ್ಥಂ ಚಕ್ರೇ ಭೂ ಚಕ್ರಮೇತ್ಯಕ್ರಕಚಮಿವ ಸತಾಂ ಚೇತಸಃ ಕಷ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇರ್ಗುಣಗಣ ವಿರಹಂ ಜೀವತಾಂಚಾಧಿಕೃತ್ಯ. ಮುಂದೇನಾಯ್ತು, ಇದು ಹೆಂಗೆ ಬೆಳೀತು, ಇದೊಂದು ಶ್ಲೋಕವನ್ನು ಹೇಳ್ತಾ ನಿಲ್ಲಿಸ್ತೇನೆ. ಮತ್ತೆ ನಾಳೆ ಮತ್ತು ನಾಡದ್ದು 2 ದಿವಸ ಕೇಳಿ ವಾಯುಸ್ತುತಿಯನ್ನು ಮುಕ್ತಾಯ ಮಾಡೋಣ. 30ನೇ ಶ್ಲೋಕಕ್ಕೆ ಬಂದಿದ್ದೇವೆ. 41 ಶ್ಲೋಕಗಳ ವಾಯುಸ್ತುತಿ. 30ನೇ ಶ್ಲೋಕದಲ್ಲಿ ಆಚಾರ್ಯರ ಅವತಾರ ಆಯಿತು ಅಂತ ಹೇಳ್ತಾರೆ. ವಾಯುದೇವರ 3ನೇ ಅವತಾರ. ತದ್ದುಷ್ಪ್ರೇಕ್ಷಾನುಸಾರಾತ್ ಕತಿಪಯ ಕುನರೈರಾದೃತೋ ಅನ್ಯೈರ್ವಿಸೃಷ್ಟಃ ಬ್ರಹ್ಮಾಹಂ ನಿರ್ಗುಣೋಹಂ ವಿತಥಮಿದಮಿತಿ ಹ್ಯೇಷ ಪಾಷಂಡವಾದಃ ತದ್ಯುಕ್ತ್ಯಾಭಾಸಜಾಲ ಪ್ರಸರ ವಿಷತರೂರ್ದಾಹ ದಕ್ಷ ಪ್ರಮಾಣ ಜ್ವಾಲಾಮಾಲ ಧರೋಗ್ನಿಃ ಪವನ ವಿಜಯತೆ ತೇವತಾರಸ್ತೃತೀಯಃ. ಏನು ಸರಳ ಶಬ್ದ ರೀ. ಪವನ ವಿಜಯತೆ ತೇ ಅವತಾರ ತೃತೀಯ. ಯಾರು ಇಷ್ಟು ಸಂಸ್ಕೃತ ಭಾಷೆ ಯಾರಿಗೂ ಕಲಿಸೋದು ಬೇಕಾಗಿಲ್ಲ. ನಾವು ಹೆಂಗಿತ್ತು ಅಂತ ಕೇಳಿದ್ರೆ ಜ್ವಾಲಾಮಾಲಾಧರಾಗ್ನಿ ಪವನ ವಿಜಯತೆ ದೇವತಾರಸ್ತೃತೀಯ. ಇವರೇನ್ ಮಾಡಿದ್ರು ಅಂದ್ರೆ ಅಗ್ನಿ ಅಂತ, ಆ ಜ್ವಾಲಾಮಾಲಾಧರ ಅಗ್ನಿ ಪ್ರಮಾಣಗಳೆಂಬ ಮಾಲೆಗಳನ್ನ ಅಗ್ನಿಯನ್ನ ಹಾಕೊಂಡು ಬಂದಿದ್ರಂತ. ಕಥೆ ಬಹಳ ಚೆನ್ನಾಗಿದೆ, ಮತ್ತೆ ಹೇಳ್ತೀನಿ ಅದೇನಾಯಿತು. ತದ್ದುಷ್ಪ್ರೇಕ್ಷಾನುಸಾರಾತ್ ಕತಿಪಯ ಕುನರೈಃ ಆದೃತಃ ಅನ್ಯೈರ್ವಿಸೃಷ್ಟಃ. ಎಷ್ಟು ಸರಳ ಹೇಳ್ತಾರೆ. ಅದನ್ನ ಕೆಲವರು ಸ್ವೀಕಾರ ಮಾಡಿದ್ರಂತ. ಚಂದದ, ನಾನಾ ದೇವರಂತ, ಹೋದ್ ಸರ್ತಿ ನಾನಾ ದೇವರಾಗಿದ್ನಂತ, ಈಗ ಒಂದ್ ಸರ್ತಿ ಮನುಷ್ಯ ಆಗಿನಂತ, ಮುಂದೆ ನಾನಾ ದೇವರಾಗಿಬಿಡ್ತೀನಂತ. ಮತ್ತೆ ಯಾರಿಗೆ ಸಂತೋಷ ಆಗ್ಲಿಕ್ಕಿಲ್ರಿ? ಯಾರಿಗೆ ಸಂತೋಷ ಆಗ್ಲಿಕ್ಕಿಲ್ಲ? ಎಲ್ರಿಗೂ ಸಂತೋಷ. ನಾವ ದೇವರು ಅಂತ ಹೇಳ್ಬಿಟ್ರೆ ಎಷ್ಟು ಆನಂದ ಆಗ್ತಾ ಹೇಳಿ ನೋಡಂತ. ಅದಕ್ಕಿಂತ ಭಯಂಕರ ಇನ್ನೊಂದಿಲ್ಲ, ನೆನಪಿಟ್ಟುಕೊಳ್ರಿ. ಏನು ಅಂದ್ರೆ ಪಾಪ ಬರ್ತದ ಮತ್ತೊಂದು ಬರ್ತದ ಅಂತ ಅನ್ನೋ ಪ್ರಶ್ನೆ ಅಲ್ಲ, ನೀ ದೇವರ ಆಗಿದ್ದಿ ಅನ್ನೋದಲ್ಲ. ಇದಕ್ಕಿಂತ ಭಯಂಕರವಾದದ್ದು ಯಾವುದಲ್ಲ. ಮುಂದೆ ದೇವರಾಗ್ತೀನಿ ಎಂಬುದೊಂದು ಆಶಾ. ಮುಂದೆ MBBS ಮಾಡ್ತಿ, ಮುಂದೆ ಡಾಕ್ಟರ್ ಆಗ್ತಿ, ಮುಂದೆ ಇಂಜಿನಿಯರ್ ಆಗ್ತಿ, ಇದೊಂದು ಆಶಾ ಅದ ನಮಗೆ. ಮುಂದೆ ದೇವರಾಗ್ತೀನಿ ಅನ್ನೋದು ಅದೇ ಆಶಾ ಲಿಸ್ಟ್ ಬರೋದು ಒಂದು ಲಿಸ್ಟ್. ಆದರೆ ಹಿಂದೆ ಆಗಿದ್ದಿ ಅಂತದಲ್ಲ. ಅಲ್ಲೊಂದು ಪ್ರಶ್ನೆ, ಹಿಂದೆ ದೇವರಾದವ್ ಈಗ ಯಾಕೆ ಮನುಷ್ಯ ಆದಿ ಅದನ್ನ ಹೇಳಿ ನೋಡಂತ. ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಯಾರು ತಯಾರಿಲ್ರಿ. ಏನ್ ಹೇಳ್ತಾರೆ ಗೊತ್ತೇನ್ರಿ? ಅಜ್ಞಾನ ಬಡ್ಕೊಂಡ್ತಿ ಅಂತ. ಎಲ್ಲ ದೆವ್ವ ಬಡ್ಕೊಂಡದ್ ಕೇಳಿವ್ರಿಪ್ಪ ನಾವು, ಭೂತ ಬಡ್ಕೊಂಡದ್ ಕೇಳಿವ್, ರಾಕ್ಷಸ ಬಡ್ಕೊಂಡು, ಅಜ್ಞಾನ ಬಡ್ಕೊಂಡದ್ ಕೇಳಿದ್ವಿ ಎಲ್ಲರ. ಅಲ್ರಿ ಎಂತ ಅಂದ್ರೆ ಎಷ್ಟು ಮೋಸ ಮಾಡ್ಯಾರ ನಮಗ ಅಂದ್ರೆ, ನಾನೇ ದೇವರಾಗಿರುವಂಥವನು ನನಗೆ ದೇವರಿಗೆ ಅಜ್ಞಾನ ಬಂದು ಬಡ್ಕೊಳ್ಳೋ ತನಕ ಶೇಂಗಾ ತಿನ್ಕೋತ ಕೂತಿದ್ದವ. ಗೊತ್ತಾತಲ್ಲ, ಗಾರ್ಡನ್ ಒಳಗೆ ನಿಮ್ಗೆ ಗೊತ್ತಿಲ್ಲ, ಲಾಲ್ಬಾಗ್ ಅಂತದ್ರಿ ಬೆಂಗಳೂರಿನಾಗ. ಲಾಲ್ಬಾಗ್ ಅಂತ ಒಂದು ದೊಡ್ಡ ಗಾರ್ಡನ್ ಅದ. ಅಲ್ಲಿ ಶೇಂಗಾ ಮಾರ್ಲಿಕ್ಕೆ ಬರ್ತಿರ್ತಾರೆ. ಅವು ರಿಟೈರ್ಮೆಂಟ್ ಬಂದಿರ್ತಾರೆ. ಅಲ್ಲಿ ಶೇಂಗಾ ತಗೊಂಡು ಬಾಜುಕ ಕಟ್ಟಿಗೆ ಟುಕ್ಕು ಹೊಡ್ಕೊಂಡು ಹಾಕೊಂಡು ಕೂತಿರ್ತಾರೆ. ಕೆಲಸ ಇಲ್ಲ ಬಗಸಿಲ್ಲ. ಮನ್ಯಾಗ ಹೆಂಡತಿ ಮಕ್ಕಳು ಹೊರಗೆ ಹೋಗ್ರಿ ಅಂತಾರೆ, ಹೊರಗಿದ್ದವ್ರು ಒಳಗೆ ಹೋಗ್ರಿ ಅಂತಾರೆ. ಎಲ್ಲಿ ಹೋಗ್ಬೇಕು? ಗಾರ್ಡನಿಗೆ ಬಂದಿರ್ತಾರೆ ಅಷ್ಟು ಕೆಲಸ. ಅವೇನು ಶೇಂಗಾ ತಿನ್ಕೋತ ಕೂತಿದ್ದೆ ನಾವು. ಬ್ರಹ್ಮ ಅಜ್ಞಾನ ಬಂದು ಬಡ್ಕೊಳ್ಳೋ ತನಕ ಇವನ್ ಕತ್ತಿ ಕೇಳಿಕತ್ತಿದ್ನ. ಇವ ನಮ್ದು ಉತ್ತರ ಕರ್ನಾಟಕದಾಗ ಕೇಳಿದ್ರೆ ಎಂಥ ಮೋಸರಿ ಎಲ್ಲಾದ್ರು. ಅಲ್ರಿ, ನಾನು ದೇವರು, ನಾನು ಬ್ರಹ್ಮ ಆಗಿದ್ದೇನೆ ಅಂದ ಮೇಲೆ ನನಗೆ ಇಷ್ಟು ಎಚ್ಚರ ಇಲ್ವೇ?
ಅಂದ್ರೆ ಏನು ಹೇಳ್ಬೇಕಾಗ್ಯದ ಅಂದ್ರೆ, ನೀವು ದೇವರು ಅಲ್ಲ, ನೀವು ಜೀವನೂ ಅಲ್ಲ, ನೀವು ಮಂಗ್ಯ, ಇಷ್ಟು ಹೇಳ್ಬೇಕಾಗ್ಯದ. ನಿಮ್ಮನ್ನು ಮಂಗ್ಯಾನ್ ಮಾಡ್ಲಿಕ್ಕತ್ತೀವಿ ನಾವೆಲ್ಲ ಕುತ್ಕೊಂಡು. ಮಂಗ್ಯಾನ್ ಆಡಿಸ್ತಿರ್ತಾರಲ್ಲ ಹಂಗೆ ಮಂಗ್ಯಾನ್ ಮಾಡ್ಲಿಕ್ಕತ್ತೀವಿ. ನೀನೇ ದೇವರಾಗಿದ್ರೆ ನಿನಗೆ ಯಾಕೆ ಅಜ್ಞಾನ ಪಡ್ಕೊಳ್ಬೇಕಾಯಿತು? ಮತ್ತದಕ್ಕೆ ಕಥಿ ಕಟ್ಟೋದ್ರಿ. ಅಜ್ಞಾನ ಅನ್ನೋದಕ್ಕೆ ಮತ್ತೆ ಕಥಿ ಕಟ್ಲಿಕ್ಕೆ ಶುರು ಮಾಡೋದು. ಯಾ ಹೇಳಿದಂತ ಸ್ಕೂಲಿಗೆ ತಡ ಮಾಡಿ ಬಂದಿದ್ದಾವ, ಯಾಕೆ ತಡ ಮಾಡಿ ಬಂದೆವು ಅಂತ ಮಾಸ್ತರ್ ಕೇಳಿದ್ರೆ, ಸರ ನೀವು ನಂಬ್ಲಿಕ್ಕೆ ಕೇಳ್ಬಿಡ್ರಿ, ನಾ ಹೇಳಂಗಿಲ್ಲ ಅಂದಲ್ಲಿ. ಹೇಳೋ ಯಾಕೆ ಬರ್ಲಿ ತಡ ಮಾಡಿ ಬಂದ್ವಿ? ನಮ್ಮ ಅಪ್ಪ ಅಮ್ಮ ಜಗಳಾಳಿಗತ್ತಿರಿ, ಅದಕ್ಕೆ ತಡ ಮಾಡಿ ಬಂದ್ವಿ. ಅಲ್ಲ ಇವನು ನಿಮ್ಮ ಅಪ್ಪ ಅಮ್ಮ ಜಗಳಾಳಕ್ಕೂ ನೀ ತಡ ಮಾಡಿ ಬರೋದಕ್ಕೆ ಏನು ಸಂಬಂಧ? ನಾ ಹೇಳಿದ್ದಿಲ್ಲ ಸರ ನೀವು ನಂಬಂಗಿಲ್ಲ ಅಂತ ಗೊತ್ತಿತ್ತು ನನಗೆ, ನಾ ಅದಕ್ಕೆ ಹೇಳಂಗಿಲ್ಲ. ಅಲ್ಲೋ ಕಾರಣ ಹೇಳೋ, ಅವ್ರು ಜಗಳಾಡೋದಕ್ಕೂ ನೀವು ಬರೋದಕ್ಕೆ ಏನು ತಡ ಆಯಿತು? ಏನಿಲ್ಲ ಸರ, ಒಂದು ಬೂಟ್ ನಮ್ಮ ಅಪ್ಪನ ಕೈಯಾಗ, ಒಂದು ಬೂಟ್ ನಮ್ಮ ಅವ್ರ ಕೈಯಾಗಿತ್ತು, ಅದಕ್ಕೆ ತಡ ಆತ ಬರೋದು. ಕತೆ ಶುರುವಾತು, ಬೆಳಿತಿತ್ತು. ಇಂಥ ಸುಳ್ಳುಗಳ ಕಥೆಗಳನ್ನು ಹೇಳಿ ತದ್ದುಷ್ಪ್ರೇಕ್ಷಾನುಸಾರ ಕತಿಪಯ ಪುನರೈ ಆದೃತಃ ಅನ್ಯೈರ್ ವಿಸೃಷ್ಟ. ಕೆಲವರು ತಗೊಂಡ್ರು, ಕೆಲವರು ಬಿಟ್ಟರು. ಮಧ್ಯಗೇಹರಂತಹ ಜ್ಞಾನಿಗಳು, ಅಚ್ಯುತ ಪ್ರೇಕ್ಷಾಚಾರ್ಯರಂತಹ ಜ್ಞಾನಿಗಳು ಅನ್ಯೈರ್ ವಿಸೃಷ್ಟ ಬಿಟ್ಟರು. ಕೆಲವರು ಮಾತ್ರ ಫಸ್ಟ್ ಕ್ಲಾಸ್ ಆಗಿ ತಗೊಂಡ್ರದನ್ನ. ಏನ್ ಅದರಲ್ಲಿ ಪುಸ್ತಕದ ತುಂಬ ಬರೆದದ್ದೇನು? ಬ್ರಹ್ಮಾಹಂ ನಿರ್ಗುಣೋಹಂ ವಿಧತ ವಿಧಮಿತಿ ಹ್ಯೇಷ ಪಾಷಂಡವಾದ. ನಾನು ಬ್ರಹ್ಮ, ಈ ಜಗತ್ತು ಸುಳ್ಳು, ಇನ್ನೇನಿಲ್ಲ ಎಂಬುವಂತಹದ್ದನ್ನೇ, ಸುಳ್ಳಿನ ಕಂತೆಗಳನ್ನೇ ಬರೆದು ಇಟ್ಟಿದ್ದಾರೆ. ಅದಕ್ಕಾಗಿ ಅದು ಹೆಂಗ್ ಬಂತು? ತದ್ಯುಕ್ತ್ಯಾಭಾಸ ಜಾಲ ಪ್ರಸರ ವಿಷತರೂ ದಾಹದಕ್ಷ ಪ್ರಮಾಣ ಜ್ವಾಲಾ ಮಾಲ ಧರಾಗ್ನಿ ಪವನ ವಿಜಯತೆ ದೇವತಾರಸ್ತೃತೀಯ. ಹಿಂಗ ಹಬ್ಬಿತಂತ, ಅದು ಹಿಂಗ ಹಬ್ಬಿತಂತ ನೋಡ್ರಿ. ಸುಳ್ಳು ಸುದ್ದಿ ಇಷ್ಟು ಲಘು ಹಬ್ಬತಾವ ಹೇಳ್ತೀನಿ. ನಾ ಮೊನ್ನೆಲ್ಲೋ ಒಂದು ಕಡೆಗೆ ಫೇಸ್ಬುಕ್ಕಲ್ಲೆಲ್ಲ ಓದ್ತಾ ಇದ್ದೆ. ಏನು ಅಂದ್ರೆ, ಸತ್ಯ ಹೊಚ್ಚಲ ದಾಟಬೇಕು ಅಂತ ಪ್ರಯತ್ನ ಮಾಡ್ಲಿಕ್ಕತ್ತಿತ್ತಂತ, ಸುಳ್ಳು ಊರು ತಿರುಗಿ ಬಂದಿತ್ತಂತ್ರಿ. ಇದನ್ನ ಮೊನ್ನೆಲ್ಲೋ ಓದ್, ನಾನು ಶೇರ್ ಮಾಡಿದೆ, ಆಮೇಲೆ ಫೇಸ್ಬುಕ್ಕಲ್ಲಿ ಇರಲಿ ಅಂತ ಹೇಳಿ. ಅಂದ್ರೆ ಏನಾಯ್ತು ಅಂದ್ರೆ, ಸತ್ಯ ಪಾಪಿನ್ನು ಹೊಚ್ಚಲದ ಹಿಂದೆ ಹೊರಗೆ ಕಾಲಿಡ್ಲಿಕ್ಕತ್ತಿತ್ತಂತ. ಅಷ್ಟೊತ್ತಿಗೆ ಸುಳ್ಳು ವಾಕಿಂಗ್ ಮುಗಿಸ್ಕೊಂಡು ಬಂದಿತ್ತದು ತಿರುಗಿ. ಹಿಂಗೆ ಇರ್ತದೆ. ಹೆಂಗ್ ಮಾಡಬೇಕು? ಈ ದೇವರನ್ನ, ವಾಯುದೇವರನ್ನ ದ್ವೇಷ ಮಾಡಬೇಕು. ಈ ದ್ವೇಷ ಹೆಂಗೆ ತೀರಿಸ್ಕೋಬೇಕು? ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿ ದ್ವೇಷವನ್ನ, ಅವರಿಗೆ ಅಪಮಾನ ಮಾಡೋದು, ಅವರಿಗೆ ಅಪ್ರಸಿದ್ಧಿಯನ್ನು ತರೋದು, ಅವರಿಗೆ ಕುಪ್ರಸಿದ್ಧಿಯನ್ನು ತರೋದು, ಹೆಸರು ಕೆಡಿಸ್ಬಿಡೋದು, ಇಷ್ಟು ಮಾಡಿದ್ರೆ ಸಾಕಂತ. ಇಷ್ಟು ಮಾಡಿದ್ರೆ ಸಾಕು. ಸುಮ್ಮನೆ ಅದೇನಾಯ್ತು ಅಂದ್ರೆ, ಆಚಾರ ಪಾಪ ಹೋಗ್ಬೇಕಾದ್ರೆ ಗಾಡಿ ಕೆಟ್ಟ ನಿಂತಿತ್ರಿ. ಆಚಾರ ಗಾಡಿ ಇಳಿದು ಗಾಡಿ ರಿಪೇರಿ ಮಾಡ್ಲಿಕ್ಕತ್ತಿದ್ರು. ಅದು ಸುದೈವೋ ದುರ್ದೈವೋ ಬಾಜುಕ ಆ ಸಮೋಸಾದ ಅಂಗಡಿ ಇತ್ತು. ನೋಡಿದವ, ನೋಡಿದವ ಅವೇನ್ ಮಾಡಿದ, ಈ ಆಚಾರು ಅವ್ನ ಸ್ವಾಮಿಗಳು ಬಂದಾಗ ಮುದ್ರಿ ಹಾಕ್ಸೊಳಗೆ ಬಿಟ್ಟಿದ್ದಿಲ್ಲ. ಅವಂಗ ಇಷ್ಟ ಸ್ವಾಮಿಗಳು ಬಂದಿದ್ರು, ಮುದ್ರಿ ಹಾಕ್ಬೇಕಾಗಿತ್ತು. ಲೈನ್ ಆಗಿ ಬಾರೋ ಅಂತ ಇಷ್ಟ ಅಂದಿದ್ರು. ಅವೇನ್ ಮಾಡಿದ, ಆಚಾರಿ ನನಗೆ ಮುದ್ರಿ ಹಾಕ್ಲಿಕ್ಕೆ ನೀವು ಬಿಟ್ಟಿಲ್ಲ, ಮಾಡ್ತೀನಿ ತಡಿ ಅಂತ ಸೀದಾ ಮನೆಗೆ ಹೋದ. ನೋಡ್ವಾ, ಮೊನ್ನೆ ಆಚಾರ ಮುದ್ರಿ ಹಾಕ್ಲಿಕ್ಕೆ ಬಿಡ್ಲಿಲ್ಲ ನನಗೆ. ಅವ್ರೇನ್ ಮಾಡಿದ್ರು ಗೊತ್ತೇನ? ಸಮೋಸ ತಿನ್ಕೊತ ತಿಂತಾರೆ, ನೋಡ ಹೋಗಂತ. ಇದು ಶುರು. ಇದು ಕೈಲಾಗ್ಲಿಲ್ಲ, ಶುರು ಮಾಡಿದ ಇದು ವ್ಯವಸ್ಥೆ. ವ್ಯವಸ್ಥಿತವಾಗಿ ಹಣಿಯೋದು ಅಂತ ಕರೀತಾರೆ. ಬ್ರಹ್ಮಾಹಂ ನಿರ್ಗುಣೋಹಂ ವಿಧತ ಮಿತಮಿತಿ ಶೇಷ ಪಾಷಂಡವಾದ ತದ್ಯುಕ್ತ್ಯ ಆಭಾಸ ಜಾಲ ಪ್ರಸರ ವಿಷತರು. ವಿಷವೃಕ್ಷ ಅಂತೆ. ಇಷ್ಟು ಬೇಗನೆ ಹಬ್ಬತದಂತ ವಿಷವೃಕ್ಷ, ಬಹಳ ಬೇಗನೆ ಹಬ್ಬತದಂತ. ನೋಡ್ರಿ, ತೆಂಗಿನ ಮರ ಬೆಳಿಬೇಕಾದ್ರೆ ನೀರು ಹಾಕಿ, ಗೊಬ್ಬರ ಹಾಕಿ, ಉಪ್ಪು ಹಾಕಿ 10 ವರ್ಷ ಕಾಯ್ಬೇಕ್ರಿ. ಕಾಂಗ್ರೆಸ್ ಗಿಡ ಬೆಳಿಲಿಕ್ಕೆ ಎಷ್ಟು ದಿವ್ಸ ಬೇಕು ಹೇಳಿ ನೋಡಂತ. ನೀರ ಹಾಕ್ಬೇಡ್ರಿ, ಏನೂ ಬೇಡ, ಉದ್ದಕ್ಕೆ ಬೆಳೆದಿರ್ತಾವ. ತೆಗಸ್ಲಿಕ್ಕೆ ಖರ್ಚು ಮತ್ತೆ ಉಲ್ಟಾ. ಅದಕ್ಕೆ ಬೆಳೆದಕ್ಕ ಮತ್ತೊಂದು ₹100 ಕೊಟ್ಟು ತೆಗೆಸ್ಬೇಕು ಅದನ್ನ. ಇದು ಕಾಂಗ್ರೆಸ್ ಗಿಡ ರೀ, ಇದು ಬೆಳ್ಕೊಂಡು ನಿಂತ್ಕೊಳುತ್ತೆ. ಅದಕ್ಕೆ ಹೇಳ್ತಾರೆ ತದ್ಯುಕ್ತ್ಯ ಭಾಸ ಜಾಲ ಪ್ರಸರ ವಿಷತರು. ಆ ವಿಷತರುವನ್ನ ಕತ್ತರಿಸಿ ತೆಗೆದು ಉಪಯೋಗ ಇಲ್ಲ. ಏನ್ ಮಾಡಬೇಕು? ಸುಟ್ಟೇ ಬಿಡಬೇಕು. ದಾಹ ದಕ್ಷ ಪ್ರಮಾಣ ಜ್ವಾಲ ಮಾಲ ಧರಾಗ್ನಿ. ಪ್ರಮಾಣಗಳೆಂಬುವಂತಹ ಬೆಂಕಿಯ ಚಂಡನ್ನ ಇಟ್ಟುಕೊಂಡು ಬಂದಿದ್ದಾರೆ. ಪವನ ವಿಜಯತೆ ದೇವತಾರಸ್ತೃತೀಯ. ಈ ನಿಮ್ಮ 3ನೇ ಅವತಾರ ಬೆಂಕಿಯ ಜೊತೆಗೆ ಬಂದಿರತಕ್ಕಂತಹದ್ದಾಗಿದೆ. ಆ ಎಲ್ಲ ವಿಷವೃಕ್ಷಗಳನ್ನು ಸುಟ್ಟು ಹಾಕಬೇಕು ಎಂಬುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾನುಸುತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯೇತತ್.